ಅಲ್ವಾ? ಈಗ ಶ್ರೀ ಗಣೇಶ ಶಾರದಾ ಶ್ರೀ ಗುರುಭ್ಯೋ ನಮಃ. ಈಗ ಮಂಗಲಾಚರಣವು ಮಾಡಲ್ಪಡುತ್ತದೆ. जो सुख नित्य प्रकाश विभु नाम रूप आधार मति न लखई जिहि मति लखई सो मई शुद्ध अपार अब्धि अपार स्वरूप मम लहरी विष्णु महेश विधि रवि चंदा वरुण यम शक्ति धनेश गणेश जा कृपालु सर्वज्ञ को धारत मुनि ध्यान ताको होत उपाधि तय मोमयी मिथ्या भान वैजिहि जाने बिन जगत मनहु जेवरी सांप नसई भुजग जग जिहिल है सो हम आपे आप बोध चाहि जाको सुकृति भजत राम निष्काम सो मेरो है आत्मा काको करू प्रणाम सो मेरो है आत्मा काको करू प्रणाम। जय मंगलम जय नमः पार्वती शिव हर हर महादेव। सतगुरु सिद्धार्थ महाराज की जय। रुद्रभूत महाराज की जय। सकल साधु संत महाराज की जय। ಈಗ 114ನೇ ಅಂಕದಿಂದ ವಿಚಾರ ಸಾಗರದ 4ನೇ ತರಂಗವು ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಈ ವಿಚಾರ ಸಾಗರದ 4ನೇ ತರಂಗದಲ್ಲಿ ಏನ್ ಹೇಳ್ಕೊಂಡು ಬಂದ್ರು ಅಂತ ಸ್ವಲ್ಪ ಮೆಲುಕಾಡ್ಸೋಣ. ಶುಭ ಸಂತತಿ ರಾಜ ನಾವಿದ್ದ, ಅವಾಗ 3 ಮಂದಿ ಮಕ್ಕಳಿದ್ರು. ತತ್ವ ದೃಷ್ಟಿ, ಅದೃಷ್ಟಿ, ತರ್ಕ ದೃಷ್ಟಿ. ಅದರಲ್ಲಿ ಅವ್ರು 3 ಮಂದಿಗೆ ಶುಭ ಸಂತತಿ ರಾಜ ಏನ್ ಮಾಡಿದ ಅಂದ್ರ, ಈ ದುಃಖಮಯ ಸಂಸಾರ, ಈ ರಾಜ್ ಇದು ನಾನು ಈ ದುಃಖ ಸಂಸಾರವನ್ನೆಲ್ಲ ಬಿಟ್ಟು ಸುಖರೂಪವಾದ ಆತ್ಮನನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ 3 ಲೋಕದ ರಾಜ್ಯವನ್ನು ಬಿಟ್ಟು ನಾನು ನಿಮಗೆ ಈ ರಾಜ್ಯಗಳನ್ನು ಕೊಟ್ಟು ನಾ ಹೋಗ್ಬೇಕಂತೀನಿ. ಇನ್ನು ಈ ರಾಜ್ಯವನ್ನು ನೀವು ಸಂಭಾಳಿಸ್ಕೊಂಡು ನೀವು ರಾಜರಾಗಿ ಆಳ್ಕೆ ಮಾಡ್ರಿ ಅಂತ ಮಕ್ಕಳಿಗೆ ಹೇಳ್ದ. ಆವಾಗ ಮಕ್ಕಳು 1 ನಿಮಿಷ ಅಂತ ಅವ್ರು 3 ಮಂದಿ ಸ್ವನಿ ಮಾಡ್ಕೊಂಡು ಆ ಕಡೆ ಮರಿಗೆ ಹೋದ್ರು. 3 ಮಂದಿ ಹೋಗಿ ಈಗ ನಮ್ಮ ಅಪ್ಪ ಈ 3 ರಾಜ್ಯವನ್ನ ನಮಗ್ ಕೊಟ್ಟು ತಾ ಹೋಗ್ಲಿಕ್ಕೆ ತಯಾರಾಗ್ಯಾನ. ಆದ್ರೂ ಒಂದು ಮಾತು ಹೇಳ್ದ, ಇದು ದುಃಖಮಯ ಸಂಸಾರ ಐತಿ, ನಾ ಬಿಟ್ಟು ಸುಖವಾರು ಆತ್ಮನನ್ನು ಕಾಣ್ಲಿಕ್ಕೆ ಹೊರಟೀನಿ ಅಂತ ಹೇಳ್ದ. ಅಂದ್ರೆ ಈ ದುಃಖಮಯವಾದ ರಾಜ್ಯವನ್ನು ನಮ್ಮ ಕೊಳ್ಳಿ ಕಟ್ಟಿ ತಾ ಸುಖ ಪಡೀಲಿಕ್ಕೆ ಹೊರಟಾನ ಅಂತ ಅಂದ ಮೇಲೆ ನಾವು ಈ ದುಃಖದೊಳಗೆ ಬೀಳೋದು ಬೇಡ ವಿಚಾರ ಮಾಡ್ಕೊಂಡು ಏನ್ ತಿರುಗಿ ಹೋಗಿ ಅವಂಗ ಹೇಳುವುದೇ ಬೇಡ. ಈ ಕಡೆ ಹೋಗೇ ಬಿಡೋಣ, ನಾವು ಹೋಗೋದಕ್ಕಿಂತ ಮೊದಲು ನಾವ ಹೋಗಿ ಬಿಡೋಣ ಅಂತ ಹೇಳಿ ಕಡೆಕಾಗಿ ಹೋಗೇ ಬಿಟ್ರ. ಹೀಗಾತು. ಆಮೇಲೆ ಮುಂದ ಮತ್ತ ಅದು ಗುರು ಬೇಕಲ್ಲ, ಅದನ್ನ ತಿಳಿಸ್ಕೊಡ್ತಕ್ಕಂಥ ಗುರು ಬೇಕು. ಅದಕ್ಕ ಗುರುವಿನನ್ನ ಹುಡುಕ್ಯಾಡ್ಕೊತ ಯಾಕಂದ್ರ ಗುರು ಪಾನಿ ಪೀನೆ ಛಾನ್ಕೆ ಗುರು ಕರ್ಣ ಪಹಚಾನ್ಕೆ ಅಂತ ಹೇಳ್ಯಾರ.
ಆ ಪ್ರಕಾರ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಸಿಗಬೇಕು ಅಂದ್ರೆ ನಮ್ಗೆ ಉದ್ಧಾರ ಆಕತಿ ಅಂತೇಳಿ ಹುಡುಕೋತ ಹೋದ್ರು ದೇಶ ಕೋಶಗಳಲ್ಲಿ. ಕಡೆಗೆ ಒಂದು ದೇಶದಲ್ಲಿ ಒಬ್ಬ ಮಹಾತ್ಮ ಅಲ್ಲಿ ಒಂದು ಆಶ್ರಮ ಮಾಡ್ಕೊಂಡು ಅಲ್ಲಿ ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ದ. ಹೋಗಿ ನೋಡಿದ್ರು, ಇದು ಸರಿ ಐತೆ ಅಂದ್ರೆ ಇಲ್ಲಿ ಇದು ಸರಿ ಐತಿ. ಆಮೇಲೆ ಇವ್ರನ್ನ ಗುರು ಮಾಡ್ಕೋಬೇಕು ಅಂತ ಅಲ್ಲಿಂದ ಮತ್ತ ಅವ್ರ ಗುರುವಿಗೆ ಹೋಗಿ ನಿಮ್ಮಂತವ್ರಾದ್ರೆ ಮತ್ ನಾನ್ ನಿಮ್ ಕಡೆ ಉಪದೇಶ ತಗೊಂಡ್ ಶಾಸ್ತ್ರ ಕೇಳಕ್ ಬಂದೇನಿ ಅಂತ ಹಿಂಗೆಲ್ಲ ಹೇಳಿ ಇದ್ ಮಾಡ್ತಿದ್ರು. ಅಲ್ಲಿ ರೂಲ್ಸ್ ಹಿಂದಿನ ಪ್ರಕಾರ ಹೋಗಿ ಸುಮ್ ಇರೋದ. ಅಲ್ಲಿ 6 ತಿಂಗಳು ಇದ್ರು ಇವರು ಆಶ್ರಮದಲ್ಲಿ ಗುರುಗಳ ಹತ್ರ 6 ತಿಂಗಳು ಇದ್ರು. 6 ತಿಂಗಳು ಹಗಲ ರಾತ್ರಿ ಸೇವಾ ಮಾಡಿದ್ರ. ಅಲ್ಲಿ 6 ತಿಂಗಳ ಮ್ಯಾಲಿ ಗುರು ನೀವು ಯಾರು ಕೇಳ್ದ. 6 ತಿಂಗಳ ತನ ಮಾತಾಡೇ ಇಲ್ಲ. ಆವಾಗ 6 ತಿಂಗಳು ಸೇವಾ ಮಾಡಿದ ಮೇಲೆ ಕೇಳ್ದ, ನೀವು ಯಾರು, ಇಲ್ಲಿ ಯಾಕೆ ಬಂದೀರಿ ಅಂತ ಹಿಂಗೆಲ್ಲ ಅಂದ್ರ ಅಲ್ಲಿ ಕೇಳ್ದ. ಅನಾನ ಆವಾಗ 3 ಮಂದಿ ಇದ್ರಲ್ಲ. 3 ಮಂದಿಯೊಳಗ ಮೊದಲನೇ ಅವ ತತ್ವ ದೃಷ್ಟಿ ಅನ್ನೋತಕ್ಕಂಥ ಅವ ಹಿಂಗ ನೋಡ್ದ. ಅವ್ರ ಗಪ್ಪ ಅದಾರ. ಅವಾಗ ತಾನೇ ಗುರುಗಳಿಗೆ ಹೇಳ್ದ, ಗುರುವೇ, ನಾವು 3 ಮಂದಿ ಅಂದ್ರ ಅಣ್ತಮ್ರದೇವಿ ಅಂತ ಹೇಳಿದ್ರು. ಮತ್ತ ನೀವು ಯಾರ ಮಕ್ಕಳು ಅಂದ್ರ ನಾವು ಸುಖಸಂತತಿ ರಾಜನ ಮಕ್ಕಳ ದೇವಿ ಅಂತ ಹೇಳಿದ್ರು. ಇಲ್ಲಿ ಯಾಕೆ ಬಂದಿರಿ ಅಂತ ಕೇಳಿದ್ದ. ಈ ದುಃಖಮಯ ಸಂಸಾರ ಇದನ್ನು ಬಿಟ್ಟು ಸುಖರೂಪವಾದ ಆತ್ಮನನ್ನು ಕಾಣಬೇಕಂತ ಬಂದೇವಿ. ತಾವು ಆತ್ಮನನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊ. ಅರ್ಥಾರ್ಥ ಆ ದುಃಖದ ಅತ್ಯಂತ ನಿವೃತ್ತಿ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು. ಅಲ್ಲದ ಇನ್ನೂ ಮತ್ತೆ ಹೇಳಿದ್ರು ಅವರು, ನಾವು ಕರ್ಮ ಉಪಾಸನೆಗಳನ್ನು ಬಹಳಷ್ಟು ಮಾಡಿ ಬಂದೀವಿ, ಇದರಿಂದ ನಮಗ ಮೋಕ್ಷ ಅನ್ನೋದು ಸಿಗಲಿಲ್ಲ. ಮಾತಿ ಸಂಸಾರ ಹೆಚ್ಚಿಗೆ ಆಗ್ಬೋದು. ಹೆಂಗ ಸುಟ್ಟ ಗಾಯ ಆಗಿತ್ತಂದ್ರ ಅದಕ್ಕೆ ಮತ್ತಿಟ್ಟು ಬೆಂಕಿ ಹೆಚ್ಚು ಕಾಸಿದ್ರೆ ಮತ್ತಿಟ್ಟು ಹೆಚ್ಚಿಗೆ ಆಕೈತು. ಹಂಗ ಕರ್ಮದಿಂದ ಬಂದಂತ ಈ ಸಂಸಾರ ಕರ್ಮ ಮಾಡ್ಕೋತ ಹೋದ್ರಿಂದ ಮತ್ತಿಟ್ಟು ಹೆಚ್ಚಿಗೆ ಆಯ್ತು, ಹೊರತು ನಿವೃತ್ತಿ ಆಗ್ಲಿಲ್ಲ. ಅದಕ್ಕೆ ಈ ಕರ್ಮವನ್ನು ಬಿಟ್ಟು ಈ ಸಂಸಾರ ನಿವೃತ್ತಿ ಆಗ್ಬೇಕಾದ್ರೆ, ಈ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ಬೇಕಾದ್ರೆ ಅದಕ್ಕೆ ಯಾವ ಉಪಾಯ ಜ್ಞಾನ ಐತಿ, ಆ ಜ್ಞಾನವನ್ನೇ ನಮಗ್ ಬೋಧ್ ಮಾಡ್ಬೇಕು ಅಂತ ಕೇಳಿದ್ರು. ಇಲ್ಲಿ ತನ ಹಿಂದಿನ ಆದ ಹೋದ ಕತಿ ನಿಮಗ್ ಗೊತ್ತಾ. ಇನ್ನು ಮುಂದ ಅಲ್ಲಿ ತತ್ವ ದೃಷ್ಟಿ ಅಂತಕ್ಕಂಥವೇನು ಹೇಳ್ತಾ ಅದಕ್ಕ ತತ್ವ ದೃಷ್ಟಿ ಮೋಕ್ಷಕ ಸೂಚಕ ವಿನಂತಿ 114ನೇ ಅಂಕದಿಂದ ತತ್ವ ದೃಷ್ಟಿ ಅಂತಕ್ಕಂಥ ಅಧಿಕಾರಿ ಅಂದ್ರೆ ಉತ್ತಮ ಅಧಿಕಾರಿ, ಮೋಕ್ಷದ ಇಚ್ಛಾ ಸೂಚಕ. ನಮಗೆ ಮುಕ್ತ ಇಚ್ಛಂ ಮುಮುಕ್ಷು, ಮೋಕ್ಷ ಪಡಿಬೇಕು ಅನ್ನುವ ಇಚ್ಛಾ ಇಟ್ಕೊಂಡದ್ದನ್ನ ಪ್ರಕಟಪಡಿಸಲಿಕ್ಕೆ ಹತ್ತಿರ. ಗುರು ಕಿ ಲಖಿ ದಯಾಲುತಾ ಶಿಷ್ಯ ಹಿಯೇ ಭೌಚೈನ್ ಅಂದ್ರೇನು, ಇಲ್ಲಿ ಗುರು ಹೇಳಿದ ಒಂದ್ ಮಾತು ಎಲ್ಲಿ 25ನೇ ದೋಹಾದಲ್ಲಿ, ಸುನಹು ಶಿಷ್ಯ ಮಮ ಬಾತ್ ಜೋ ಪೂಛಹು ತುಮ್ ಸೋ ಕಹು ಲಹೋ ಹಿಯ ಕುಶಲಾತ್ ಸಂಶಯ ಕೋ ನಾ ರಹೇ. 6 ತಿಂಗಳು ಸೇವಾ ಮಾಡಿ ಆಮೇಲೆ ಕೇಳಿದ್ಮೇಲೆ ಹಿಂಗ ನಾವು ಅದೇ ಹೇಳನಲ್ಲ, ಕರ್ಮ ಉಪಾಸನೆ ಮಾಡೇವಿ, ಬಗೆಹರ್ದಿಲ್ಲ, ಜ್ಞಾನವನ್ನು ಬೋಧ್ ಮಾಡ್ಬೇಕು ಅಂತ ಹೇಳಿಕೆ ಇಷ್ಟ ಅಂತ. ಅವಾಗ ಗುರು ಹೇಳ್ದ, ಏನ್ ಹೇಳ್ದ, ಹೇ ಶಿಷ್ಯರ ಕೇಳ, ನನ್ನ ಮಾತು ಕೇಳು, ಏನು ಕೇಳಬೇಕತಿ ಅದನ್ನ ಕೇಳ, ಒಂದು ಸ್ವಲ್ಪ ಉಳಿಲಾರ್ದಂಗೆ ಕೇಳ. ಅಂದ್ರೆ ಅದನ್ನ ನಾನು ನಿನ್ನ ಸಂಶಯಗಳೆಲ್ಲ ನಿವೃತ್ತಿ ಆಗುವಂತೆ ನಿನಗೆ ತಿಳಿಸಿಕೊಡ್ತೀನಿ ಅಂತ ಅಭಯದಾನ ಮಾಡಿದ್ರು ಗುರುಗಳು.
ಆ ಇಷ್ಟಂದ ಮೇಲೆ ಆವಾಗ ಇವ್ ಸುಬ್ಸಂತ ಇವ ತತ್ವ ದೃಷ್ಟಿ ಹೇಳ್ತಾನ. ಗುರು ಕೀಲಕಿ ದಯಾಳುತ 26ನೇ ದೋಹ. ಗುರು ಕೀಲಕಿ ದಯಾಳುತ ಶಿಷ್ಯ ಹುವೆ ಭೌ ಚೈನ್. ಅಂದರೇನು? ಗುರುಗಳ ಏನ್ ಕೇಳ್ತಿ ಕೇಳು, ನಿನ್ನ ಸಂಶಯ ಏನು ಉಳಿಲಾರ್ದಂಗ ಕೇಳು, ಎಲ್ಲವನ್ನ ತಿಳಿಸಿ ಹೇಳುತ್ತೇನೆ ಅಂತ ಹೇಳಿದ ಮೇಲೆ ಆ ಗುರು ಎಷ್ಟು ದಯಾ ಅದಾರು. ಯಾಕ ನಿಜಗೊಂಡು ಹೇಳ, ಗುರು ಇರ್ಬೇಕಾದ್ರ ಕರುಣ ಸತ್ಕಲೆ ಶಾಸ್ತ್ರ ಪರಿಣತಿ ನಿರಾಶೆ ಸೌಂದರತೆ ಸುಮುಖತ್ವ ಸುಗುಣ ಸುಜ್ಞಾನಗಳಿರಲ್ಲ ಅವನೇ ಸೇವೆ ಗುರುವಪ್ಪು ಅಂತ. ಇಂಥ ಸೇವಿಸಲಿಕ್ಕೆ ಯೋಗ್ಯವಾದ ಗುರು ಅಂದ್ರ ಕರುಣ ಸತ್ಕಲೆ ಶಾಸ್ತ್ರ ಪರಿಣತಿ. ಕರುಣ ಅಂದ್ರ ಮೊದಲಿರ್ಬೇಕು ಅವಾಗ. ಈ ಜನ್ಮಾದಿ ದುಃಖದಿಂದ ಬಳಲಿ ಯಾರು ಬಂದಾರೋ ಅವ್ರನ್ನ ಉದ್ಧಾರ ಮಾಡ್ಬೇಕು ಅನ್ನುವ ಕರುಣಾ ಅವನಲ್ಲಿ ಬೇಕು. ಬರೇ ಕರುಣಾ ಇದ್ದ ನಡೆಯಂಗಿಲ್ಲ. ಸತ್ಕಲೆ ಶಾಸ್ತ್ರ ಪರಿಣತಿ ಇರಬೇಕು. ಸತ್ಕಲೆ ಅಂದ್ರೆ ಬ್ರಹ್ಮನಿಷ್ಠತ್ವ ಇರಬೇಕು, ಶಾಸ್ತ್ರ ಪರಿಣತಿ ಅಂದ್ರೆ ಶ್ರೋತ್ರಿಯತ್ವ ಇರಬೇಕು. ಅವನೇ ಸೇವೆ ಗುರುವಪ್ಪು, ಸೇವಿಸ್ಲಿಕ್ಕೆ ಯೋಗ್ಯವಾದ ಗುರುದಾನು ಅಂತ ನಿಜಗೊಂಡು ಹೇಳ. ಆ ಪ್ರಕಾರ ಇಲ್ಲಿ ಅವ್ರ ಗುರುವಿನನ್ನು ಕಂಡ್ರು ಗುರು ದಯಾಳು. ಅದಕ್ಕ ಗುರು ಕೀಲಕಿ ದಯಾಳುತ ಶಿಷ್ಯ ಹುಯೆ ಬೌಚೈನ್ ಅಂದ್ರೆ ಗುರುಗಳ ಒಂದು ಕರುಣಾ ದಯಾ ಅಂತಕ್ಕಂಥದ್ದನ್ನು ಕಂಡು ಶಿಷ್ಯನು ಹೃದಯದಲ್ಲಿ ಆನಂದಿತ ಭರಿತನಾಗದ. ಆ ತನ್ನ ಮನದಲ್ಲಿ ಏನ್ ವಿಚಾರ ಮಾಡ್ತಾನಂದ್ರ ನನ್ನ ಕಾರ್ಯ ಸಿದ್ಧಿಸಿತು. ಯಾಕ ಗುರುಗಳು ಅಭಯ ಕೊಟ್ರಲ್ಲ, ಏನ್ ಕೇಳ್ತಿ ಕೇಳತ್ ಹೇಳ್ಬಿಟ್ಟಾರ. ಕೇಳುವುದಕ್ಕೂ ಹೇಳುವುದಕ್ಕೂ ಸಮಯವಿಲ್ಲ ಅಂದಿಲ್ಲ. ಆದ್ದರಿಂದ ನನ್ನ ಕೆಲಸ ಆಯ್ತಂತೇಳಿ ಆಮೇಲೆ ಆತನು ಏನೈತಿ ಕಾಜ ಸಿದ್ಧಿ ನಿಜ ಮಾನೇಹಿಯೇ ಬಾಕೆ ಸವಿನಯ ಬೈನ್ ಅಂದರೆ ಆವಾಗ ವಿನಯದಿಂದ ಆ ತತ್ವ ದೃಷ್ಟಿ ಗುರುಗಳಿಗೆ ಹೇಳಲಿಕ್ಕೆ ಹತ್ತಿದ. ಏನ್ ಹೇಳ್ದ ಇನ್ ಮುಂದೆ ಹೇಳ್ತಾರೆ. ತತ್ವ ದೃಷ್ಟಿ ವಾಚ್ ಭೋ ಭಗವನ್ ಹಮ ಕೃಪಾ ನಿಧಾನ, ಭೋ ಭಗವನ್ ತುಮ್ ಕೃಪಾ ನಿಧಾನ ಹೌ ಸರ್ವಜ್ಞ ಮಹೇಶ ಸಮಾನ. ಯಾಕ ಗುರುಗಳಿಂದ ತಾನು ಭೋ ಭಗವನ್ ತುಮ್ ಕೃಪಾ ನಿಧಾನ ಹೌ ಸರ್ವಜ್ಞ ಮಹೇಶ ಸಮಾನ. ಏನ್ ಬೇಕು ನಿನ್ಗ? ಹೌ ಹೌ ಸರ್ವಜ್ಞ ಹೌ ಅಂದ್ರ ಇದು ಸ್ವಲ್ಪ ಪೂರ್ವಿ ಭಾಷಾ, ಹಳ್ಳಿ ಭಾಷಾ ಇರ್ತೈತಿಲ್ಲ ಆ ರೀತಿ ಹಿಂದಿಯೊಳಗೆ ಹಳ್ಳಿ ಭಾಷೆ ಐತಿ. ಅಂದ್ರ ಹೋ ಅನ್ನೋದು ಹೌ ಅಂತ ಹಿಂಗ ಅದ. ಅಂದ್ರ ಇದ್ದಿ. ಹೋ ಅಂದ್ರೇನು? ಹೆಂಗಿದ್ದಿ? ಸರ್ವಜ್ಞನಾಗಿ ಮಹೇಶ ಸಮಾನ ಹೌ ಇದ್ದಿ. ಗುರುದೇವನಿ ಹೇಗಿದ್ದಿ ಅಂದ್ರ ಭೋ ಭಗವಾನ್ ತುಮ್ ಕೃಪಾ ನಿಧಾನ, ನೀವು ಕೃಪಾ ಸಾಗರ್ ಇದ್ದೀರಿ. ಮತ್ ಹೇಗಿದ್ದೀರಿ ಅಂತ ಕೇಳಿದ್ರೆ ಸರ್ವಜ್ಞ ಮಹೇಶ ಸಮಾನ. ಸರ್ವಜ್ಞ, ಸರ್ವಜ್ಞ ಅಂದ್ರೆ ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಸರ್ವಂ ಜಾನಾತಿ ಎಲ್ಲವನ್ನು ಬಲ್ಲವ. ತಾವು ಎಲ್ಲವನ್ನು ಬಲ್ಲವರು. ಅದು ಹ್ಯಾಂಗ ಸರ್ವಜ್ಞ ಅಂದ್ರ ಈಶ್ವರನಿದ್ದಾನೆ. ಮಹೇಶ ಸಮಾನ ಅಂದ್ರ ಮಹೇಶ್ ಅಂದ್ರ ಈಶ್ವರ್. ಈಶ್ವರ್ ಹೇಗ ಸರ್ವಜ್ಞ ಅದಾನ, ಎಲ್ಲವನ್ನು ಬಲ್ಲವದನವ. ಅದರಂತೆ ತಾವು ಆ ಈಶ್ವರನಂತೆ ಸರ್ವಜ್ಞರಾಗಿದ್ದೀರಿ, ಕೃಪಾಳುಗಳು ಇದ್ದೀರಿ, ಮತ್ತು ಮಹೇಶ್ವರನಂತೆ ಪರಮಾತ್ಮನಂತೆ ಎಲ್ಲವನ್ನು ಬಲ್ಲವರು ಇದ್ದೀರಿ. ನಾವು ಮಾತ್ರ ಹೇಗದೆ ಗುರುಗಳನ್ನ ಹೇಳಿದ ಹಮ್ ಅಜಾನಮತಿ ಕಛೂನ ಜಾನೆ. ನಾವು ಮಾತ್ರ ಸ್ವಲ್ಪವೂ ಕೂಡ ಏನನ್ನು ಅರಿಯದವರಾಗಿದ್ದೇವೆ. ತಾವು ದಯಾಸಾಗರರಾಗಿ ಈ ಮಹಾದೇವನಂತೆ ಎಲ್ಲವನ್ನು ತಿಳಿದಂತವರಾಗಿದ್ದೀರಿ. ನಾವು ಮಾತ್ರ
ಸ್ವಲ್ಪವೂ ಕೂಡ ಏನನ್ನು ಅರಿಯದವರಾಗಿದ್ದೇವೆ, ನಮಗೇನು ಗೊತ್ತಿಲ್ಲ. ಮತ್ತು ಜನನ ಮರಣಾದಿ ಸಂಸಾರ ಜನ್ಮಾದಿಕ ಸಂಸ್ಕೃತಿ ಭಯಮಾನೆ ಅಂದ್ರೇನು? ಜನ್ಮ ಮರಣಾದಿ ಸಂಸಾರದ ದುಃಖದಿಂದ ಕೂಡಿದ್ದೇವೆ. ಅಲ್ಲದೆ ಮತ್ತೆ ಹೇಳ್ತಾನ, ಕರ್ಮ ಉಪಾಸನ ಕೀನೇ ಭಾರಿ. ನಾವು ಇಲ್ಲಿವರೆಗೆ ಕರ್ಮ ಉಪಾಸನೆಗಳನ್ನ, ಸಕಾಮ ಕರ್ಮ ಉಪಾಸನೆಗಳನ್ನ ಕೀನೇ ಭಾರಿ, ಕರ್ಮ ಅನ್ನೋದ್ರ ಮೇಲೆ 148ನೇ ಟಿಪ್ಪಣಿ ಐತಿ. पूर्व हमने सकाम कर्म और उपासना बहुत किए. ಹಿಂದ ನಾವು ನಮ್ಮಲ್ಲಿದ್ದಾಗ ಸಕಾಮ ಕರ್ಮಗಳನ್ನ, ಸಕಾಮ ಉಪಾಸನೆಗಳನ್ನ ಬಹುತ್ ಕಿಯೆ ಅಂದ್ರೆ ಬಹಳ ಮಾಡೀವಿ. ಚಿಂತೆ ಮೋಕ್ಷ ವಾಂಚಿತ್ ಫಲ ಪಾಯಾನೆ, ಆಗಲೇ ಹೇಳೇ ಬಿಟ್ಟೇನೆ ಇದನ್ನು. ಅದರ ಪ್ರಯೋಜನ ನಮ್ಗೇನು ಆಗಿಲ್ಲ. ಕರ್ಮ ರಗಡ ಮಾಡೇವಿ, ಉಪಾಸನ ಮಾಡೇವಿ, ಉಲ್ಟಾ ಸಂಸಾರ ಬಳ್ಯ ಮತ್ತೆ ಹೆಚ್ಚಿಗೆ ಆಗ್ಬಿಡ್ತಿದ್ದು. ಈ ಅಭಿಪ್ರಾಯ. ಅದಕ್ಕ ಈಗ ಏನಾಯ್ತಂದ್ರೆ ಇಟ್ಟು ಮತ್ತೆ ನಮಗ ಹೆಚ್ಚ ಆಯ್ತು ಅಂತ ಹೇಳಿದ. ಏನ ಹೇಳಿ ಹೋಗಪ್ಪ. ಟಿಪ್ಪಣಿ ಮುಗಿತ. कर्मोपासन कीने भारी और अधिक जग पाछी डारी. ಅಧಿಕವಾಗಿ ಬಂಧನಕ್ಕೆ ಒಳಗಾಗಿರ್ತೀವಿ ನಾವು. ಮುಕ್ತರಾಗೋದು ಬಿಟ್ಟು ಮತ್ತಿಷ್ಟು ಕಾಲಿಗೆ ಬಳ್ಳಿ ಸುತ್ತಕೊಂಡು ಮತ್ತಿಟ್ಟು ನಮ್ಮನ್ನ ಪೂರ ಬಂಧನಕ್ಕ ಕಾರಣ ಮಾಡಿಬಿಡ್ತದ. ಆಪ ಉಪಾಯ ಕಹೋ ಗುರುದೇವ, ತಾವು ಇದಕ್ಕೆ ಉಪಾಯ. ಈಗ ನಾವು ಹೇಳಿದೀವಿ, ನಮ್ಮ ಗತಿ ಜನ್ಮಾದಿ ಸಂಸಾರದಿಂದ ಕುಡ್ಕೊಂಡೇವಿ, ಕರ್ಮ ಉಪಾಸಗಳನ್ನ ಮಾಡಿ ಮಾಡಿ ಮತ್ತಿಟ್ಟು ಕೂದಲಾಗ ಸಿಗ್ಬಿದ್ದಂಗ, ಬೇಡ ಮುಳ್ಳಿನ ಕಂಟಿಯಾಗಿ ಸಿಕ್ಕೊಂಡಂಗೆ ಸಿಕ್ಕೊಂಡ್ಬಿಟ್ಟೆ. ಅದಕ್ಕೆ ಉಪಾಯ, ತಾವು ಉಪಾಯ ಏನ ಅನ್ನೋದು ಹೇಳಿ. ಅಂದ್ರೆ ಯಾವುದರಿಂದ ಈ ಸಂಸಾರ ದುಃಖ ನಾಶವಾಗುವುದು ಅಂತ ಉಪಾಯವನ್ನು ತಾವು ಹೇಳ್ರಿ. ವೈ ಜಾತಿ ಭವ ದುಃಖ ಛೇವ ಅಂದನ. ಅಂದ್ರೆ ಈ ದುಃಖ ನಮ್ಗೆ ಬಂದದ್ದು ಬಂಧನ, ಇದು ನಿವೃತ್ತಿ ಆಗ್ಬೇಕಾದ್ರ ಅದಕ್ಕೆ ಉಪಾಯ ಏನೈತಿ ಹೇಳ್ರಿ. ಇದು ಪಾರ್ಟ್ 1. ಈಗ ಸೆಕೆಂಡ್ ಪಾರ್ಟ್ ಹೇಳ್ತಾನ. ಪುನಿ ಅಂದ್ರ ಮತ್ತು ಚಾಹತಹಮ ಪರಮಾನಂದ. ಮತ್ ನಾವು ಏನ್ ಬಯಸ್ತೀವಿ ಅಂದ್ರೆ ನಾವು ಪರಮಾನಂದವನ್ನು ಪಡಿಬೇಕು, ದುಃಖ ನಿವೃತ್ತಿ ಆಗಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು ಅಂತ ಹಿಂಗ ಇಚ್ಛಾ ಐತಿ. ಅದಕ್ಕೆ ಸುಲಭವಾದ ಉಪಾಯವನ್ನು ತಾಕು ಕಹೋ ಉಪಾಯ ಸುಚಂದ ಹೇಳ್ರಿ. ಏ ಗುರುದೇವ, ತಾವು ಯಾವಾಗ ಕೃಪೆ ಮಾಡಿ ಅದಕ್ಕೆ ಉಪಾಯವನ್ನು ಹೇಳುವಿರೋ. ಜಬ ಕೃಪಾ ಕರಿ ಕಹೋ ತಾತ್ ತಬ್ ಹೋಯ್ ಹಮರೇ ಕುಶಲಾತ್. ಅಂದ್ರ ತಾವು ಹೇಳಿದ ಮೇಲೆ ಆವಾಗ ನಮಗ ಆ ಸುಖ ಆನಂದ ಪ್ರಾಪ್ತಿ ಆಗ್ತೈತಿ ಅಂತೇಳಿ ಇಲ್ಲಿ 29ನೇ ದೋಹಾ ತನಕ, 26ರಿಂದ 29ನೇ ದೋಹಾ ತನಕ ಈಗ ಹೇಳ್ಕೊಂಡು ಬಂದ್ವಿ. ಅದು ಈಗ ಅದೇ ಟೀಕಾ ಹೇಳ್ತಾರೆ. ಹೇ ಭಗವನ್, ಯಾರು ತತ್ವದೃಷ್ಟಿ ಹೇಳ್ತಾನೆ ಏನಂತ? ಹೇ ಭಗವನ್, ಆಪ ಕೃಪಾ ನಿಧಾನ ಹೋ. ತಾವು ಕೃಪಾ ಸಾಗರ ಇದ್ದೀರಿ, ದಯಾ ಸಾಗರ ಇದ್ದೀರಿ. ಅವರ ಸದಾಶಿವಕ್ಕೆ ಸಮಾನ ಆಪ್ ಸರ್ವಜ್ಞವು. ಸದಾಶಿವನಂತೆ ತಾವು ಎಲ್ಲ ಬಲ್ಲವರು, ಸರ್ವಜ್ಞರಾಗಿದ್ದೀರಿ. आओ हे भगवान, हम
जन्म मरण से आदि लेके जो दुख रूप संसार है तासे डरे ನಾವು ಜನ್ಮ ಮರಣದ ರೂಪ ಈ ಜನ್ಮ ಮರಣಾದಿ जन्म मरण से आदि लेके जो दुख रूप संसार जन्म मरण रूप ಈ ದುಃಖ ರೂಪ ಸಂಸಾರ ಏನೈತಲ್ಲ ತಾಸೆ ಡರೆ ಹೇ ಅದರಿಂದ ಭಯ ಪಟ್ಟಿದ್ದೇವೆ ಈ ದುಃಖ ಜನ್ಮಾದಿ ದುಃಖದಿಂದ ನಾವು ಭಯಭೀತರಾಗಿದ್ದೇವೆ ತಾಕಿ ನಿವೃತ್ತಿ का उपाय आप कहो ಆ ಜನ್ಮ ಮರಣ ಸಂಸಾರ ಇದು ಉಪಾಯ ಯಾಗ ನಿವೃತ್ತಿ ಆಗ್ತದ ಅದಕ್ಕೆ ಉಪಾಯ ತಾವು ಹೇಳಿ और परमानंद प्राप्ति उपाय को दुख निवृत्ति आಗೋಕ್ಕೆ ಉಪಾಯ ಏನು ಪರಮಾನಂದ ಪ್ರಾಪ್ತಿ ಆಗಬೇಕಾದ್ರೆ ಅದಕ್ಕೆ ಉಪಾಯ ಏನು ಇದನ್ನ ದಯಮಾಡಿ ತಾವು ಹೇಳಬೇಕು ಅಂತ ಗುರುಗಳಲ್ಲಿ ಶಿಷ್ಯರು ವಿನಂತಿ ಮಾಡಿಕೊಂಡ್ರು ಅಂತ ಹೇಳ್ತಾನೆ हे गुरु उपासना और कर्म के अनंत अनुष्ठान करेवी ನಾವು ಮೊದಲು ಮನೆಯಾಗಿದ್ದಾಗ ಅನೇಕ ಕರ್ಮ ಉಪಾಸನೆಗಳನ್ನ ಅನುಷ್ಠಾನ ಮಾಡಿದ್ದೆ परंतु उनसे हमारे को वांछित फल प्राप्त भया नहीं ಆದ್ರ ಆ ಕರ್ಮೋಪಾಸನೆಗಳನ್ನ ಮಾಡಿದ್ದರಿಂದ ಅದರ ಫಲ ನಮಗ ವಾಂಛಿತ ಫಲ ಅಂದ್ರೇನು ನಮಗ ಬೇಕಾದದ್ದು ಏನೋ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಬೇಕಾಗಿತ್ತು ಅದು ಮಾತ್ರ ನಮಗ ಫಲ ಪ್ರಾಪ್ತಿ ಭಯಾನೆ ಅಂದ್ರ ಆ ಮೋಕ್ಷ ರೂಪ ಫಲ ಸಿಕ್ಕಿಲ್ಲ ಮತ್ತೇನಾಗೈತಿ ಉಲ್ಟಾ ಸಂಸಾರ ಉಂಟೆ ಬಡ್ತಾ ಗಯ ವಿಪರೀತವಾಗಿ ಮತ್ತೆ ಸಂಸಾರ ಕರ್ಮದಿಂದ ಮತ್ತಿಟ್ಟು ಹೆಚ್ಚಿಗೆ ಆಯ್ತು ಯಾತೆ ಆಪ್ ಅವ್ರ ಉಪಾಯ ಬತಾವು ಆದ್ರಿಂದ ಈ ಕರ್ಮೋಪಾಸನೆಗಳಿಂದ ಮತ್ತಿಟ್ಟು ಹೆಚ್ಚಿಗೆ ಆಕೈತೆ ಅನ್ನೋದು ಗೊತ್ತಾತು ಇದನ್ನ ಬಿಟ್ಟ ಬ್ಯಾರೆ ಉಪಾಯ ಅಂದ್ರ ಜ್ಞಾನ ಅಂದ್ರ ಜಾ ಕರ್ಕೆ ಹಮ್ ಕೃತಾರ್ಥ ಹೋವೆ ನಾವು ಕೃತಾರ್ಥ ಆಗ್ಬೇಕಾದ್ರೆ ಕರ್ಮೋಪಾಸನೆಗಳನ್ನು ಬಿಟ್ಟು ಬೇರೆ ಉಪಾಯ ನಾವು ಹೇಳಿ ಅಂದ್ರೆ ಜ್ಞಾನ ಹೇಳಿ ಅಂದ್ರೆ ಅರ್ಥಾತ್ ಇಲ್ಲಿ ಹೇಳೋದ್ರಿಂದ ಅವನ ಅಭಿಪ್ರಾಯ ಏನಾಯ್ತು ಅಂದ್ರೆ ಈ ಕರ್ಮ ಮಾಡಿ ಮಾಡಿ ನಮಗ ಮೋಕ್ಷ ಅನ್ನೋದು ಸಿಗಲಿಲ್ಲ ಉಲ್ಟಾ ಮತ್ತಿಟ್ಟು ಸಂಸಾರ ಬಂಧನವೇ ಅಧಿಕ ಆಗಿ ಹೋಯಿತು ಅಂತ ಏನ್ ಹೇಳ್ಯಾನ ಯಾಕಂದ್ರ ಆ ಕರ್ಮದ ಫಲ ನಾಲ್ಕದ ಕರ್ಮಕ್ಕೆ ಫಲಗಳು ನಾಲ್ಕು ಅಂದ್ರ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ ನಾಲ್ಕು ಕರ್ಮದ ಫಲಗಳು ಕರ್ಮ ಮಾಡೋದ್ರಿಂದ ಪ್ರಯೋಜನ ಇವು ನಾಲ್ಕು ಅದನ್ನೇ ನಿಜಗುಣರು ಘಟಪುರ ತಂಡುಲ ಮಕುರವೆಂಬಿವನೆ ಅಂತ ನಿಜಗುಣ ಶಾಸ್ತ್ರದಲ್ಲಿ ಬರ್ತದೆ ಘಟಪುರ ತಂಡುಲ ಮಕುರವೆಂಬಿವನೆ ಅಂತ ಉದಾಹರಣೆ ಕೊಟ್ಟಾರ ಅಂದರೆ ಘಟಪುರ ಅಂದ್ರೆ ಉತ್ಪಾದ್ಯ ಮೊದಲು ಉತ್ಪಾದ್ಯ ಐತಿ ಉತ್ಪನ್ನ ಆಗೋದು ಅದಕ್ಕೆ ಕುಂಬಾರನ ಕರ್ಮದಿಂದ ಏನ್ ಉತ್ಪನ್ನ ಆಕತಿ ಘಟ ಉತ್ಪತ್ತಿ ಆಗುತ್ತೆ ಹೌದಿಲ್ಲ ಕುಂಬಾರನ ಕರ್ಮದಿಂದ ನಾವು ಕೆಲಸ ಮಾಡೋದ್ರಿಂದ ಘಟ ಉತ್ಪತ್ತಿ ಆಗ್ತೈತಿ ಘಟ ಹೇಗೈತಿ ಅನಿತ್ಯ ಕೈಯಾನ ಬಿದ್ರೆ ಮುಗ್ದ ಹೋತ ಅದಕ್ಕೆ ಅನಿತ್ಯ ಐತೆ ಅಂತ ಯಾವ್ದು ಉತ್ಪತ್ತಿ ಅದು ಗೀತೆಯಲ್ಲಿ ಹೇಳ್ತಾನ ಜಾತಸ್ಯ ಹಿ ಧ್ರುವ ಮೃತ್ಯು ಹುಟ್ಟಿದೊಮ್ಮೆ ನಾಶ ಆಗ್ಲಿಕ್ಕೆ ಬೇಕು ಅಂದ್ರ ಅದು ನಿತ್ಯ ಇರೋದಿಲ್ಲ ಉತ್ಪಾದ್ಯ ಅಲ್ಲಿಂದ ಪ್ರಾಪ್ಯ ಅನ್ನೋದು ಎರಡನೇದ್ದು ಅದಕ್ಕ ನಿಂತ್ಕೊಂಡ್ರು ಪುರ ಅಂತ ಪಟ್ಟ ಪುರ ಅಂದ್ರೆ ಊರು
ಏನಕತಿ ಪುರ ಪುರ ಅಂದ್ರೆ ಊರು. ಗಮನ ರೂಪ ಕರ್ಮದಿಂದ ಗ್ರಾಮ ಪ್ರಾಪ್ತಿ. ಈಗ ತಿಳಿತಿದ್ದಾರೆ ಪುರ ಅಂದ್ರೆ ಬಿಡು, ಅದನ್ನು ಗ್ರಾಮ ತಿಳ್ಪ. ಆದ್ರ ಗಮನ ರೂಪ ಕರ್ಮದಿಂದ ಏನಾಗುತ್ತದೆ? ಗ್ರಾಮ ಪ್ರಾಪ್ತಿ ಆಗುತ್ತದೆ. ಗಮನ ರೂಪ ಕರ್ಮ ಹೋಗೋಕ್ ನಡೆಯೋದು. ಆವಾಗೇನು ಮೋಟರ್ ಗಾಡಿ ಇರಲಿಲ್ಲ, ನಡೀತಾ ಹೋಗ್ಬೇಕು. ಅದರಿಂದ ಏನು ಪ್ರಾಪ್ತಿ ಆಕತಿ ಅಂದ್ರೆ ಗ್ರಾಮ ಅಂದ್ರೆ ಊರು ಪ್ರಾಪ್ತಿ ಆಗ್ತೈತಿ. ಮತ್ತ ಅದು ಅದರಂತೆ ಯಾವ್ದು ನಮಗ ಪ್ರಾಪ್ತಿ ಆಗೈತಿ ಅದನ್ನು ನಿತ್ಯ ಇರ್ತೈತೇನ? ಅದ ಅನಿತ್ಯನ? ಹೌದೆಲ್ಲೋ ಯಾವ್ದು ಬಂದೈತಿ ಅಥವಾ ಪ್ರಾಪ್ತಿ ಆಗೈತೆ ಅಂದ್ರೆ ಒಂದಿನ ಹೋಗುತ್ತದೆ. ಹಿಂಗದ. ಆದ್ದರಿಂದ ಅದು ಅನಿತ್ಯವೈತಿ ಕರ್ಮದ ಫಲ. ಆಮೇಲೆ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಅಂತ ವಿಕಾರ ಆಗುದು. ಅದಕ್ಕೆ ನಿಂತ್ಕೊಂಡ್ರು ತಂಡುಲ ಅಂತ ಕೊಡ್ತಾರೆ. ತಂಡುಲ ಅಂದ್ರೆ ಸಂಸ್ಕೃತದೊಳಗೆ ಅಕ್ಕಿಗೆ ಅಂತಾರೆ. ಅಕ್ಕಿ ಅಕ್ಕಿ ಇರ್ತೈತಲ್ಲ, ಅಕ್ಕಿಯನ್ನ ಕುದಿಸೋದರಿಂದ, ಕುದಿಸುವ ಕ್ರಿಯಾ ಮಾಡೋದರಿಂದ ಏನಾಗುತ್ತದೆ? ಅನ್ನ ಅಂದ್ರೆ ಮೊದಲು ಕಠಿಣ ಇತ್ತ, ವಿಕಾರವಾಯ್ತು. ವಿಕಾರ ರೂಪಾಂತರ ಪ್ರಾಪ್ತಿಗೂ ವಿಕಾರ ಕೈ ಲಕ್ಷಣ, ವಿಕಾರದ ಲಕ್ಷಣ. ರೂಪಾಂತರ ಪ್ರಾಪ್ತಿ ಅಂದ್ರೆ ಮೊದಲಿನ ರೂಪ ಬಿಟ್ಟು ಅನ್ಯ ರೂಪ. ಮೊದಲು ಬಿರುಸಿತ್ತ ಅಕ್ಕಿ ಅದು ಅನ್ನ ಆದಾಗ ಅದು ಮಿದು ಆಗಿಬಿಡ್ತೈತಿ. ಹೌದಲ್ಲ? ಅದಕ್ಕೆ ಆ ರೀತಿ ಈ ವಿಕಾರ ಏನ್ ಆಕೈತಿ ಅದನ್ನು ಅನಿತ್ಯ ಐತಿ, ಮುಂದೆ ಹಳಿಸ್ಬಿಡ್ತೈತಿ ಅದ. ಹೌದಲ್ಲ? ಆದ್ದರಿಂದ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ ಅಂತ ನಾಲ್ಕನೇ. ಸಂಸ್ಕಾರಕ್ಕ ನಿಜಗೊಂಡ್ರೆ ಏನು ಉದಾಹರಣೆ ಕೊಟ್ಟಾರ? ಮಕುರವೆಂಬ. ಮಕುರ ಅಂತ. ಮಕುರ ಅಂದ್ರೆ ಹಳೆಗನ್ನಡ. ಅದು ಕನ್ನಡಿ. ಮಕುರ ಅಂದ್ರ ಕನ್ನಡಿ. ಆ ಕನ್ನಡಿ ಧೂಳು ಬಿದ್ದು ಮಂಜಾಗೈತಿ. ಮಂಜಾಗೈತಿ. ಅದನ್ನ ಸ್ವಲ್ಪ ಸುಣ್ಣ ಅಥವಾ ಒಂದಿಟ್ಟು ಪಟ್ಟಿ ತಗೊಂಡು ತಿಕ್ಕಿ, ಬೂದಿ ತಗೊಂಡು ತಿಕ್ಕಿ ಒರೆಸಿದ್ರೆ ಆ ಕರ್ಮದಿಂದ ಏನಾಕತಿ? ಸ್ವಚ್ಛ. ಹೀಗೆ ಆ ಕರ್ಮ ಅಂತಕ್ಕಂಥದ್ದು ನಿಷ್ಕಾಮ ಭಾವದಿಂದ ಮಾಡಿದರೆ ಈ ಅಂತಃಕರಣ ಅಂತಕ್ಕಂಥ ಕನ್ನಡಿ ಅದು ಮಲವಿಕ್ಷೇಪ ದೋಷದಿಂದ ಹೊಲಸಗಿದೆ. ಅದಕ್ಕ ಆ ನಿಷ್ಕಾಮ ಕರ್ಮ ಅನ್ನು ಪೌಡರ್ ಸಾಬೂನು ಹಚ್ಚಿ ತಿಕ್ಕಿದಾಗ ಅಥವಾ ಸುಣ್ಣ ಹಚ್ಚಿದಾಗ ಸ್ವಚ್ಛ ಕ್ಲೀನ್ ಆಗ. ಆದ್ದರಿಂದ ಕರ್ಮದ ಪ್ರಯೋಜನ ಈ ರೀತಿ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ. ಅಂದ್ರ ಅದನ್ನ ಹೇಗೂ ಹಚ್ಬೋದು. ಅಂದ್ರ ಕುಂಬಾರನ ಕರ್ಮದಿಂದ ಘಟ ಉತ್ಪತ್ತಿ ಆಯ್ತು, ಗ್ರಾಮ ಪ್ರಾಪ್ತಿ ಹೇಳಿನಲ್ಲ. ಗ್ರಾಮನ ಏನ್ ತಿಳಿತಾನ? ಅದ ಊರು ಪ್ರಾಪ್ತಿ ಅಂದ್ರೆ ಏನು? ಆದ್ರೂ ಅದು ಹೊಂದಾಣಿಕೆ ಆಗಿಲ್ಲ. ಹೌದಿಲ್ಲ? ಅದಕ್ಕೆ ನಿಮಗ್ ಸಂಶಯ ಬರ್ಲಿಲ್ಲ ಅಂದ್ರೆ ನನಗ ಗೊತ್ತದ. ನಾನು ಮಾತಾಡ ಹಿಂಗ್ಯಾಂಗ ಅದು ಗ್ರಾಮ ಹೊಂದುವಲ್ಲದ ಅದು. ಅಂದರೆ ಈ ಮುಂದಿನ ಊರು ಅಲ್ಲದು. ಸ್ವರ್ಗ ಪ್ರಾಪ್ತಿ ಕರ್ಮದಿಂದ ಜ್ಯೋತಿಷ್ಠೋಮಾದಿ ಯಜ್ಞ ರೂಪ ಕರ್ಮದಿಂದ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಆ ಗ್ರಾಮ ಊರು ಯಾವುದು? ಸ್ವರ್ಗ, ದೇವಲೋಕ. ಅದು ಅಂದಾಗ ಅದು ಹೆಂಗ್ ಶಾಶ್ವತ ಐತೆ? ಈಗ ಸಂಶಯ ರೈತಿದ. ಹೀಗದ. ಆದ್ದರಿಂದ ಉತ್ಪಾದ್ಯ ಪ್ರಾಪ್ಯ
ವೈಕಾರಿ ಅಂದ್ರೆ ಇದ್ದದ್ದು ಒಂದು ವಿಕಾರ ಹೊಂದಿ ಹೋಗತಿ ಎಲ್ಲ ಅದ ಹಂಗೆ ಶರೀರನು ವಿಕಾರ ಆಗೇ ಹೋಗತಿ, ಪ್ರತಿಯೊಂದು ವಸ್ತು ವಿಕಾರ ಆಕತಿ. ಕರ್ಮದಿಂದ ಏನ್ ಬಂದದ, ಈ ದೇಹನೂ ಕರ್ಮದಿಂದ ಬಂದದ. ನಾವು ಕರ್ಮ ಮಾಡಿ ಏನೇನು ಗಳಿಸ್ತೀವಿ ಎಲ್ಲ ವಿಕಾರ ಆಗ್ತಾವ. ಅಡಿಗೆ ಮಾಡಿ ಇಟ್ಟದು ಕಳಿಸಿ ಹೋಗ್ತತಿ. ಜ್ವಾಳ ಕಾಳ ಎದ್ದದು ನುಸಿ ಹೆಚ್ಚಿ ಅವು ಕೊಳತು ಹೆಂಗ ಹಾಕಾವ ಹೌದಿಲ್ಲ. ಆದ್ದರಿಂದ ಈ ರೀತಿ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ ಈ ಕರ್ಮದ ಫಲಗಳು 4 ಇರುತ್ತವೆ. ಅಂದ್ರೆ ಇವು ಅಷ್ಟು ಅನಿತ್ಯವೇ ಇರ್ತವೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಕರ್ಮೋಪಾಸನೆಗಳನ್ನು ಉಪಾಸನ ಅಂದ್ರೂ ಮಾನಸಿಕ ಕರ್ಮನೇ ಅದು. ಆದ್ದರಿಂದ ನಾವು ರಗಳೆ ಮಾಡಬೇಕಾರೆ ಆದ್ರೆ ನಮಗ್ ಬೇಕಾದದ್ದು ಸಿಗಲಿಲ್ಲ ಅಂದ್ರೆ ನಿತ್ಯವಾದ ಮೋಕ್ಷ ಸಿಗಲಿಲ್ಲ, ಅನಿತ್ಯ ವಸ್ತುಗಳೇ ಸಿಕ್ಕು ನಮಗ ಅಂತ ಅರ್ಥ ನಾವು ಹೇಳೋದು. ಅದಕ್ಕಾಗಿ ತಾವು ಇದಕ್ಕಿಂತ ಬೇರೆ ಉಪಾಯ, ನಿತ್ಯವಾದ ವಸ್ತು ಸಿಗ್ಬೇಕಾದ್ರೆ ಮೋಕ್ಷ ಸಿಗ್ಬೇಕಾದ್ರೆ ಅದಕ್ಕೆ ಉಪಾಯ ಏನೈತೆ ಅದನ್ನ ತಾವು ಹೇಳ್ರಿ ಅಂತ ಕೇಳಿದ್ದಾನೆ. ಈಗ ಗುರುಗಳು 115ನೇ ಅಂಕದಿಂದ ಶಿಷ್ಯನಿಗೆ ಉತ್ತರವನ್ನು ಹೇಳುತ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರ, ಮೋಕ್ಷ ಇಚ್ಛಾಕಿ ಭ್ರಾಂತಿ ಜನ್ಯ ಪೂರ್ವಕ ಮಹಾವಾಕ್ಯಕ ಉಪದೇಶ. ಅಂದ್ರೆ ಸ್ವಲ್ಪ ಪಾರಮಾರ್ಥಿಕ ಸತ್ಯ ಇಟ್ಟು ಹೇಳ್ತಾರೆ. ಉತ್ತಮಾಧಿಕಾರಿ ಅಂತ ಹೇಳಿದ್ನ ಮೊದಲ, ಇಲ್ಲಿ ಶಾಸ್ತ್ರ ಉತ್ತಮಾಧಿಕಾರಿಗೆ ನಡಿತೈತಿ. ಹಿಂಗ ಅದಕ್ಕೆ ದೋಹ 30ನೇ ದೋಹ, ಮೋಕ್ಷ ಕಾಮ ಗುರು ಶಿಷ್ಯ ಲಖಿ ತಾಕೋ ಸಾಧನ ಜ್ಞಾನ ವೇದೋಕ್ತ ಭಾಷಣ ಲಗೆ ಜೀವ ಬ್ರಹ್ಮ ವಿಧ ಭಾ. ಅಂದರೆ ಗುರುಗಳು ಶಿಷ್ಯನಲ್ಲಿ ಮುಕ್ತಿಯ ತೀವ್ರ ಇಚ್ಛೆಯನ್ನು ಕಂಡು, ಇವನಿಗೆ ಮುಕ್ತಿಯ ತೀವ್ರ ಇಚ್ಛೆ ಆಗಿದೆ, ಮುಕ್ತನ ಎಂದು ಮುಕ್ತನಾದೆ ಅಂತೇಳಿ ತೀವ್ರ ಇಚ್ಛಾ ಇದ್ದದ್ದನ್ನು ಕಂಡು ಆ ಮೋಕ್ಷಕ್ಕೆ ಸಾಧನವಾದ, ಮೋಕ್ಷಕ್ಕೆ ಸಾಧನ ಅದು ವೇದದಲ್ಲಿ ಹೇಳಿರ್ಬೇಕು. ವೇದದಲ್ಲಿ ಹೇಳಲ್ಪಟ್ಟಂತ ಯಾವ ಜೀವ ಬ್ರಹ್ಮರ ಭೇದವನ್ನ ನಾಶ ಮಾಡುವಂತ ಜ್ಞಾನ, ಜೀವ ಬ್ರಹ್ಮರ ಭೇದವನ್ನ ನಾಶ ಮಾಡತಕ್ಕಂಥ ಜ್ಞಾನದ ಬಗ್ಗೆ ಅವನು ಜ್ಞಾನದ ಬಗ್ಗೆ ಹೇಳಲಿಕ್ಕೆ ಆ ಗುರುಗಳು ಪ್ರಾರಂಭ ಮಾಡಿದರು. ಅದಕ್ಕೆ ಜೀವ ಬ್ರಹ್ಮ ಭೇದ. ಈಗ ಟೀಕಾ, दुख की निवृत्ति और परमानंद की प्राप्ति को मोक्ष कहे. ಮೋಕ್ಷ ಮೋಕ್ಷ ಅಂತಾರಲ್ಲ, ಮೋಕ್ಷ ಅಂತ ಎದಕ್ಕೆ ಅನ್ಬೇಕಂದ್ರ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಜನ ಮೋಕ್ಷ. ತಾಕಿ ಕಾಮನಾ ಶಿಷ್ಯಕ್ಕೆ ಹೃದಯ ಮೇ ದೇಖಿಕೆ. ಇವ್ಗೆ ಏನ್ ಬೇಕಾಗೈತಿ, ಗುರುಗಳು ತಿಳ್ಕೊಂಡು ಏನಂತ, ದುಃಖ ನಿವೃತ್ತಿ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು ಅಂತ ಮೋಕ್ಷದ ಇಚ್ಛಾ ಐತಿ. ಆ ಶಿಷ್ಯಕ್ಕೆ ಹೃದಯ ಮೇ ದೇಖೆ, ಮನಸ್ಸಿನಾಗ ಇದೈತಿ ಅಂತ ತಿಳ್ಕೊಂಡು, ತಾಕಾ ಸಾಧನ ಜೋ ವೇದ ಉಕ್ತ ಜ್ಞಾನ ಹೈ ಸೋ ಕಹತೇವೆ. ಅದಕ್ಕೆ ಉಪಾಯ ಏನು ಅಂತ ಹೇಳಿ ಕೇಳ್ಯಾನ. ಅದಕ್ಕೆ ವೇದದಲ್ಲಿ ಹೇಳಲ್ಪಟ್ಟಂತ ಆ ಜ್ಞಾನವನ್ನೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. यद्यपि ज्ञान का स्वरूप अनेक शास्त्र विषय भिन्न भिन्न वर्णन किया है. यद्यपि ಅಂದ್ರೆ ಒಂದು ವೇಳೆ ಶಂಕಾಕಾರ ಅನೇಕ ಪ್ರಕಾರ ಹೇಳ್ಯಾರ, ಅಲ್ಲಿ ಅನೇಕ ಪ್ರಕಾರ ಹೇಳ್ಯಾರ. ಏನ್ ಹೇಳ್ಯಾರ ಗೊತ್ತಂದ್ರೆ, ಅನೇಕ ಶಾಸ್ತ್ರಗಳಲ್ಲಿ ಒಂದ ಅಲ್ಲಿದ. ಯಾಕಂದ್ರೆ ವಿಚಾರ ಸಾಗರ ಒಂದ ನಡೀತೈತಿ ಕರೆ, ಅದ್ರಾಗ ಎಲ್ಲಾ ಮತಗಳು ಬಂದ್ಬಿಡ್ತಾವ.
ನೈಯಾಯಿಕರು ಏನ್ ಹೇಳಿದ್ರು, ಸಾಂಖ್ಯರು ಏನ್ ಹೇಳಿದ್ರು, ಯೋಗ ಶಾಸ್ತ್ರಕರು ಏನ್ ಹೇಳಿದ್ರು, ಪತಂಜಲಿ ಮತ್ತು ಯಾವ ಪೂರ್ವಮೀಮಾಂಸ ಕಣ ಎಲ್ಲಾ ಶಾಸ್ತ್ರಕಾರರು ಎಲ್ಲಾ ಶಾಸ್ತ್ರಗಳಲ್ಲಿ ಏನೇನೈತೆ ಅದು ಸಹಿತ ನಿಮ್ಗೆ ಗೊತ್ತಾಗ್ಬೇಕಂತ. ಹಾ, ಬರೇ ಒಂದ ವೇದಾಂತ ಶಾಸ್ತ್ರ ಒಂದ ಅಲ್ಲ, ಇದು ಕೂಡ ಎಲ್ಲ ಆಗಿರ್ಬೇಕು. ಮತ್ತಾದ್ರೂ ಕೂಡ ವೇದ ಉಪನಿಷತ್ ಎಲ್ಲಾ ಜ್ಞಾನ ಆಗಿರ್ಬೇಕು. ನಿಜಗೊಂಡ್ರು ಎಲ್ಲಾ ಜ್ಞಾನ ಆಗಿರ್ಬೇಕು. ನಿಮ್ಗೆ ಒಟ್ಟು ಒಂದು ಕೇಳಿದ್ರೆ ಎಲ್ಲ ಏಕ ವಿಜ್ಞಾನೇನ ಸರ್ವಂ ವಿಜ್ಞಾತಂ. ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂತ ಆಗಿರ್ಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆ ಅರ್ಜುನಗ ಕೃಷ್ಣ ಹೇಳ್ತಾನೆ, ಜ್ಞಾನಂ ತೇ ಅಹಂ ಸವಿಜ್ಞಾನಮಿದಂ ವಕ್ಷಾಂ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋ ಅನ್ಯಜ್ಞಾತವ್ಯಂ ಅವಶಿಷ್ಯತೆ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ, ಜ್ಞಾನಂ ತೇ ಅಹಂ ಸವಿಜ್ಞಾನಮಿದಂ ವಕ್ಷಾಮಿ. ವಕ್ಷಾಮಿ ಅಂದ್ರೆ ಹೇಳುತ್ತೇನೆ, ಇಂಥ ಜ್ಞಾನ ನಿನಗೆ ಹೇಳ್ತೇನೆ. ಎಂಥ ಜ್ಞಾನ? ಯಜ್ಞಾತ್ವ ಅನ್ಯಜ್ಞಾತಂ ಅವಶ್ಯ. ಒಂದನ್ನು ತಿಳಿದರೆ ಎಲ್ಲ ತಿಳಿದಾಗ ಇನ್ನೊಂದು ತಿಳಿಬೇಕನ್ನೋ ಅವಶ್ಯಕತೆ ಇರೋದಿಲ್ಲ ಅಂತ ನಿನಗೆ ಹೇಳ್ತೇನೆ. ಆ ರೀತಿ ನಾನು ನಿಮಗೆ ಇದು ಒಂದು ವಿಚಾರ ಸಾಗರ ಹೇಳ್ತೇನೆ. ಕರೆ ಇದರಲ್ಲಿ ನಿಮಗೆ ಎಲ್ಲಾ ತಿಳಿದಂತಾಗಿರ್ಬೇಕು. ಎಷ್ಟು ಆ ಶಾಸ್ತ್ರಗಳದಾವ, 6 ಶಾಸ್ತ್ರಗಳು, ಎಷ್ಟು ವೇದ ಉಪನಿಷತ್ತುಗಳು, ಭಗವದ್ಗೀತಾ, ಬ್ರಹ್ಮಸೂತ್ರ ಹಿಡ್ಕೊಂಡು ಏನೈತಿ ತಿಳಿಸ್ಕೊಡೋ ಶಾಸ್ತ್ರ ಜಗತ್ಯ ಎಲ್ಲಾ ತಿಳಿದಂಗಾಗಿರ್ಬೇಕು. ಇಂತ ಅದು ನಿಮ್ಗೆ ಎಲ್ಲ ತಿಳಿಯುವಂತೆ ಹೇಳುತ್ತೇನೆ ಅಂತ ಹೀಗಂತ. ಅದಕ್ಕ ಅಂದ್ರೆ ಇಲ್ಲಿ ಏನ್ ಹೇಳಿದ್ರು, ಜ್ಞಾನ ಕಾ ಸ್ವರೂಪ ಅನೇಕ ಶಾಸ್ತ್ರ ವಿಷಯ ಭಿನ್ನ ಭಿನ್ನ ವರ್ಣನ್ಕೆ. ಈಗ ಜ್ಞಾನ ಕೊನೆ ಹೇಳ್ತೀನಿ ಅಂದ್ರು, ಅಲ್ಲಿ ಯದ್ಯಪಿ ಕಾರ್ಯ ಹೇಳು ಜ್ಞಾನ ಮತ್ತ ನಾ ಹೇಳ್ತೇನೆ ಅಂದ್ರ ಈ ಜ್ಞಾನದ ಬಗ್ಗೆ ಅನೇಕ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಜ್ಞಾನದ ಬಗ್ಗೆ ವರ್ಣನ ಮಾಡ್ಯಾರ, ಮೋಕ್ಷದ ಬಗ್ಗೆನೂ ಬೇರೆ ಬೇರೆ ಹೇಳ್ಯಾರ ಅಂತ ಹೇಳ್ದಾವ. ಇಟ್ಟ ಹೇಳ್ಯಾನ, ಮುಂದೆ ಏನು ಹೇಳಿಲ್ಲ. ಅನೇಕ ಪ್ರಕಾರ ಹೇಳ್ಯಾರ. ಏನ್ ಹೇಳ್ಯಾರ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅಂದರೆ ಅರ್ಥಾತ್ ನ್ಯಾಯಶಾಸ್ತ್ರದಲ್ಲಿ ನೈಯಾಯಿಕರು ಏನ್ ಹೇಳ್ತಾರಂದ್ರ, ಜ್ಞಾನ ತೆದಕನಬೇಕು ಅಂದ್ರೆ ಅದರ ಲಕ್ಷಣ ಮಾಡ್ತಾರ. ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ. ಆತ್ಮ ಇತರ ಪದಾರ್ಥ ಭಿನ್ನ. ಆತ್ಮ ಏನದನಲ್ಲ ಅವ ಇತರ ಪದಾರ್ಥಗಳು ಅಂತ 16 ಪದಾರ್ಥಗಳನ್ನು ಒಪ್ಪ್ಯಾರ. ಆ ಎಲ್ಲ ಪದಾರ್ಥಗಳಿಗಿಂತ ಬ್ಯಾರೆ ಇದ್ದವನೇ ಆತ್ಮ. ಹಿಂಗ ತಿಳಿಸ್ಕೊಡ್ತಾರ. ಅಂದ್ರ ಏನಂದಂಗಾಯ್ತು, ಇತರ ಪದಾರ್ಥಗಳು ಬ್ಯಾರೆ, ಆತ್ಮ ಬ್ಯಾರೆ ಅಂತ ತಿಳಿಯೋದ ಜ್ಞಾನ. ಮತ್ತಿದೇನ್ ತಿಳಿದಂಗಾಯ್ತು, ಭೇದನ ತಿಳಿದಂಗ. ಭೇದ ಜ್ಞಾನಕ್ಕನ ಜ್ಞಾನ ಅಂದಾರ ಅವ್ರ, ಹೌದಾ ಇಲ್ಲ? ಮತ್ ಮೋಕ್ಷ ತೆದಕಂತಾರ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಅಂತ ಕೇಳಿದ್ರ, 21 ತರದ ದುಃಖದ ನಿವೃತ್ತಿಗೆನ ಮೋಕ್ಷ ಅಂತಾರ. ಈಗ ಅದು 21 ತರದ, ಮತ್ತೆ ಅವೆಲ್ಲ ಹೇಳ್ಕೊತ ಕುಂದ್ಯಾಳ. ಈಗ ಮತ್ತೆ ಬೇರೆ ನ್ಯಾಯಶಾಸ್ತ್ರ ಚಾಲು ಆಗ್ಬಿಡ್ತದೆ. ಶಾಂಪಲ್ ಏನ್ ಇದು ಮುದ್ದ ಮಾಲ್ ಹೇಳ್ಕೊಂಡು ಹೋಗೋಣ, ಹೌದಿಲ್ಲ? ಅಂದ್ರೆ ಅರ್ಥಾರ್ಥ ಜ್ಞಾನ ಅವ್ರ ಲಕ್ಷಣ ಮಾಡ್ಯಾರ. ಕರೆ ಅದು ಭೇದ ಜ್ಞಾನವೇ. ಇತರ ಪದಾರ್ಥಗಳು ಬ್ಯಾರೆ, ಆತ್ಮ ಬ್ಯಾರೆ ಅಂತ ತಿಳಿಯುವುದಕ್ಕನ್ನ ಜ್ಞಾನ ಅಂದ್ರು. ಅದು ಬೇರೆ ಇದು ಬೇರೆ ಅಂದಾಗ ಭೇದ ಜ್ಞಾನ ಆಯ್ತಲ್ಲ. ಆದ್ರೆ ನಮ್ಮ ವೇದಾಂತದಲ್ಲಿ ಏನ್ ಹೇಳಿದೆ ಜ್ಞಾನತ್ತ? ಅಭೇದ ದರ್ಶನಂ ಜ್ಞಾನಂ. ಅಭೇದ ದರ್ಶನ, ಅಭೇದವನ್ನ ಹೇಳ್ತೈತಿ ಅದು, ಭೇದ ಇಲ್ಲ. ಈಗ ನೀವು ತಿಳಿದಿರ್ಬೇಕು ಏನು ಅಭೇದ ಹೇಳ್ತದ, ಜೀವ ಬ್ರಹ್ಮರಿಗೆ ಅಭೇದ ಹೇಳ್ತೈತಿ. ಇಟ್ಟ ಗೊತ್ತು ನೀವು, ಅದು ಗೊತ್ತಿಲ್ಲ. ಇಲ್ಲ ಅಂದ್ರೂ ಈಗ ಇಟ್ಟ ಅರ್ಥ ಮಾಡಿದ್ರೆ ಇಟ್ಟ ಮಾಡ್ಬಹುದು, ಹಂಗಿಲ್ಲ.
ಅದು ಅದ್ವೈತ ಸಿದ್ಧ ಆಗಬೇಕಾದ್ರ ಯಾವ್ದಿದು ವೇದಾಂತ ಅದ್ವೈತ ಮತ ಐತದ, ಹೌದಿಲ್ಲ? ಯತ್ರ ದ್ವೈತಂ ನಾಸ್ತಿ ತದದ್ವೈತಂ, ಎಲ್ಲಿ ಇನ್ನೊಂದು ಅನ್ನೋದೇ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಅಂತ ಉಪನಿಷತ್ತು ಹೇಳ್ತದೆ. ಅನೇಕ ನಾನಾ ಅನೇಕ ಅನ್ನೋದು ಒಂದು ಕಿಂಚಿತ್ತಾದ್ರೂ ಇಲ್ಲ. ಮತ್ತೇನು? ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ, ಹೀಗೆ ಶ್ರುತಿ ಐತಿ. ಅಲ್ಲಿ ತನಕ ಇನ್ನೊಂದು ಐತಿ ಅನ್ನೋದು ಕೂಡ ಎಲ್ಲಿ ಇರಬಾರ್ದು, ಅದು ಪೂರಾ ಹೋಗಿರ್ಬೇಕು ಪಾರ ಬಡ್ಡಿತನ. ಹಿಂಗ ಎಲ್ಲಾ ಬ್ರಹ್ಮ ಸ್ವರೂಪ ಐತಿ, ಅಲ್ಲಿಗೆ ಹೋಗಿ ನಿಂದಿರ್ಬೇಕು ಇವ, ಆವಾಗ ಪೂರ್ಣ ಜ್ಞಾನಿ ಹೋಗಿ ಹೇಳ್ತಾನ. ಜೀವ ಪರಮಾತ್ಮ ಒಂದ ಭೇದ ಅಂತ ಮುಗಿ ತತ್ತ ತಿಳ್ಕೊತಾರ. ಹಂಗಿಲ್ಲ, ಇದು ಬಿಟ್ಟ ಇದ್ದಂತೆ. ಉಳಿತಲ್ಲ ಈ ಜಗತ್ತ, ಇವೆಲ್ಲ ಉಳಿದು ಅಲ್ಲ. ಮತ್ತೆ ಏನ್ ಅವಕರ್ಗತಿ ಏನ್ ಇಲ್ಲ. ಅದಕ್ಕೆ ನಿಜಗುಂಡ್ರು ಹೇಳ್ತಾರ, ಏನ್ ಹೇಳ್ತಾರ ಅದಕ್ಕೆ ಹೇಳ್ತಾರಲ್ಲ, ಎಲ್ಲಾ ಶಾಸ್ತ್ರಗಳ ಜ್ಞಾನ ನಿಮ್ಗೆ ಆಗ್ತೈತೆ ಅಂತ ಹೇಳಿ. ಜಗವೆಂದೊಡಂ ತಾನೇ ಜಗದೀಶನುಂ ತಾನೇ ಜಗದಾತ್ಮರೆಲ್ಲರೂ ತಾನೆಂದು ಬಗೆವಾತನ ಉತ್ತಮನು ನೋಡ ಅಂತ ಹೇಳಿದ್ದಾರೆ. ಏನ್ ಅಂದಂಗ ಆಗ್ತದೆ? ಏನು ಉಳಿಯುತ್ತ? ಏನು ಉಳಿಯಂಗಿಲ್ಲ. ತಾನೇ ಒಂದೇ ಒಂದದು. ಈ ರೀತಿ ಜ್ಞಾನ ಆಗ್ಬೇಕಾಗೈತಿ ಹೇಳ್ತಾನೆ, ಅವಾಗ ಪೂರ್ಣ ಜ್ಞಾನ. ಜಗತ್ತಂದ್ರೆ ಏನು? ಜಗವೆಂದೊಡಂ ತಾನೇ ಜಗದೀಶ, ಆ ಜಗದೀಶನು ತಾನೇ ಈ ಜಗದಾತ್ಮರು ಇವರೆಲ್ಲ. ಅದ್ ಹೆಂಗ ಅಂದ್ರ ಮತ್ತ ಅದಕ್ಕೆ ಮತ್ ಬಹಳ ಮತ್ತ ಇಷ್ಟ ಇಲ್ಲಿ ಬೇಡ, ವಿಷಯಾಂತರ ಆಗ್ತದೆ. ಆದ್ದರಿಂದ ಈ ರೀತಿ ಎಲ್ಲ ತನ್ನ ಸ್ವರೂಪ ಅಂತ ತಿಳಿದಾಗ ತೆರೆ ಅಡಗಿದಂಬುದಿಯ ಪರಿಯಂತೆ ತಲೆ ಸುಮ್ಮನಿಹುದೇ, ಅವಾಗ ಸುಮ್ಮಾಗಿ ಬಿಡ್ತಾನೆ. ಏನು ಇನ್ನೊಂದಿಲ್ಲ, ಸ್ಟಾಪ್ ಆಯ್ತು ಗಾಡಿಯಲ್ಲಿ. ಆವಾಗ ಶಾಂತಿ ಸಮಾಧಾನ ನೆಮ್ಮದಿ ಅವನಿಗೆ ಆಗುತ್ತದೆ. ಆದ್ದರಿಂದ ಇಲ್ಲಿ ನೈಯಾಯಿಕರದು ಭೇದ ಜ್ಞಾನ ಐತಿ, ಭೇದ ಐತಿ. ಅಲ್ಲದೆ ಸಾಂಖ್ಯರು ನ್ಯಾಯಶಾಸ್ತ್ರಕರ್ತ ಸೂತ್ರಕರ್ತ ಯಾರು ಅಂದ್ರೆ ಗೌತಮ, ಅವನಂತೂ ಮುಗಿತಿಗೆ ಹೇಳ್ದೇವಿ. ಸಾಂಖ್ಯಶಾಸ್ತ್ರ ಕಪಿಲರ ಸಾಂಖ್ಯಶಾಸ್ತ್ರ, ಅವರು ಜ್ಞಾನ ತೆರಕಂತಾರೆ ಸಾಂಖ್ಯಶಾಸ್ತ್ರದಲ್ಲಿ. ಪ್ರಕೃತಿ ಪುರುಷರ ವಿವೇಕನ ಜ್ಞಾನ ಅಂತಾರೆ. ಪ್ರಕೃತಿ ಪುರುಷರ ವಿವೇಕ ಏನೈತಲ್ಲ ಅದಕ್ಕ ಜ್ಞಾನ ಅಂತ. ಏನಂದಂಗ ಆತ? ಏನಂದಂಗ ಆತಂದ್ರ ಏನೋ ಅಂದಂಗ ಆಗಿರ್ಬೇಕಂದ್ರೆ ಹಿಂಗಲ್ಲ. ಹಂಗಂದ್ರೆ ಏನಂದ್ರ ಪ್ರಕೃತಿ ಬ್ಯಾರೆ, ಪುರುಷ ಬ್ಯಾರೆ. ವಿವೇಕ ಅಂದ್ರೆ ಏನ್? ವಿವೇಕ ಅಂದ್ರ ಅದು ಬ್ಯಾರೆ ಇದು ಬ್ಯಾರೆ ಅಂತ ವಿವೇಕ ಜ್ಞಾನ. ಅದು ಅಲ್ಲ, ಭೇದನ ಹೇಳ್ತ ಅಂತ ಅರ್ಥ. ಪ್ರಕೃತಿ ಬ್ಯಾರೆ ಪುರುಷ ಬ್ಯಾರೆ, ಅವ್ರು ಎರಡು ತತ್ವ ಪ್ರಕೃತಿ ಪುರುಷ ಅಂತೇಳಿ. ಮತ್ ಜ್ಞಾನ ಅದಕ್ಕೆ ಅನ್ಬೇಕಂದ್ರ ಆ ಪ್ರಕೃತಿ ಬ್ಯಾರೆ ಪುರುಷ ಬ್ಯಾರೆ ಅನ್ನುವ ವಿವೇಕ ಜ್ಞಾನ ಏನೈತಲ್ಲ ಅದಕ್ಕೆ ಜ್ಞಾನ ಅಂತೀವಿ ನಾವು. ಅದು ಭೇದ ಜ್ಞಾನ ಅದು, ಹೌದಿಲ್ಲ? ಮತ್ತೇನು ಮೋಕ್ಷ ಅದಕ್ಕಂತೀರಿ ಅಂದ್ರ ತ್ರಿವಿಧ ದುಃಖದ ನಿವೃತ್ತಿಗೆ ಮೋಕ್ಷ ಅಂದ್ರ. ಅವ್ರು 21 ತರದ ದುಃಖ ಹೇಳ್ಯಾರ ನೈಯಾಯಿಕರು, ಇವರು 3 ದುಃಖದ ನಿವೃತ್ತಿ ಹೇಳ್ತಾರೆ. ಆದ್ದರಿಂದ ಅಂತೂ ಎಲ್ಲಿ ಪ್ರಕೃತಿ ಪುರುಷರ ವಿವೇಕ ಜ್ಞಾನ ಅಂದ್ರ ಭೇದ ಜ್ಞಾನ. ಜ್ಞಾನ ಅಂದ್ರ ಭೇದ. ನೈಯಾಯಿಕರು ಭೇದ ಜ್ಞಾನ, ಸಾಂಖ್ಯರು ಭೇದ ಜ್ಞಾನ. ಹೀಗೆ ವಿಚಾರ ಮಾಡ್ಕೊತ ಹೋದ್ರ ಅದಕ್ಕ ಎಲ್ಲಾ ಕಡೆ ಅಭೇದ ಅನ್ನೋದು ಬರೀ ವೇದಾಂತ ಒಂದ ಐತಿ.
ಉತ್ತರ ಮೀಮಾಂಸಾ ಶಾಸ್ತ್ರ ನಮ್ಮದು. ನಮ್ಮ ಶಾಸ್ತ್ರ ಯಾವ್ದು ಬಹಳ ಮಂದಿ ಗೊತ್ತೇ ಇಲ್ಲ. ಅದರೊಳಗೆ ಗ್ರೇಡ್ನೊಳಗೆ ಎಲ್ಲಿ ಈಗ ನ್ಯಾಯ ಸಾಂಖ್ಯ ಇವೆಲ್ಲ ಹೇಳ್ಕೊತ ಬಂದೇವು. ಅದು ಅದು ಅದರಾಗ ಮತ್ತೊಂದು ಪೂರ್ವ ಮೀಮಾಂಸಾ ನಮ್ಮದು ಉತ್ತರ ಮೀಮಾಂಸ. ಕರ್ಮದಿಂದ ಮುಕ್ತಿ ಹೇಳೋರು ಪೂರ್ವ ಮೀಮಾಂಸಕರು. ಅವರು ವೇದಕ್ಕೆ ಸಂಬಂಧಪಟ್ಟವರು. ವೇದದ ಪೂರ್ವ ಭಾಗದಲ್ಲಿ ಮೊದಲು ಕರ್ಮಕಾಂಡ ಬೋಧ ಮಾಡ್ತೈತೆ, ಅದನ್ನ ಹಿಡ್ಕೊಂಡಾರ ಅವ್ರು. ನಾವು ಉತ್ತರ ಮೀಮಾಂಸ. ಉತ್ತರ ಮೀಮಾಂಸ ಅಂದ್ರೆ ಲಾಸ್ಟ್ ಉಪನಿಷತ್. ವೇದ ಶಿರೋಭಾಗ್ ಉಪನಿಷತ್. ಆ ಉಪನಿಷತ್ ಪ್ರಮಾಣ ಹಿಡ್ಕೋತೀವಿ. ಆದ್ದರಿಂದ ನಾವು ವೇದಾಂತ ಅಂತ ಹೇಳೋದು ಬರ್ತೈತಿ. ಅದಕ್ಕ ಶಾಸ್ತ್ರ ಸಂಬಂಧಿ ಯಾವ ಶಾಸ್ತ್ರ 6 ಶಾಸ್ತ್ರಗಳಲ್ಲಿ ಅದ್ರ ಉತ್ತರ ಮೀಮಾಂಸಾ ಶಾಸ್ತ್ರ ನಮ್ಮದು. ಅದು ಯಾವುದು ಅಂತ ಕೇಳಿದ್ರೆ ವೇದ ಅಂದ್ರೆ ಯಾವ್ದಾದ್ರು ಏನು ಅಂದ್ರೆ ಇದಕ್ಕೆ ಪ್ರಮಾಣ ಬ್ರಹ್ಮಸೂತ್ರ ಐತೆ. ಉತ್ತರ ಮೀಮಾಂಸಾ ಶಾಸ್ತ್ರ ಯಾವುದು ಅಂತ ಕೇಳಿದ್ರೆ ಅದಕ್ಕ ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ ತಿಳಿತಾ. ಅದು ಗೊತ್ತೇ ಇಲ್ಲ ಬಹಳ ಮಂದಿಗೆ. ಬರೀ ವೇದಾಂತ ಅನ್ನೋದು ಅಟ್ಟ ಗೊತ್ತೈತಿ. ಶಾಸ್ತ್ರ ಸಂಬಂಧಿ 6 ಶಾಸ್ತ್ರದಾವಿಲ್ಲ, ಮತ್ತ 6 ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹೇಳ್ಬೇಕಲ್ಲ. ವೇದಾಂತ ಅನ್ನೋದು ಒಂದು ಇದು, ಅದು ನಾವು ಹೇಳೋ ಅಥವಾ ಮತ ಹೇಳ್ಬೋದು, ಆದ್ರ ಶಾಸ್ತ್ರಗಳಿಗೆ ಸಂಬಂಧ ವೇದಾಂತ ಶಾಸ್ತ್ರ ಹೇಗೆ ಅಂತೂ ಬ್ರಹ್ಮಸೂತ್ರಕ್ಕೆ ಉತ್ತರ ಮೀಮಾಂಸಾ ಅನ್ನುತ್ತಾರೆ. ಹೇಗೆ ಅದಕ್ಕೆ ವೇದಾಂತಿಗಳು ಜೀವ ಬ್ರಹ್ಮರ ಅಭೇದಕ್ಕ ಅಭೇದಕ್ಕನ ಜ್ಞಾನ ಅಂತ. ಅದು ಮತ್ತ ಅದರಲ್ಲಿ ಇನ್ನು ಸೂಕ್ಷ್ಮ ಹೋಗ್ಬೇಕಂದ್ರೆ ಮತ್ತೂ ಒಂದೈತಿ. जीव ब्रह्म का अभेद बोधक, जीव ब्रह्म का अभेद गोचर अंतःकरण की अपरोक्ष वृत्ति को तत्व ज्ञान कहे लक्षण शब्द. ಏನೋ जीव ब्रह्म का अभेद बोधक ಅಂದ್ರೆ अभेद बोधक ಅಥವಾ अभेद गोचर ಅಂದ್ರೆ जीव ब्रह्म का अभेद गोचर. ಜೀವ ಬ್ರಹ್ಮರನ್ನು ಅಭೇದ ಮಾಡಿರ್ಬೇಕದು. ಜೀವ ಬ್ರಹ್ಮಕ ಅಭೇದ ಗೋಚರ ಅಂತಃಕರಣಕ್ಕೆ ಅಪರೋಕ್ಷ ವೃತ್ತಿ ಇರ್ಬೇಕು. ಅದಕ್ಕೆ ತತ್ವಜ್ಞಾನ ಅಂತಾರ. ಹೇಗದ ಇದು ಏಕದಮ್ ಪರ್ಫೆಕ್ಟ್. ಇದು ಅದು ಸಾದಾ ಚಾಯ್ ಇದ್ದಂಗೆ, ಇದು ಕೇಟಿ ಇದ್ದಂಗೆ ಐತಿ. ಇರ್ಲಿ ಅಂತೂ ಇಲ್ಲಿ ಏನ್ ಹೇಳ್ದ ಅಂದ್ರ ಮತ್ತು ದುಃಖದ ಅತ್ಯಂತ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆನ ಮೋಕ್ಷವೆನ್ನುತ್ತೇವೆ. ಹೇಗ ನಾ ಇಲ್ಲಿ ತನಕ ಅವೆಲ್ಲ ಜ್ಞಾನ ಯಾವುದು ಮೋಕ್ಷ ಯಾವುದು ಹಿಂಗೆಲ್ಲ ಹೇಳ್ಕೊಂಡ್ ಬಂದ್ವಿ. ಅದಕ್ಕೆ ಇಲ್ಲಿ ಏನ್ ಹೇಳ್ದ, यद्यपिकार ज्ञान का स्वरूप अनेक शास्त्र विषय भिन्न भिन्न वर्णन किया है तिष्ठा. ಅದನ್ನ ನಾವು ಹೇಳಿದ್ವಿ, ಎಲ್ಲೆಲ್ಲಿ ಭಿನ್ನ ಭಿನ್ನ ಹೇಳ್ಯಾರ ಹೆಂಗ ಹೆಂಗತ್ತೆ. ಹೌದಾ? ಅವ್ರ ಅಟ್ಟ ಹೇಳ್ಯಾರ, ಅದ್ರದ್ದು ಅದು ಏನು ಗೊತ್ತಿಲ್ಲ ಇಲ್ಲ. ಇನ್ನ ಅವುಗಳಲ್ಲಿ ಮೋಕ್ಷಕ್ಕೆ ಸಾಧನೆ ಯಾವುದು? ಯಾಕ ಅನೇಕ ಹೇಳ್ಯಾರ ಅಂತ ಹೇಳಿದ್ರು. ಹೌದಲ್ಲ? ಅಂದ್ರೆ ಮೋಕ್ಷಕ್ಕೆ ಸಾಧನೆ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ತಥಾಪಿ ಹೇಳ್ತಾರೆ. ಜೀವ ಬ್ರಹ್ಮ ಕಿ ಭಿದ್ ಕಹಿಯೇ ಭೇದ್. ಜೀವ ಬ್ರಹ್ಮರ ಭೇದ ಏನೈತಲ್ಲ, ತಾಕು ದೂರಿ ಕರ್ನೆ ವಾಲ ಜೋ ಜ್ಞಾನ. ಈ ಜೀವ ಬ್ರಹ್ಮರಲ್ಲಿದ್ದ ಭೇದವನ್ನ ಕಳೆಯತಕ್ಕಂತ ಜ್ಞಾನ, ಆ ಭೇದವನ್ನು ನಿವೃತ್ತಿ ಮಾಡತಕ್ಕಂತ ಯಾವ ಜ್ಞಾನ ಐತೋ ಸೋಯಿ ವೇದಮೇ. ಅದೇ ಜ್ಞಾನವನ್ನ ಎಲ್ಲಿ ಹೇಳೈತಿ? ವೇದಮೇ, ವೇದದಲ್ಲಿ ಹೇಳ.
ವೇದ ಮೇ ಮೋಕ್ಷ ಕಾ ಸಾಧನ ಕಯ, ಅದುವೇ ಜ್ಞಾನಾದೇವತೋ ಕೈವಲ್ಯಂ ಅಂತ ಹೇಳ. ವೇದ ಮೇ, ವೇದದಲ್ಲಿ ಹೇಳ. ಅದು ಯಾವ ವೇದದಲ್ಲಿ ಹೇಳಿದಂದ್ರೆ ಮುಗಿತ, ಪ್ರತಿ ಮುಂದೆ ಹೋಗ್ಬಿಡೋದು. ಯಾವ ಯಾವ ವೇದ, ಯಾವ ಉಪನಿಷತ್ತು, ಅದು ಯಾವ್ದ್ರಾಗ ಯಾವ ಅಧ್ಯಾಯ ಎಲ್ಲಿ ಅನ್ಸುತ್ತಿ, ಹಿಂಗೆಲ್ಲ ಹುಡುಕ್ಯಾಡ ಗುಡ್ಡ ಎಲ್ಲ ಹಾಡ್ಬೇಕಾಕತ್ ನೀವು. ನಿಮ್ಮ ಸಾಧ್ಯ ಇಲ್ಲ ಇದು. ಇದು ಶಾಸ್ತ್ರ ಹೇಳೋ ಮಂದಿ ಬಹಳ ಜನ ಆಗ್ಬಿಟ್ಟಿದ್ದಾರೆ. ಎಲ್ಲಾರು ಹೇಳ್ತಾರೆ, ಅದ್ರಾಗ ಇದ್ದದ್ದನ್ನು ಓದಿ ಹೇಳಿಬಿಡ್ತಾರೆ. ಆದ್ರೆ ವೇದದಲ್ಲಿ ಹೇಳೈತಿ ಅಂದ್ರೆ ವೇದದಲ್ಲಿ ಹೇಳಿದ್ದ ತೋರ್ಬಿಡ್ತಾರ ಅವ್ರು, ಮುಂದೆ ಮುಗಿತ್ ತಗದ. ನೀ ಹಂಗೋ ನಾನು ಹಂಗ ಹಿಂಗದ. ಆದ್ರೆ ಎಲ್ಲಿ ಹೇಳೈತಿ ಅಂತ ಕೇಳಿದ್ರ ಅದ ಅಂದ್ರೆ ಗುರು ಅಂದ್ರೆ ಗುರುಮುಖದ ಕೇಳೋದ್ರ ಅರ್ಥ ಏನು? ಅದ್ರಾಗ ಏನು ಗೊತ್ತೈತಿ ಹೇಳಿಲ್ಲ, ಅದನ್ನ ತಿಳಿಸಿ ಕೊಡ, ಅದಕ್ಕೆ ಗುರು ಬೇಕಾಗೈತಿ. ಮತ್ತೆ ಇದ್ದದನ್ನ ಹೇಳಮಂದ್ ನಾನ ಓದ್ಕೊಂಡ್ಬಿಡ್ತೀನಲ್ಲ, ನೀ ಹೇಳುದು ಹೌದಲ್ಲ? ಮತ್ತೆ ಅದ್ರಾಗ ಇದ್ದದ ಅಟ್ಟನಿ ಹೇಳ್ಬಿಡ್ತಿ ಅಂದ್ರ ನಿನ್ನ ವಿಶೇಷತೆ ಏನದ್ರಾಗ? ಹಿಂಗ ಅದಕ್ಕಾಗಿ ಅಲ್ಲಿ ವೇದಮೇ ಮೋಕ್ಷಕ ಸಾಧನ, ವೇದದಲ್ಲಿ ಹೇಳೈತಿ ಅಂತ ಹೇಳ. ವೇದದಲ್ಲಿ ಹೇಳೈತಿ ಅಂದಾಗ ಯಾವ ವೇದದಲ್ಲಿ ಹೇಳೈತಿ, ಅದ್ರಾಗ ಯಾವ ಉಪನಿಷತ್ತಿನಲ್ಲಿ ಹೇಳೈತಿ, ಅದು ಅಲ್ಲಿ ಎಲ್ಲಿ ಎಲ್ಲಿ ಹೇಳೈತಿ, ಇಷ್ಟೆಲ್ಲ ಬೇಕಲ್ಲ. ಈ ನಮ್ ಕರ್ನಾಟಕದಾಗ ಇವು ಎಲ್ಲ ಜರ ಬಹಳಷ್ಟು ಇದು ಇಲ್ಲ, ಇವೆಲ್ಲ ಗುಪ್ತದಾವ ಜರ. ಅಂದ್ರೆ ಅದಕ್ಕೆ ತಲೆ ಕೆಡಿಸ್ಕೊಂಡವ್ರು ಇಲ್ಲ ಬಹಳ ಮಂದಿ. ಎಲ್ಲೋ ಒಬ್ಬ ಪುಣ್ಯಾತ್ಮ ಇರ್ಬೋದು, ಆದ್ರೂ ಕ್ವಚಿತ್ ಹಿಂಗ್. ಅಂದ್ರೆ ಅಥರ್ವಣ ವೇದದ, ಅಥರ್ವಣ ವೇದ ಮುಂಡಕ ಉಪನಿಷತ್ತಿನಲ್ಲಿ 1ನೇ ಮುಂಡಕ 2ನೇ ಖಂಡದ 12ನೇ ಮಂತ್ರದಲ್ಲಿ ಹೇಳಿದ್ರು. ಏನು ಏನ್ ಹೇಳಿ ಅದ ಯಾರಿಗೊತ್ತು ಏನೋ ಅಂದ್ರಿ ನೀವು. ಈಗ ಹೇಳತ್ತಾನ ಏನ್ ಹೇಳಿದೀವಿ ನಾವು? ವೇದ ಹೇಳಿವಿ, ಅದ್ರ ಉಪನಿಷತ್ ಹೇಳಿವಿ, ಮತ್ತ ಅದ್ರ ಇದನ್ನು ಹೇಳಿವಿ. ಅದು ಯಾ ಅಧ್ಯಾಯ ಎಲ್ಲಿ ಏನು. ಆಗಿನ ಕಾಲದಲ್ಲಿ ಇದು ಒಂದ ಸಲ ಹೇಳ್ಬಿಡ್ದು, ಅವ ಒಂದ ಸಲದ ಹಿಡ್ಕೋಬೇಕ, ಅವ ಬರೆಯೋದ್ ಏನಿಲ್ಲ ಹಿಂಗ. ಅಂದರೆ ಅಥರ್ವಣ ವೇದ, ಋಗ್ ಯಜು ಸಾಮ್ ಅಥರ್ವಣ ವೇದ, ಹೌದಲ್ಲ? ಆ ಅಥರ್ವಣ ವೇದದಲ್ಲಿ ಮುಂಡಕ ಉಪನಿಷತ್ತಿದೆ. ಅಥರ್ವಣ ವೇದದ ಶಾಖೆ ಅದು ಮುಂಡಕ ಉಪನಿಷತ್. ಮುಂಡಕ ಉಪನಿಷತ್ತಿನ 1ನೇ ಮುಂಡಕ 2ನೇ ಖಂಡ ಅಧ್ಯಾಯಗಳು ಈ ರೀತಿ ಬರ್ತಾವ ಅಲ್ಲಿ. 1ನೇ ಮುಂಡಕ 2ನೇ ಖಂಡದ 12ನೇ ಮಂತ್ರ ಏನತ್ ಬಂದದ ಅಂದ್ರ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾ ನಾಸ್ತ್ಯ ಕೃತಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇ ಸಮಿತ್ವಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಇಟ್ಟು ದೊಡ್ಡದೈತ ಹೇಳಿದ. ಏನ್ ಹೇಳ್ತದದು ಅಂದ್ರೆ ಇಲ್ಲಿ ಅವ್ರು ಹೇಳಿದ್ದೆ ಹೇಳ್ತೈತಿ. ಇಟೋತನ ಅವ್ರೇನ್ ಹೇಳ್ಯಾರಲ್ಲ, ಅವ್ರ ಕಥೆನೇ ಹೇಳ್ತೈತ. ಯಾಕ ಅದು ವೇದದಲ್ಲಿ ಹೇಳೈತೆ ಅಂದ್ಮೇಲೆ ಅದ ಬೇಕಲ್ಲ ಇಲ್ಲಿ. ಏನ್ ಹೇಳದ ಅಥರ್ವಣ ವೇದದ ಮುಂಡಕ ಉಪನಿಷತ್ತು? ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಅಂದರೆ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಅಂದದ್ದನ್ನ ನಾವು ಅದನ್ನ ಅರ್ಥ ಮಾಡ್ಬೇಕಾದ್ರೆ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಅಂದರೆ ಮುಂದ ಬ್ರಾಹ್ಮಣೋ ಅಂತೇಳಿ. ಬ್ರಾಹ್ಮಣ ಅಂದ್ರೆ ಕೂಡಲೇ ಮತ್ತ ಆ ಜಾತಿ ಕಡೆ ಹೋಗೋದಿಲ್ಲ. ಬ್ರಹ್ಮಂ ಜಾನಾತಿ ಇತಿ ಬ್ರಾಹ್ಮಣ, ಬ್ರಹ್ಮನನ್ನು ತಿಳ್ಕೊಳ್ಬೇಕಂತ ಇಚ್ಛಾ ಉಳ್ಳವನು ಬ್ರಾಹ್ಮಣ. ಅಂದ್ರೆ ಜಿಜ್ಞಾಸು, ಮುಮುಕ್ಷು, ಈಗ ಅರ್ಥ ಮಾಡ್ಬೇಕು. ಆ ಮುಮುಕ್ಷು ಇದ್ದಂತಾವ್ ಏನ್ ಮಾಡ್ಬೇಕಂದ್ರ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ಹಿಂಗೈತ. ಅದಕ್ಕೆ ನಾವು ಹಿಂಗ ಅದನ್ನ ಅನ್ವಯ ಮಾಡ್ಕೋಬೇಕಾಕತಿ. ಪದಗಳನ್ನ ಹಿಂದ ಮುಂದೆ ಇಟ್ಕೊಳ್ಳೋದು, ಅದಕ್ಕೆ ಅನ್ವಯ ತರ ಪದಚ್ಛೇದ ಮಾಡ್ಬೇಕು, ಆ ನಂತರ ಅನ್ವಯ ಮಾಡ್ಕೋಬೇಕು. ಅದನ್ನ ಸಂಸ್ಕೃತ ಬಿಡಿಸೋದು ರೂಢ್ಸ್ ಹಿಂಗೈತಿ. ಈಗ ಪದಗಳು ಬ್ಯಾರೆ ಬ್ಯಾರೆ ಅಂದ್ರ
ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ಇವು ಪದಚ್ಛೇದ ಅದು. ಆಮೇಲೆ ಇದನ್ನ ಅನ್ವಯ ಮಾಡ್ಕೋ ಅಂದ್ರೆ ಪದಗಳನ್ನು ಹಿಂದ್ ಮುಂದಿಟ್ಕೋ, ಈ ಕಡೆ ತೆಗೆದು ಈ ಕಡೆ ತೆಗೆದು ಅಂದಾಗ ವಾಕ್ಯ ಸರಳ ಆಗ್ತೈತ. ಅಂದಾಗ ಬ್ರಾಹ್ಮಣೋ ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ ಹಿಂಗ ಅನ್ವಯ ಬೇಕಾದ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಹಿಂಗೈತೆ ಅದು. ಆದ್ರೆ ನಾವು ಅನ್ವಯ ಮಾಡ್ಕೊಂಡು ಅರ್ಥ ಮಾಡುವಾಗ ಬ್ರಾಹ್ಮಣೋ ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ ಅಂದ್ರೆ ಬ್ರಾಹ್ಮಣ ಅಂದ್ರೆ ಜಿಜ್ಞಾಸು ಆದಂತವ್ ಏನ್ ಮಾಡ್ಬೇಕಂದ್ರ ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ. ಕರ್ಮಚಿತಾನ್ ಅಂದ್ರೆ ಕರ್ಮರಚಿತವಾದ ಕರ್ಮದಿಂದ ಪ್ರಾಪ್ತಿ ಆಗತಕ್ಕಂತಹ ಲೋಕಗಳು. ಕರ್ಮ ಮಾಡಿ ಏನೇ ಯಾವ ಲೋಕಗಳನ್ನು ನೀ ಪಡಿತಿ ಅದಕ್ಕ ಕರ್ಮಚಿತಾನ್ ಲೋಕಾನ್ ಅಂದ್ರೆ ಆ ಕರ್ಮರಚಿತವಾದ ಲೋಕಗಳು ಪರೀಕ್ಷೆ ಅಂತ ಹೇಳೈತಿ. ಯಾರು ಬ್ರಾಹ್ಮಣ ಅಂದ್ರೆ ಈ ಬ್ರಹ್ಮಂ ಜಾನಾತಿ ಬ್ರಹ್ಮನನ್ನು ತಿಳ್ಕೊಬೇಕಂತಕ್ಕಂಥವ ಅವ ಮೊದಲು ಇದನ್ನ ಪರೀಕ್ಷೆ ಮಾಡ್ಬೇಕು, ವಿಚಾರ ಮಾಡ್ಬೇಕಾದ್ರೆ ಏನ್ ವಿಚಾರ ಮಾಡ್ಬೇಕು? ಇದೇನು ನಿತ್ಯಯೋ ಏನು ಅನಿತ್ಯಯೋ ಏನ ಅದನ್ನ ವಿಚಾರ ಮಾಡ್ಬೇಕಲ್ಲ. ಏನ ಹಂಗ ವಿಚಾರ ಮಾಡ್ಲಾರ್ದ ಹೋಗು ಗಡಿಗಳು ಬಾಳ ಅದಾವ. ಇವು ಅದ್ ಏನಾಯ್ತು ಮುಂದೆ ಅನ್ನೋದು ಗೊತ್ತಿಲ್ಲ. ಹಿಂಗೈತಿ. ಆದ್ದರಿಂದ ಅವರು ಇಲ್ಲಿ ಅದಕ್ಕ ಈ ಕರ್ಮದಿಂದ ನಾವು ಹಿಂಗ ಆಗೈತಿ ನಮ್ ಕತಿ, ನಮಗ್ ಬೇಕಾದದ್ದು ಮೋಕ್ಷ ಸಿಕ್ಕಿಲ್ಲ, ಅದಕ್ಕೆ ಅದನ್ನ ನಮ್ಗೆ ಹೇಳಕ್ ಹೋಗ್ಬೇಡ್ರಿ, ಮತ್ತಿಟ್ಟು ನಾವು ದುಃಖ ಗಂಟು ಬಿದ್ದೈತಿ, ಅದಕ್ಕಿಂತ ಬೇರೆ ಜ್ಞಾನ ಹೇಳ್ರಿ ಅಥವಾ ಹೇಳಕ್ ಹೋಗಲ್ಲ. ಆದ ಈ ಮಾತು ಇವ್ರ ಮುಂದೆ ಹೋಗಿ ವೇದದಲ್ಲಿ ಹೇಳಿದೆ ಅಂತದನ್ನ ಇಲ್ಲಿ ಅಥರ್ವಣ ವೇದದ ಮುಂಡಕ ಉಪನಿಷತ್ತಿನ ಯಾವ 1ನೇ ಮುಂಡಕ 2ನೇ ಖಂಡದ 12ನೇ ಮಂತ್ರದಲ್ಲಿ ಈ ಮಾತು ಬಂದಿದೆ. ಅದಕ್ಕೆ ಅಲ್ಲಿ ಎಲ್ಲಾ ತರನು ಹೇಳಿಬಿಟ್ಟಿತ್ತು. ಅಂದ್ರೇನು? ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ. ಕರ್ಮರಚಿತವಾದ ಲೋಕಗಳ ಬಗ್ಗೆ ನೀನು ಪರೀಕ್ಷೆ ಮಾಡೋದನ್ನ ಅದು ನಿತ್ಯ ಅನಿತ್ಯ ಅನ್ನೋದು ವಿಚಾರ ಮಾಡ್ಕೊಂಡ ಮೇಲೆ ಅದು ಮತ್ತ ಅನಿತ್ಯ ಅದು ಅದು ಹೌದಿಲ್ಲ. ಮತ್ತ ಅದಕ್ಕೆ ಅದು ಇದು ಪರೀಕ್ಷೆ ಮಾಡು ಅಂತ ಹೇಳುತ್ತ. ಪರೀಕ್ಷೆ ಮಾಡಿದ್ರ ಮತ್ ಪರೀಕ್ಷೆ ಮಾಡೋದಕ್ಕ ಹೆಂಗ್ ಗೊತ್ತಾಗತ್ತೆ? ನಿಂಗೆ ಆಗ್ತೈತಿ ಹೆಂಗ್ ಗೊತ್ತಾಗ್ತದ? ಹೆಂಗ್ ಗೊತ್ತಾಗ್ತಂದ್ರ ಅದಕ್ಕೆ ಪ್ರಮಾಣ ಐತಿ. ಏನು? ಇದು ಸ್ಮೃತಿ ಪ್ರಮಾಣದವಾದ. ಸ್ಮೃತಿ ಅಂದ್ರೆ ಭಗವದ್ಗೀತಾ. ಅದು ಅನಿತ್ಯ ಐತೆ ಅನ್ನೋದು ಭಗವದ್ಗೀತಾ ಹೇಳ್ಕೊಡ್ತೈತಿ. ಹಿಂಗ್ ಒಂದಕ್ಕೊಂದು ತಾಳ್ಮೇಳ ಅದಾವ ಅವು. ಅವು ಎಲ್ಲ ಗೊತ್ತಬೇಕು. ಅಂದರೆ ಅಲ್ಲಿ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈ ಧರ್ಮ ಮನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ ಅಂತ ಹೇಳಿ ಈ ರೀತಿ ಅಲ್ಲಿ ಭಗವದ್ಗೀತೆಯ 9ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಹೇಳಿದೆ. ಏನನ್ನೋದು? ಇದು ಬರೇ ಪರೀಕ್ಷೆ ಮಾಡವ ಅನಿತ್ಯದ ಅಂತ ಹೇಳ್ತಾ ಅದಕ್ಕ ಸಾಕ್ಷಿ ಸಪೋರ್ಟಿಂಗ್ ಸ್ಮೃತಿ ಹೇಳ್ತದೆ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈ ಧರ್ಮ ಮನುಪ್ರಪನ್ನ ಗತಾಗತಂ ಗಮನಾಗಮನ ಅಂತ ಹಿಂಗೈತಿ. ಪುಣ್ಯ ತೀರದ ಮೇಲೆ ಮತ್ತ ಇಲ್ಲಿಗೆ ಬರ್ಬೇಕಪ್ಪ ಅಂದ್ರ ನಿತ್ಯ ಆಯ್ತಾ ಇಲ್ಲ. ಆದ್ದರಿಂದ ಅದ ಬ್ಯಾಡದ ಅನಿತ್ಯ ಐತೆ ಅಂದ್ಮೇಲೆ ಆ ಕಡೆ ಅದನ್ನ ಪಡ್ಕೊಳಕ್ ಹೋಗ್ಬೇಡ. ಹೌದಲ್ಲ? ಅಲ್ಲದೆ ಇನ್ನೂ ಮುಂದೆ ಅದೇ ಭಗವದ್ಗೀತಾ ಮತ್ತು ಇನ್ನೂ ಮುಂದಿನ ಅದಕ್ಕಿಂತಲೂ ಮೇಲ್ಪಟ್ಟದ್ದು ಯಾವುದು? ಸ್ವರ್ಗಕ್ಕಿಂತಲೂ ಮೇಲ್ಪಟ್ಟದ್ದು ಬ್ರಹ್ಮಲೋಕ ಐತಿ. ಪರೀಕ್ಷೆ ಲೋಕಾನ್ ಅಂತ ಹೇಳ್ತಿಲ್ಲ ಉಪನಿಷತ್ತು. ಲೋಕಾನ್ ಅಂದ್ರೆ ಬಹುವಚನದು ಹೇಳ್ತಾ. ಅಂದ್ರ ಒಂದ ಅಲ್ಲ,
ಎಟ್ ಅದಾವು ಇನ್ನ ಅವು ಎಲ್ಲ ಅಂದ್ರ ಬ್ರಹ್ಮಲೋಕನು ಐತಿ ಅದಕ್ಕಿಂತ ಹೆಚ್ಚಿಂದು. ಆದ್ರೂ ಅದು ಭಗವದ್ಗೀತಾ ಅದ್ರ ಬಗ್ಗೆನು ಹೇಳ್ತೈತಿ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಂ ಉಪೈತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಹಿಂಗ ನೀ ಬರೇ ವೇದದಲ್ಲಿ ಹೇಳಿತ್ತಂದ್ರೆ ಎಲ್ಲ ಎಲ್ಲೆಲ್ಲಿ ಏನೇನು ಹೇಳಿತಿ ಅದಕ್ಕೆಲ್ಲ ತಗೋದು ಸಪೋರ್ಟಿಂಗ್ ಪೂರ ಎಲ್ಲ ಹಿಂಗೆಲ್ಲ. ಈ ರೀತಿ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಮತ್ ತಿರ್ಗಿ ಅಲ್ಲಿದು ಬರ್ಬೇಕಾಗತ್ತ. ಅದಕ್ಕ ಆ ಲೋಕಗಳನ್ನು ಪಡೀಲಿಕ್ಕೆ ಹೋಗಬೇಡ, ಅನಿತ್ಯ ಐತೆ ಅದನ್ನು. ಮಾಂ ಉಪೇಕ್ಷತು, ಆದರೆ ನೀನು ನನ್ನನ್ನೇ ಹೊಂದಿದ್ದಾದ್ರೆ ಪುನರ್ಜನ್ಮನ ವಿದ್ಯತೆ, ತಿರುಗಿ ನೀ ಹುಟ್ಟೋದಿಲ್ಲ. ಅಂದ್ರೆ ಜ್ಞಾನ ಪಡ್ಕೊಂಡ ಮೇಲೆ ಹೋಗ್ತದೆ. ಅದಕ್ಕೆ ಈ ರೀತಿ ಉಪನಿಷತ್ತು ಕೃತಿಗಳು ಇವು ಭಗವದ್ಗೀತಾ ಸ್ಮೃತಿ ಹಿಂಗ ಅದಕ್ಕ ವೇದದಲ್ಲಿ ಹೇಳಿದ್ದೆಲ್ಲ ಇಷ್ಟ ಅಲ್ಲದನ ಜ್ಞಾನವನ್ನೇ ಹೇಳಂದಲ್ಲ. ಹೌದಿಲ್ಲ? ಕರ್ಮ ಮಾಡಿ ಮಾಡಿ ನಾವು ಮತ್ತೆ ಎತ್ತಾಗೈತ ಅಂತ ಹೇಳೋದ್ ಮಾತು ಹೋಗಿ ಅದಕ್ಕೆ ಪ್ರಮಾಣ ಕೊಟ್ಟಿವಿ ನಾವು. ವೇದದಲ್ಲಿ ಹೆಂಗೆ ಹೇಳೈತೆ ಅದ ಕರ್ಮ ಮಾಡಿದ ನಿತ್ಯ ಫಲ ಅದಾವ ಅಂತ ಹೇಳಿ ಅದಕ್ಕ ಅದನ್ನ ಬಿಟ್ಟು ನಮಗ ಜ್ಞಾನವನ್ನ ಹೇಳತಿ ಕೇಳಂಗಿಲ್ಲ. ಅದರ ಬಗ್ಗೆ ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರ ಹೇಳಿದೆ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರ ಉಪನಿಷತ್ತಿನ 6ನೇ ಅಧ್ಯಾಯದ 15ನೇ ಮಂತ್ರದಲ್ಲಿ ಹೇಳಿದೆ. ಏನಂತ ಹೇಳಿದೆ? ಅದು 6ನೇ ಅಧ್ಯಾಯದ 15ನೇ ಮಂತ್ರದ ಉತ್ತರಾರ್ಧದಲ್ಲಿ ಹೇಳಿ. ಅಂದ್ರ ಕಡಿ ತುಣುಕಿಗೆ ಹೇಳೈತಿ. ಹಿಂಗೈತ ಅದು. ಅದಕ್ಕಾಗಿ ಅಲ್ಲಿ ಏನ್ ಹೇಳೈತಿ? ತಮೇವ ವಿದಿತ್ವಾ ತ್ವಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ ಹೇಳಿದೆ. ತಮೇವ ತಮ್ ಏವ ವಿದಿತ್ವ. ವಿದಿತ್ವ ಅಂದ್ರ ಅವನ್ನ ತಿಳ್ಕೊಳ್ಳೋದು, ಜ್ಞಾನ ಅಂತ. ಅವನ್ನ ವಿದಿತ್ವ ಅಂದ್ರೆ ಅವನನ್ನ ತಿಳ್ಕೊಂಡ ಮೇಲೆ ತಮೇ ವಿದಿತ್ವ ಅತಿ ಮೃತ್ಯುಮೇತಿ ಮೃತ್ಯುಂ ಅತ್ಯೇತಿ. ಹಂಗ ಮೃತ್ಯುಂ ಅತ್ಯೇತಿ ಅಂದ್ರೇನು? ಮೃತ್ಯು ಸಂಸಾರವನ್ನು ದಾಟುತ್ತಾನೆ. ಹಿಂಗ ಯಾವಾಗ ಅವನನ್ನ ತಿಳಿದ ಮೇಲೆ, ಆ ಪರಬ್ರಹ್ಮ ವಸ್ತುವಿನನ್ನ ಆತ್ಮನನ್ನ ತಿಳಿದ ಮೇಲೆ ಈ ಜನ್ಮ ಮರಣ ರೂಪ ಸಂಸಾರವನ್ನ ದಾಟುತ್ತಾನೆ. ನಾಣ್ಯ ಪಂಥ ವಿದ್ಯತೆ ಅಯನ. ಇದನ್ನ ಬಿಟ್ಟು ಬೇರೆ ಪಂಥ ಅಂದ್ರೇನು? ಆದಿ ಮಾರ್ಗ ನ ವಿದ್ಯತೆ. ಈ ಜ್ಞಾನವನ್ನು ಬಿಟ್ಟು ಮೋಕ್ಷಕ್ಕೆ ಬೇರೆ ಹಾದಿನ ಇಲ್ಲ. ಇದು ಒಂದ ಗೇಟ್. ಹಿಂಗೆ ಅದಕ್ಕೆ ನೀವು ಗುರುವೇ ಅವು ಏನು ಜ್ಞಾನ ಕರ್ಮ ಉಪಾಧಿ ಅವು ಏನ್ ಹೇಳ ಇದು ಒಂದ ಹೇಳ್ಬಿಟ್ಟು ಈಗ ಅದಕ್ಕೆ ಇವೆಲ್ಲ ಪ್ರಮಾಣಗಳದಾವ. ಇರ್ಲಿ ಅಂದರೆ ಈ ರೀತಿ जीव ब्रह्म की भेद ताको दूरी करने वाला जो ज्ञान, सोई वेद में मोक्ष का साधन क्या है? अंथ अभेद भेदವನ್ನು ಕಳೆಯತಕ್ಕಂತ ಜ್ಞಾನವನ್ನೇ ಮೋಕ್ಷದ ಬಗ್ಗೆನ ಇಲ್ಲಿ ಹೇಳ್ಯಾರ ಅನ್ನೋದಕ್ಕೆ ಇವು ಎಲ್ಲ ಶ್ರುತಿ ಸ್ಮೃತಿ ಇಲ್ಲೆಲ್ಲ ಪ್ರಮಾಣಗಳನ್ನ ನಾವು ಕೊಟ್ಟೇವೆ. ಯಾತೆ ತಾಹಿಗೂ ಕಹಿಯೇ. ಆದ್ದರಿಂದ ತಾವು ಗುರುದೇವ ಆ ಜ್ಞಾನವನ್ನ ಹೇಳಿ. ಇಲ್ಲಿ ತನ ನಾವು ಯಾವ ಜ್ಞಾನದ ಬಗ್ಗೆ ಹೇಳ್ಕೊಂಡ್ಬಂದಿವಿ? ಉಪನಿಷತ್ತು ಶ್ರುತಿಗಳು ಸ್ಮೃತಿಗಳು ಪ್ರಮಾಣದ ಆ ಜ್ಞಾನವನ್ನ ಇನ್ನ ಅಂತ ಯಾರು ಹೇಳಿದ್ರು? ತತ್ವ ದೃಷ್ಟಿ ಹೇಳ, ಹೌದಿಲ್ಲ?
ಗುರುಗಳ ಮುಂದೆ ತಾನು ಇದ್ದದ ಹಕ್ಕಿಕತ್ತಿ ತೆಗೆದಿಟ್ಟವ. ಆವಾಗ ಇಲ್ಲಿ ಗುರುರುವ ಶ್ರೀ ಗುರುರುವ ಗುರುಗಳು ಹೇಳುತ್ತಾರೆ. ಅಂದ್ರ ಇಲ್ಲಿ ವಿಷಯ ವಸ್ತುಗಳ ಜ್ಞಾನ, ಬರೀ ವಿಷಯ ವಸ್ತುಗಳ ಜ್ಞಾನ ನಾಯಿಗೂ ಐತಿ, ಐತೆ ಇಲ್ಲ? ಹೆಂಗೈತಿ? ರೊಟ್ಟಿ ತಾನು ತಗೊಂಡ್ ಕೈ ಹಿಡ್ದೆ ಅಂದ್ರೆ ಬರ್ತೈತಿ ಮುಂದಕ್ಕ, ಬಡಗಿ ತಗೊಂಡೆ ಅಂದ್ರ ಅದು ಕೈಯಾಗ ಏನೈತೆ ಅನ್ನೋ ವಸ್ತುವಿನ ಜ್ಞಾನ ಐತೆ. ಅದ ಬಡಿಗ್ಯೋ ರೊಟ್ಟಿಯೋ ಹೌದಲ್ಲ? ಅದಕ್ಕೆ ಇಂಥ ಜ್ಞಾನ ನಡೆಗಿಲ್ಲ ಇಲ್ಲಿ. ಇವೆಲ್ಲ ಭೇದ ಹೇಳುವ ಜ್ಞಾನ, ಭೇದ ಜ್ಞಾನ ಸರ್ವರಿಗೂ ಮೊದಲೇ ಅದ. ಹೌದಿಲ್ಲ? ಇಂಥ ವಸ್ತುಗಳು ಬ್ಯಾಳೆ, ಅದು ಮೇನ್ವಾದದ್ದು ಜೀವ ಬೇರೆ ದೇವರು ಬೇರೆ, ಅದಂತೂ ಐತೆ ಐತೆ, ಅಜ್ಞಾನಿಗಳಿಗೆಲ್ಲರಿಗೂ ಐತಿ. ಅದಕ್ಕ ಶಾಸ್ತ್ರಗಳು ಭೇದವನ್ನೇ ಹೇಳುವ ಶಾಸ್ತ್ರಗಳು ಅದೇ, ಹೌದಿಲ್ಲ? ಆದ್ದರಿಂದ ನಾವು ಶಾಸ್ತ್ರ ಅಲ್ಲ, ಭೇದ ಭೇದ ಮೊದಲೇ ಐತಲ್ಲ ನಿನಗೆ. ಅಲ್ಲ, ನಿನಗೆ ಮೊದಲ ಗೊತ್ತೈತಿ ಅದು ಬ್ಯಾರೆ ಬ್ಯಾರೆ. ಓದ್ತಿದ್ದದನ್ನ ಹೇಳಿದ್ರೆ ಶಾಸ್ತ್ರನದ, ಓದ್ತಿಲ್ಲದನ್ನ ಹೇಳಿದ್ರೆ. ಯಾಕಂದ್ರ ಆ ಜೀವಾತ್ಮನೇ ಪರಮಾತ್ಮ ಅನ್ನುವ ಅಭೇದ ಹೇಳೋದು ಮಾತ್ರ ಗೊತ್ತು, ಅಭೇದ ಗೊತ್ತಿಲ್ಲ. ಜೀವ ಬೇರೆ ದೇವ್ರ ಬೇರೆ ಇದು ಗೊತ್ತೈತಿ, ಆ ಜೀವನೇ ಪರಮಾತ್ಮ ಅಂತ ಹೇಳ ಇದು ಗೊತ್ತಿಲ್ಲ. ಆದ್ರಿಂದ ಗೊತ್ತಿಲ್ಲದನ್ನ ಹೇಳುವುದು ಶಾಸ್ತ್ರ. ಅದು ಹೆಂಗ? ಅದಕ್ಕ ಇಲ್ಲಿ ಗುರುಗಳು ಹೇಳ್ತಾರೆ, ಪರಮಾನಂದ ಮಿಲಾಪ ಅಂದ್ರೆ ನೀನು ಏನದಿ? ಹೇ ಜಾಣನಾದ ಶಿಷ್ಯನೇ, ಜೋ ಶಿಷ್ಯ ಚಹೇ ಸುಜಾನ್, ಸುಜಾನ್ ಅಂತ ವಿಶೇಷಣ ಕೊಟ್ಟರು ಶಿಷ್ಯ. ಹೇ ಜಾಣನಾದ ಶಿಷ್ಯನೇ, ನೀನು ಯಾವ ಪರಮಾನಂದ ಪ್ರಾಪ್ತಿ ಮತ್ತು ಜನ್ಮ ಮರಣಾದಿ ದುಃಖ ರೂಪ ಭಯ, ಯಾವ ದುಃಖದ ನಾಶವನ್ನು ನೀ ಬಯಸಿರುವೆಯೋ, ಅಂದ್ರ ಹೇ ಜಾಣನಾದ ಶಿಷ್ಯ, ನೀನು ಯಾವ ಪರಮಾನಂದ ಪ್ರಾಪ್ತಿಯನ್ನು ಮತ್ತು ಜನನ ಮರಣಾದಿ ಈ ದುಃಖ ನಾಶವನ್ನೇ ನೀ ಯಾವುದು ಬಯಸಿರುವೆಯೋ ಅಥವಾ ಇಚ್ಛಾ ಮಾಡಿರುವೆಯೋ, ಆ ಬಯಕೆ ಅಥವಾ ಇಚ್ಛಾ ಭ್ರಾಂತಿಯಿಂದ ಉಂಟಾಗಿದೆ ಅನ್ನೋದಕ್ಕ ಜನ್ಮಾಧಿಕ ದುಃಖ ನಾಶ ಪುನಿ ಭ್ರಾಂತಿ ಜನ್ಯತಿ ಹಿಮ. ನೀನು ದುಃಖ ನಿವೃತ್ತಿ ಮಾಡ್ಕೋಬೇಕು, ಜನ್ಮಾದಿ ದುಃಖ ನಿವೃತ್ತಿ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗ್ಬೇಕು. ಅದನ್ನ ನಮಗೆ ಹೇಳ್ರಿ ಅಂತ ಕೇಳಿ. ಈ ರೀತಿ ಇದರ ಇಚ್ಛಾ ನಿನಗಾಗಬೇಕಾದ್ರೆ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಇದು ಇಚ್ಛಾ ನಿನಗೈತಿ. ಈ ಇಚ್ಛಾ ನಿನಗ ಆಗಬೇಕಾದರೆ ಹೇಳ್ತಾರೆ, ಜನ್ಮಾಧಿಕ ದುಃಖ ನಾಶ ಪುನಿ ಭ್ರಾಂತಿ ಜನ್ಯ ತಿಹಿಮ. ಅಂದ್ರ ಪರಮಾನಂದ ಮಿಲಾಪತು, ಅಲ್ಲಿ ಒಂದು ಮಾತು ಹೇಳ. ಅಂದ್ರೆ ಪರಮಾನಂದ ಪ್ರಾಪ್ತಿ ಮತ್ತು ಜನ್ಮಾದಿ ದುಃಖ ರೂಪ ಸಂಸಾರದ ಭಯ ನನಗೈತಿ ಅಂತ ಹೇಳಿ, ಆದ್ದರಿಂದ ಬೇಕಾದದ್ದೇನು? ಪರಮಾನಂದ ಪ್ರಾಪ್ತಿ, ದುಃಖದ ನಿವೃತ್ತಿ, ಇದು ಇಚ್ಛಾ ಐತಿ. ಇದಾಗಬೇಕಾದ್ರೆ ಇದು ಭ್ರಾಂತಿ ಮೂಲಕ ನಿನಗೆ ಇಚ್ಛಾ ಆಗೈತಿ ಅಂತ ತಿಳ್ಕೋತ ಗುರುಗಳು ಹೇಳ್ತಾರೆ. ಹೇಳ್ತಾ ಅಂದ್ರ ಅದಕ್ಕೆ ಉತ್ತಮಾಧಿಕಾರಿ ಬೋಧ ಐತಿ ಅಂತ ಹೇಳಿ. ಅದಕ್ಕ ಯಾಕ ಭ್ರಾಂತಿ ಜನ್ಯತಿ ಹಿಮ, ಇದು ನಿನಗೊಂದು ಭ್ರಾಂತಿ. ಪರಮಾನಂದ ದುಃಖ ನಿವೃತ್ತಿ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು ಅಂತೇನ್ ಇಚ್ಛಾ ಐತಿ, ಇದು ನಿನಗ ಭ್ರಾಂತಿಯಿಂದ ಇಚ್ಛಾ ಆಗೈತಿ. ಯಾಕಂದ್ರ ಯಾಕ ಭ್ರಾಂತಿ ಅನ್ಬೇಕು ಅಂದ್ರ,
ಇದು ಭ್ರಾಂತಿ ಐತಿ ಅಂತ ಹೇಳಿದ್ವಿ. ಅಂದ್ರೆ ಅದಕ್ಕೆ ಕಾರಣ ಪರಮಾನಂದ ಸ್ವರೂಪ ತು ತು ಅಂದ್ರೆ ನೀ ಏನದಿ ಪರಮಾನಂದ ಸ್ವರೂಪವೇ ನೀ ಅದಿ. ಮತ್ತ ಅದನ್ನ ಪಡ್ಕೋಬೇಕಂತಿ ಹೌದಿಲ್ಲ? ಅಲ್ಲ, ಪರಮಾನಂದ ಸ್ವರೂಪನೇ ನೀನಿದ್ದು ಮತ್ತ ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಭ್ರಾಂತಿ ಅನ್ಬೇಕ ಇಲ್ಲ? ಅದಕ್ಕ ಪರಮಾನಂದ ಸ್ವರೂಪದು ತು ಪರಮಾನಂದ ಸ್ವರೂಪ ಹಿಂಗ ಅನ್ವಯ. ನೀನು ಪರಮಾನಂದ ಸ್ವರೂಪನೇ ಇದ್ದಿ. ಪರಮಾನಂದ ಸ್ವರೂಪವೇ ಆಗಿರುವಿ. ನಿನ್ನಲ್ಲಿ ಸ್ವಲ್ಪವೂ ಕೂಡ ನಹಿ ತೋಮೆ ದುಃಖಲೇ. ಮುಂದೇನ್ ಹೇಳ್ತಾರೆ? ನಿನ್ನಲ್ಲಿ ದುಃಖ ನಿವೃತ್ತಿ ಮಾಡ್ಕೋಬೇಕು ಅಂತ ಹೇಳ್ತಿಲ್ಲ. ನಿನ್ನಲ್ಲಿ ದುಃಖ ಅನ್ನೋದು ಇಲ್ಲ ಇಲ್ಲ, ಮೊದಲೇ ಇಲ್ಲ. ಅದು ನಿನ್ನಲ್ಲಿ ಅಂದ್ರೆ ಏನು? ನಿನ್ನಲ್ಲಿ ಅಂದ ಮತ್ ನೀ ಇದ್ದೇ ಹಿಡ್ಕೊಂಡು ನೀ ಹಿಂಗ್ ಮಾಡಕ್ ಹೋಗ್ಬೇಡ. ನಿನ್ನಲ್ಲಿ ಅಂದ್ರೆ ನೀನು ಅಂದ್ರೆ ಆತ್ಮ, ಆತ್ಮ ಸ್ವರೂಪನಾದ ತೂ ನೀನು ಪರಮಾನಂದ ಸ್ವರೂಪನೇ ಇದ್ದಿ ಅಂದಾಗ ಈ ಕಡೆ ಮತ್ತೆ ದೇಶ ಐತಿ, ನೀ ಜೀವಗೆ ಹತ್ಕೋಬಾರ್ದು. ಇದನ್ನ ಜೀವಂತೂ ದುಃಖಿ ಅದಾನ. ಅದಕ್ಕೆ ಆತ್ಮ ಅದು ಪರಮಾನಂದ ಸ್ವರೂಪವೇ ಅದ. ಮತ್ತ ತಾನೇ ಪರಮಾನಂದ ಸ್ವರೂಪ ಇದ್ದು ಮತ್ತ ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಭ್ರಾಂತಿನ ಹೌದಲ್ಲ? ಅದಕ್ಕೆ ಮತ್ತ ಇನ್ನೊಂದು ಮಾತು, ನಹಿ ತೋಮೆ ದುಃಖಲೇ, ದುಃಖದ ನಿವೃತ್ತಿ ಮಾಡ್ಕೋಬೇಕು ಅಂತ ಮಾತಂತಿ. ಹೌದಾ? ಅಲ್ಲ, ದುಃಖ ನಿನ್ನಲ್ಲಿ ಇಲ್ಲ ಇಲ್ಲ. ನಿನ್ನಲ್ಲಿ ಅಂದ್ರೆ ಆತ್ಮನಾದ ನಿನ್ನಲ್ಲಿ. ಆತ್ಮನಲ್ಲಿ ದುಃಖ ಐತ್ಯಾ? ಇಲ್ಲ ಇಲ್ಲ. ಅದಕ್ಕೆ ಸ್ವಲ್ಪವೂ ಕೂಡ ದುಃಖ ಇರುವುದಿಲ್ಲ. ಆಗ ನೀನು ಜನ್ಮರಹಿತನು ನಾಶರಹಿತನು ಆಗಿರುವಿ. ಜನ್ಮರಹಿತವು ಮತ್ತು ನಾಶರಹಿತವೂ ಆದ ಬ್ರಹ್ಮ ಸ್ವರೂಪವೇ ನೀನಾಗಿರುವಿ. ಯಾಕಂದ್ರೆ ಅಲ್ಲಿ ಮುಂದೆ ಹೇಳ್ಯಾರ ಏನಂತ? ನೈ ತೋಮೆ ದುಃಖಲೇ ಅಜ ಅವಿನಾಶಿ ಬ್ರಹ್ಮತಿ. ನಿನ್ನಲ್ಲಿ ಯಾವುದೊಂದು ದುಃಖವೂ ಕೂಡ ಜನ್ಮ ಮರಣ ಇವು ಯಾವೂ ನಿನ್ನಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರ ಅಲ್ಲಿ ಮುಂದೆ ಹೇಳ್ತಾರೆ ಅಜ ಅವಿನಾಶಿ ಬ್ರಹ್ಮಚಿತ್. ಅಜ ಅಂದ್ರೆ ಏನ್ ಗೊತ್ತಾ? ಹೆಂಗದು ಹುಟ್ಟದೇ ಇರೋದು ಹೆಂಗ ಆಕತಿ ಇಲ್ಲಿ? ಅಂದ್ರ ಜ ಅಂದ್ರ ಹುಟ್ಟೋದು, ಉತ್ಪತ್ತಿ, ಜನ್ಮ. ಜ ಅಂದ್ರ ಅನ್ನೋ ಉಪಸರ್ಗದಿಂದ ನಿಷೇಧಿಸಲ್ಪಟ್ಟ ಅಧರ್ಮ ಅಂದ್ರೆ ಧರ್ಮವನ್ನು ನಿಷೇಧ ಮಾಡ್ಕೊಂಡು. ಅನಿತ್ಯ ನಿತ್ಯವನ್ನ ಅಲಗಳಿತೈತಿ. ಹೌದಲ್ಲ? ಆ ರೀತಿ ಅಜ. ಜ ಅಂದ್ರೆ ಜನ್ಮವನ್ನ ನಿಷೇಧ. ಜನ್ಮ ಇಲ್ಲ, ಜನ್ಮ ಇಲ್ಲದ್ದು ಹೌದಿಲ್ಲ? ಅವಿನಾಶಿ. ಅವಿನಾಶಿ ಅಂದಾಗ ಮತ್ತೊಂದು ಮರಣ ಇಲ್ಲ, ನಾಶ ಇಲ್ಲ. ಹೌದಲ್ಲ? ನಾಶ ಇಲ್ಲ. ಮತ್ತೆ ಬ್ರಹ್ಮಚಿತ್. ಮತ್ತೆ ಹೇಗೈತಿ ಅಂದ್ರೆ ನೀ ಬ್ರಹ್ಮ ಚಿತ್ತ ಐತಿ, ಬ್ರಹ್ಮ ಚೈತನ್ಯ ಸ್ವರೂಪವಾದ ಬ್ರಹ್ಮ ಐತಿ. ಇನ್ನೊಂದು ಇದಕ್ಕೆ ಮತ್ತೆ ಸೂಕ್ಷ್ಮ ವಿಚಾರ ಮಾಡಿದ್ರಿ. ಅಜ ಅಂತ ಹೇಳೋದ್ರಿಂದ ಏನು ಇಲ್ಲಿ ಕಂಡು ಬರ್ತೈತಿ ಅಂತಂದ್ರ, ನೀ ಮೊದಲ ಏನ್ ತಿಳ್ಕೊಂಡಿಯಲ್ಲ, ನೀನು ಮೊದಲ ಏನ್ ತಿಳ್ಕೊಂಡಿ ಅಂದ್ರ ಈ ದೇಹವೇ ನಾನು ಅಂತ ತಿಳ್ಕೊಂಡೀನಿ. ಹೇಳಿತಾ?
ಹೌದಾ ಇಲ್ಲ? ಪ್ರತಿಯೊಬ್ಬ ಅಂತೇಳಿ ನಾ ಕಾರ್ಗದೇನೆ, ಕ್ಯಾಪ್ಗದೇನೆ, ಊದ್ದದೇನೆ, ಗೇಟದೇನೆ, ಹಿಂಗೆಲ್ಲ ಇವ ಹೌದಲ್ಲ ಪೂರ ಪಕ್ಕಾ ತಿಳ್ಕೊಂಡ್ಬಿಟ್ಟಾನ ಇದನ್ನ. ನಾ ಇಲ್ಲಿ ಕೂತೇನಿ, ನಾನು ಇದ್ದೇನೆ, ಎಲ್ಲ ಹೋಗ್ತೇನೆ ಬರ್ತಾನೆ, ಎಲ್ಲ ಇವ ಅವ ದೇಹಾತ್ಮ ಬುದ್ಧಿನೇ ಅದಂತ ಹೇಳೇನ. ಈ ದೇಹ ಹುಟ್ಟೈತಿ ನಾ ಹುಟ್ಟೇನಿ ಅಂತಾನ, ಈ ಸಾಯ್ತೈತಿ ನಾ ಸಾಯ್ತೇನೆ ಅಂತಾನ. ಹೌದಾ ಇಲ್ಲ? ದೇಹಾತ್ಮ ಬುದ್ಧಿನೇ ಅದ ಪ್ರತಿಯೊಬ್ಬರಿಗೆ, ಅಜ್ಞಾನಿಗಳಿಗೆ, ಲೌಕಿಕರಿಗೆ. ಅದಕ್ಕ ಇಲ್ಲಿ ಅಜ ಅಂತ ಹೇಳಿದಾಗ ಏನು ಮಾಡ್ತದದು ಅಂದ್ರೆ ಸ್ಥೂಲ ಶರೀರವನ್ನು ಅಲ್ಲಗಳಿಗೆ. ಅಂದ್ರ ಅಜ ಅಂದ್ರ ಸ್ಥೂಲ ಶರೀರ ಅಲ್ಲನೇ ಅಂತ ಹೇಳ್ದಂಗ. ಅದ್ರ ಸೂಕ್ಷ್ಮ ವಿಚಾರ. ಯಾಕಂದ್ರ ಹುಟ್ಟೋದು ಮತ್ತು ದುಃಖ, ರೋಗಾದಿ ದುಃಖ ಬರೋದು ಎಲ್ಲ ಇದು ಅದಕ್ಕ ಐತಿ. ಹೌದಿಲ್ಲ? ಆದ್ದರಿಂದ ಕೇವಲ ಸ್ಥೂಲ ಶರೀರ ನಿವೃತ್ತಿ ಐತಿ. ಅದಕ್ಕ ಸ್ಥೂಲ ಶರೀರಕ್ಕಿಂತ ನೀ ಭಿನ್ನ ಅಂತ ಹೇಳ್ದಂಗ ಅಜ ಅಂತ ಹೇಳಿದ್ರೆ. ಮುಂದೆ ಏನ್ ಹೇಳ್ಯಾರ? ಅವಿನಾಶಿ ಅಂತ ಪದ ಇಟ್ಟಾರೆ ಇಲ್ಲಿ. ಅಂದ್ರೆ 32ನೇ ದೋಹಾದಲ್ಲಿ ಅವಿನಾಶಿ ಅಂತ ಹೇಳೋಣದ್ರಿಂದ ಏನ್ ಮಾಡ್ದಂಗ ಆಯ್ತು ಗೊತ್ತಾ? ಸೂಕ್ಷ್ಮ ಶರೀರವನ್ನು ಅಲ್ಲಗಳೆದಂಗ. ಸೂಕ್ಷ್ಮ ಶರೀರವನ್ನ ಅಲ್ಲಗಳೆದಂಗ. ಯಾಕಂದ್ರ ಆ ಸೂಕ್ಷ್ಮ ಶರೀರ ಜ್ಞಾನ ಆದ ನಂತರದಲ್ಲಿ ನಾಶವಾಗುತ್ತದೆ. ತಿಳಿತ ಅಲ್ಲಿ ತನಕ ನಾಶ ಇಲ್ಲ ಅದಕ್ಕೆ. ಜ್ಞಾನದಿಂದ ನಾಶವಾಗ್ತದೆ. ಯಾಕಂದ್ರೆ ಅದು ಮತ್ತೆ ಸ್ವಲ್ಪ ಸೂಕ್ಷ್ಮ ಐತೆ. ಅರ್ಥಾರ್ಥ ಕಾರಣ ದೇಹ ಅಂತ ಅಂತಾರಲ್ಲ, ಹೌದಲ್ಲ? ಅಂದ್ರೆ ಈಗ ಮುಂದೆ ಏನೈತಲ್ಲ, ಬ್ರಹ್ಮಚಿತ್ತ ಅಂತ ಐತಿ. ಬ್ರಹ್ಮಚಿತ್ತ ಅಂತಂದಾಗ ಅದು ಕಾರಣ ದೇಹವನ್ನು ನಿವೃತ್ತಿ ಮಾಡ್ತದೆ. ಕಾರಣ ದೇಹಕ್ಕೆ ವಿಲಕ್ಷಣ ಅರ್ಥ ಕೊಡ್ತದೆ. ಯಾಕಂದರೆ ಬ್ರಹ್ಮಚಿತ್, ಚಿತ್ ಅಂದ್ರ ಚೈತನ್ಯ ಸ್ವರೂಪ, ಜ್ಞಾನ ಸ್ವರೂಪ ಅಂತ. ಆ ಕಾರಣ ದೇಹ ಜ್ಞಾನದಿಂದ ನಿವೃತ್ತಿ ಆಕೈತೆ. ಹೌದಲ್ಲ? ಅಜ್ಞಾನ ಜ್ಞಾನದಿಂದ, ಅಜ್ಞಾನದ ಕೇಳು ನೋಡಯ್ಯ. ಎಲ್ಲ ಚರಣ ಸಾಹಿತ್ಯ ಬೇಕು ತಗೊಳ್ಳೋದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಅಂತ ಹೇಳ್ಯಾರಿಲ್ಲ. ಅಂದ್ರೆ ಜ್ಞಾನದಿಂದ ಅಜ್ಞಾನದ ನಾಶ ಆಗ್ತೈತಿ. ಆದ್ದರಿಂದ ಏನು? ಅಜ್ಞಾನ ಅಂದ್ರ ಕಾರಣದೇಹ. ಇಷ್ಟು ತಿಳ್ಕೊಬೇಕು ನೀವು. ಅಜ್ಞಾನ ಅಂದ್ರ ಕಾರಣ ದೇಹ. ಅದಕ್ಕ ಕಾರಣ ದೇಹ ಅಂತ ಯಾಕಂತಾರು? ಇದು ಗೊತ್ತೈತೆ? ಯಾಕೆ? ಕಾರಣ ದೇಹ ಅಂದ್ರ ಅದಕ್ಕೆ ಕಾರಣ ಯಾಕಂದ್ರು, ದೇಹ ಯಾಕಂದ್ರು ಕೇಳಿದ್ರೆ, ಅದು ಸ್ಥೂಲ ಸೂಕ್ಷ್ಮ ಎರಡೂ ದೇಹಗಳಿಗೆ ಕಾರಣ ಆಗೈತಿ. ಅದು ಇದ್ದಾಗ ಇವು ಎರಡು ಅದಾವ. ಅಜ್ಞಾನ ರೂಪ ಕಾರಣ ದೇಹ, ಅದು ಕಾರಣ ಯಾಕಂದಾರಂದ್ರ ಈ ಸ್ಥೂಲ ದೇಹ ಸೂಕ್ಷ್ಮ ದೇಹಕ್ಕ ಕಾರಣ ಆಗೈತಿ. ಫೌಂಡೇಶನ್ ಐತದ. ಬಿಲ್ಡಿಂಗ್ ಮೇಲೆ 2 ಮಜಲಿ. ಹೌದು, ಅದ್ರ ಕಾರ್ಯನೇ ಇವು. ಯಾಕಂದ್ರೆ ಉತ್ಪನ್ನ ಹೋವೇಸೋ ಕಾರ್ಯ ಕೈ ಲಕ್ಷಣ ಐತಿ. ಉತ್ಪನ್ನ ಯಾವ್ದಾಗಿರ್ತೈತೆ ಅದು ಕಾರ್ಯ ಇರ್ತೈತಿ. ಆದ್ದರಿಂದ ಆ ಅಜ್ಞಾನ ಅನಾದಿ ಐತದು, ಉತ್ಪನ್ನ ಇಲ್ಲದು. ಆದ್ದರಿಂದ ಅಜ್ಞಾನ ರೂಪ ಆ ಕಾರಣ ದೇಹ. ಕಾರಣ ಯಾಕಂದ್ರು, ದೇಹ ಯಾಕಂದ್ರ ಅದನ್ನ ಹೇಳೋದು. ಕಾರಣ ಯಾಕಂದ್ರ ಸ್ಥೂಲ ಸೂಕ್ಷ್ಮ ದೇಹ ದ್ವಯಗಳಿಗೆ ಅದು ಕಾರಣ ಐತಿ. ಅಂದ್ರೆ ಫೌಂಡೇಶನ್ ಐತೆ. ಆ ಫೌಂಡೇಶನ್ ಮೇಲೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇವೆರಡು ನಿಂತಾವ್. ಹೇಳ್ತಾ? ಅದಕ್ಕ
ಅದು ಈ ಎರಡೂ ದೇಹಗಳಿಗೆ ಕಾರಣ ಆಗೈತಿ. ಆದ್ದರಿಂದ ಕಾರಣ ಅಂದಾರ. ದೇಹ ಯಾಕಂದ್ರು? ದೇಹ ಯಾಕಂದಾರ ಅಂದ್ರ ದೈಹ್ಯತೆ ಇತಿ ದೇಹ. ಜ್ಞಾನದಿಂದ ದಹಿಸಲ್ಪಡುತ್ತದೆ. ಸುಟ್ಟು ಹೋಗ್ತೈತೆ ಅದ ಅಜ್ಞಾನ. ಆದ್ದರಿಂದ ದೇಹ ದೈಹ್ಯತೆ ಇತಿ ದೇಹ. ದಹಿಸಲ್ಪಡುವುದರಿಂದ ದೇಹ ಅಂತಾರ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ಈ ರೀತಿ ಸ್ಥೂಲ ಸೂಕ್ಷ್ಮ ಶರೀರ ಎರಡಕ್ಕೂ ಕಾರಣವಾದ್ರಿಂದ ಕಾರಣ ಅಂದಾರ. ಜ್ಞಾನದಿಂದ ದಹಿಸಿ ಹೋಗುವುದರಿಂದ ದೇಹ ಅಂದಾರ. ಇಂಥ ಅದ ಫೌಂಡೇಶನ್ ರೂಪ ಏನು ಕಾರಣ ದೇಹ ಐತಲ್ಲ, ಈ ಎರಡಕ್ಕೂ ಆಶ್ರಯ ಐತೆ. ಆದ್ರೆ ಹೌದಿಲ್ಲ ಅಂದ್ರೆ ಅರ್ಥ ಸೂಕ್ಷ್ಮ ದೇಹಕ್ಕ ಆಶ್ರಯ ಐತೆ. ಕಾರಣ ಅಜ್ಞಾನ ಅನ್ನೋದು ಫೌಂಡೇಶನ್ ಐತಿ. ಸೂಕ್ಷ್ಮ ದೇಹ ಅನ್ನೋದು ಫಸ್ಟ್ ಫ್ಲೋರ್ ಐತಿ. ಸ್ಥೂಲ ದೇಹ ಸೆಕೆಂಡ್ ಫ್ಲೋರ್ ಐತಿ. ಹಿಂಗೈತಿ. ಹೌದು. ಅದಕ್ಕ ಇಲ್ಲಿ ಏನ್ ಆಗೈತಿ ಮೊದಲಂತಂದ್ರೆ ಅರ್ಥ ಈಗ ನಾನು ಆಗಲೇ ಹೇಳಕತ್ತಿದ್ನಲ್ಲ, ಅಂದರೆ ಆ ಸೂಕ್ಷ್ಮ ದೇಹ ಪರತಾನಾಶ ಐತಿ. ಆಶ್ರಯಿತನಾಶ. ಕಾರಣ ದೇಹ ಪರತಾನಾಶ ಐತಿ. ಪರ ಅಂದ್ರೆ ಇನ್ನೊಂದರಿಂದ ಅಂದ್ರೆ ಜ್ಞಾನದಿಂದ ನಾಶ ಆಗ್ತದ. ಅಜ್ಞಾನ ರೂಪ ಕಾರಣ ದೇಹ, ಅದರನ್ನ ಆಶ್ರಯ ಮಾಡ್ಕೊಂಡಿದ್ದಂತ ಸೂಕ್ಷ್ಮ ದೇಹ ಅದು ಆಶ್ರಯಿತ ನಾಶ ಐತಿ. ಆ ಜ್ಞಾನ ರೂಪ ಫೌಂಡೇಶನ್ ಆಶ್ರಯ ಮಾಡಿಕೊಂಡು ಬಿಲ್ಡಿಂಗ್ ನಿಂತೈತಿ. ಅದು ತಾನೇ ಫೌಂಡೇಶನ್ ಇಳಿದು ಬಿಡ್ತಂದ್ರ ಬಿಲ್ಡಿಂಗ್ ಬೀಳತೈತಿ. ಹಂಗ ಆ ಅಜ್ಞಾನ ರೂಪ ಕಾರಣ ದೇಹವನ್ನು ನಾಶ ಮಾಡಿಬಿಡ್ತು. ಅದನ್ನ ಆಶ್ರಯ ಮಾಡಿಕೊಂಡಂತ ಸೂಕ್ಷ್ಮ ದೇಹ ಅದು ನಾಶ ಆಗಿ ಹೋಗ್ತೈತಿ. ಆದ್ರಿಂದ ಆಶ್ರಯಿತ ನಾಶ ಐತದು. ಆದ್ದರಿಂದ ಇಲ್ಲಿ ಏನ್ ಹೇಳ್ದಂಗ ಆಯ್ತಂದ್ರ ಅವಿನಾಶಿ ಅಂತ ಹೇಳೋದ್ರಿಂದ ಅಲ್ಲಿ ಅವಿನಾಶಿ ಅಂತ ಹೇಳಿದಾಗ ಸೂಕ್ಷ್ಮ ದೇಹಕ್ಕಿಂತ ವಿಲಕ್ಷಣ. ಯಾಕಂದ್ರೆ ಅದು ನಾಶ ಆಕೈತಿ, ನೀನು ನಾಶ ರಹಿತ. ಅದಕ್ಕೆ ವಿಲಕ್ಷಣ ಅಂದಾಗ ಅದು ನಾಶ ಐತಿ, ನೀ ನಾಶ ಆಗುದಿಲ್ಲ. ಮುಂದ ಬ್ರಹ್ಮಚಿತ್ತ ಅಂದಾಗ ಹೇಳ್ಕೊಂಬಂದೇವಲ್ಲ, ಅದು ಜ್ಞಾನ, ಬ್ರಹ್ಮ ಜ್ಞಾನ ಅಂತಕ್ಕಂಥದ್ದೇ ಅಲ್ಲಿ ಅಜ್ಞಾನವನ್ನು ನಾಶ ಮಾಡ್ತೈತಿ. ಹಿಂಗ ಇದು ಸೂಕ್ಷ್ಮ ಅರ್ಥ. ಆಳವಾಗಿ ಡೀಪ್ ಹೀಗೆ ಅಂದ್ರೆ ಒಂದೊಂದು ಶಬ್ದಕ್ಕೆ ವಿಚಾರ ಮಾಡಿ ನೋಡ್ಕೊಂಡ್ರೆ ಹಿಂಗೆಲ್ಲ ಅದರ ಹಿಂಜಿ ಅದಕ್ಕಾಗಿ ಅಜ ಅವಿನಾಶಿ ಬ್ರಹ್ಮಚಿತ್ ಅಂತ ಹೇಳಿದೆ. ಚಿನ ಆನೆ ಹಿಯ ಕ್ಲೇಶ್ ಅಂದರೆ 32ನೇ ದೋಹ. ಅಂದ್ರ ಏನ್ ಹೇಳಿದ್ರು ಅಂದ್ರ, ನೀನು ಪರಮಾನಂದ ಸ್ವರೂಪವೇ ಆಗಿರುವಿ, ನಿನ್ನಲ್ಲಿ ಸ್ವಲ್ಪವೂ ಕೂಡ ದುಃಖ ಅನ್ನೋದು ಇಲ್ಲವೇ ಇಲ್ಲ, ಮತ್ತು ನೀನು ಜನ್ಮರಹಿತನು ನಾಶರಹಿತನು, ಜನ್ಮರಹಿತ ನಾಶರಹಿತವಾದಂತ ಬ್ರಹ್ಮ ಸ್ವರೂಪವೇ ನೀನಿರುವಿ. ಯಾಕ ಅಲ್ಲಿ ಅಜ ಅವಿನಾಶಿ ಬ್ರಹ್ಮಚಿತ್ ಅಂತ ಹೇಳಿದ್ರಿಂದ ನಿನ್ನ ಸ್ವರೂಪ ಹಿಂಗೈತಿ. ಆದ್ದರಿಂದ ಮತ್ತ ನೀ ದುಃಖದಿಂದ ಬಿಡುಗಡೆ ಆಗ್ಬೇಕು, ನಿವೃತ್ತಿ ಮಾಡ್ಕೋಬೇಕು, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕನ್ನೋದು ಭ್ರಾಂತಿ ಐತಿ ಅಂದದ್ದು ಉದ್ದೇಶ. टीका, हे शिष्य, परमानंद की प्राप्ति विषय और जन्म मरण से आदि लेके जो दुख रूप संसार है, ताकि निवृत्ति विषय जो तेरे को इच्छा भई है, अंದ್ರ हे ಶಿಷ್ಯ, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು, ಜನ್ಮ ಮರಣಾದಿ ದುಃಖದಿಂದ
ದುಃಖ ರೂಪ ಸಂಸಾರ ದುಃಖ ರೂಪ ಸಂಸಾರದ ನಿವೃತ್ತಿ ಆಗ್ಬೇಕನ್ನುವಲ್ಲಿ ಏನ್ತೇರಿ ನಿನಗೇನು ಇಚ್ಛಾ ಐತಲ್ಲ ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಈ ಜನ್ಮಾದಿ ದುಃಖ ನಿವೃತ್ತಿ ಮಾಡ್ಕೋಬೇಕಂತೇಳಿ ತಾ ಇಚ್ಛಾ ಕಿ ಉತ್ಪತ್ತಿ ಭ್ರಾಂತಿ ಸೆ ಹುವೆ ಆ ಇಚ್ಛಾ ಆದದ್ದು ನಿನಗೆ ಭ್ರಾಂತಿ ಮೂಲಕವೇ ಆಗಿದೆ ಹೇ ತು ಐಸೆ ಜಾ ನೀ ಹೀಗ ಭ್ರಾಂತಿಯಿಂದ ಈ ಇಚ್ಛಾ ನಿನಗಾಗೈತೆ ಅಂತ ನೀ ತಿಳ್ಕೊ ಯಾಕ ಭ್ರಾಂತಿ ಅಂತ ಹೇಳಬೇಕಾ ಅಂತ ಅಂದ್ರೆ ಕೇಳಿದ್ರಿ ಇದು ಭ್ರಾಂತಿ ಯಾಕ ಭ್ರಾಂತಿ ಹ್ಯಾಂಗ ಅಂತ ಅಂದ್ರೆ ಈಗ ಹೇಳ್ತಾರೆ ತು ಆಪ ಪರಮಾನಂದ ಸ್ವರೂಪ ಹೈ ತು ಆಪ್ ಅಂದ್ರ ಸ್ವತಃ ನೀನು ಸ್ವತಃ ನೀನೇ ಸ್ವತಃ ಪರಮಾನಂದ ಸ್ವರೂಪವೇ ಇದ್ದಿ ಅಂದ್ರ ಸಾಧಾರಣ ಯಾತೆ ತಾಕಿ ಪ್ರಾಪ್ತಿ ಕಿ ಇಚ್ಛಾ ಬನೇ ರೇ ಪರಮಾನಂದ ಸ್ವರೂಪ ನೀನಾದಿ ಮತ್ತ ಅದನ್ನ ಪ್ರಾಪ್ತಿ ಮಾಡ್ಕೋಬೇಕು ಪರಮಾನಂದ ಸ್ವರೂಪ ನೀನ ಇದ್ದು ಅದನ್ನ ಪ್ರಾಪ್ತಿ ಮಾಡ್ಕೋಬೇಕು ಪಡ್ಕೋಬೇಕು ಅಂದ್ರ ಭ್ರಾಂತಿ ಹೌದಲ್ಲ ಅದಕ್ಕೊಂದು ಸಣ್ಣದ ಉದಾಹರಣೆ ಒಬ್ಬ ಹುಡುಗ ಶ್ರೀಮಂತರ ಮಗ ಆಯ್ತಾ ಅವ ತಾಂತಿ ತೀರ್ಕೊಂಡ ಮೇಲೆ ಅವ್ ನಮ್ಮ ಅಪ್ಪಂದು ಏನೇನು ಕಟ್ಟಿ ಅವನ್ ಡೈರಿ ಅದು ಸಿಕ್ತು ಡೈರ್ಯಾಕ್ ಕೊಡೋ ತಗೊಳ್ಳೋ ಏನೇನ್ ಅದಾವ ಸ್ವಲ್ಪ ಅವ್ ಚೆಕಿಂಗ್ ಮಾಡ್ಲಾಕತ್ತ ಅದ್ರಾಗ ಒಂದು ಫೋಟೋ ಇತ್ತು ಫೋಟೋ ಎದ್ದು ಕೊಡ್ಲೇನ ಅವ ಅಂದ ಈ ಫೋಟೋ ನೋಡ್ದ ಒಂದು ಹುಡುಗಿ ಫೋಟೋ ನಮ್ಮ ಅಪ್ಪ ಈ ಹುಡುಗಿ ಅವಂತೂ ವಯಸ್ಕರಿದ್ದ ಬಹಳ ವಯಸ್ಸಾದ ಈ ಸಣ್ಣ ಹುಡುಗಿ ನಾವೇನ್ ಮಾಡ ಅವ ಮೇಲೆ ಆಕಿನ ಲವ್ ಅಂತೇಳಿ ಏನ್ ಇಟ್ಕೊಂಡಿದ್ದ ಬಹುತೇಕ ನಾನ್ ಲಗ್ನ ಮಾಡ್ಲಾಕ್ ಇಟ್ಟಿರ್ಬೇಕು ಅಂದ್ರೆ ಈ ಹುಡುಗಿನ ಅಂದ್ರೆ ನನಗ ಸೆಟ್ಟಿಂಗ್ ನನಗ ಲಗ್ನ ಮಾಡೋದು ಇಚ್ಛಾ ಇರ್ಬೇಕ ಅವಂದ ಅದಕ್ಕ ಫೋಟೋ ಇಟ್ಟಾನ ಅಂತ ಹೇಳಿ ವಿಚಾರ ಮಾಡಿ ನಮ್ಮ ಅಪ್ಪನ ಇಚ್ಛಾ ಪೂರ್ತಿ ಮಾಡ್ಬೇಕು ಅಂತ ಹೇಳಿ ಅವ ಪೇಪರ್ದಾಗ ವರ್ತಮಾನ ಪತ್ರ ಕೊಟ್ಟ ಈ ಹುಡುಗಿ ಎಲ್ಲಿ ತಿಳಿಸಿರ್ತೀವಿ ಟಿವಿ ಒಳಗ್ ಕೊಟ್ಟ ಅವಾಗ ಇರ್ಲಿಲ್ಲ ಅಂತೂ ಹೇಳ್ತೇನೆ ಎಲ್ಲಾ ಕಡೆ ಇದು ಎಲ್ಲಿ ಐತಿ ಹುಡುಗಿನ ಸ್ವಲ್ಪ ತಪಾಸ್ ಮಾಡಿರ್ತಿ ಎಲ್ಲಾರಿಗೆ ಅವ್ರಿಗೆ ಹೇಳಿ ಹುಡುಗಿ ಎಲ್ಲಾರಿಗೆ ಹೇಳ್ಕೊತ ತಿರ್ಗಾಡ್ದ ಎಲ್ಲಿ ತಪಾಸ್ ಹತ್ತವ ಕಡೆಗೆ ಒಮ್ಮೆ ಅವ್ರ ಅಪ್ಪನ ದೋಸ್ತ್ ಬಂದ ಅವ್ರ ಅಪ್ಪನ ಗೆಳೆಯ ಬಂದ ಅವನ್ ನೋಡಿದ ಕೂಡಲೇ ಇವ್ ನೆನಪಾತಿ ನಮ್ಮ ಅಪ್ಪನ ದೋಸ್ತದ ಮಿತ್ರದ ಇವಂಗೆಲ್ಲ ಗೊತ್ತಿರ್ತೈತಿ ಯಾಕ ಅವ್ರು ಇಬ್ರು ಕೂಡ ಇರ್ತಿದ್ರ ಅನ್ನನ್ ಹಕ್ಕಿಕತ್ ಇವ್ಗೆ ಏನಾರು ಗೊತ್ತಿರ್ಬೇಕು ಅಂತೇಳಿ ಒಂದ್ ಬಾರಪ್ಪ ಕುಂದ್ರ ನಿನ್ಗೊಂದು ಮಾತು ಕೇಳೋದೈತಿ ಅಂತ ಹೇಳ್ದ ಏನಪ್ಪ ಅನ್ನ ಫೋಟೋ ತೆಗೆದುಕೊಟ್ಟ ಈ ಹುಡುಗಿ ಎಲ್ಲಿರ ಐತೇನ ಮತ್ತ ನಮ್ಮ ಅಪ್ಪ ಡೈರಿಯಾಗಿ ಇಟ್ಟಾನು ಅಂದ್ರೆ ಬಹುತೇಕ ನನಗೆ ಲಗ್ನ ಮಾಡ್ಕೊಳಕ ಆಸೆ ಇರ್ಬೇಕು ಅವಂದು ಅದಕ್ಕೆ ನಮ್ಮ ಅಪ್ಪನ ಆಸೆ ಪೂರ್ತಿ ಮಾಡೋ ಸಲುವಾಗಿ ಆ ಹುಡುಗಿನ ಹುಡುಕ್ಯಾಡ್ಲಕತ್ತೇನೆ ಆಕಿನ ಲಗ್ನ ಮಾಡ್ಕೋಬೇಕು ಅದಕ್ಕೆ ನೋಡು ಎಲ್ಲಿರ ಪಕ್ಕ ಅವ್ ನೋಡ್ದ ಹುಡುಗಿ ಐತಲ್ಲ ಹುಡುಗಿ ಐತಿ ಎಲ್ಲೈತ ಅಂದವ್ ಇಲ್ಲೇ ಐತವ ನೀನ ಅಂದವ್ ಇಲ್ಲೇ ಎಲ್ಲಿ ಐತಿ ನೀನ ಅದೇ ಅಂದವ ನಾ ಹುಡುಗದೆ ನಾ ಹೆಂಗ ಹಾಕೇನ್ ಹುಡುಗಿಯ ಅಲ್ಲೋ ನೀನ್ ಆ ಎಳೆದಾಗ ನೀ ಸಣ್ಣವಿದ್ದಿನ ನೀನ್ ಏನೋ ಮೀಸಿ ಪಸಿ ಕೂದಲು ಬಂದಿದ್ದಿಲ್ಲ ಸಣ್ಣವಿದ್ದಿ ಆ ಟೈಮ್ನಾಗ ಇಲ್ಲಿ ಒಂದು ನಾಟಕ ಮಾಡಿದ್ರು ಊರಾಗ ಆ ಎಳೆದಾಗ ನಿನ್ಗೊಂದು ಹೆಣ್ಣು ಪಾತ್ರ ಕೊಟ್ಟಿದ್ರು ಅವ್ರು ಆ ಎಳೆದಾಗ ನಿಮ್ಮ ಅಪ್ಪ ಪ್ರೀತಿಲೇ ಒಂದು ನನ್ ಮಗ ಹೆಣ್ಣು ಪಾತ್ರ ಮಾಡ್ಯಾನ ನಾಟಕದಾಗ ಅಂತೇಳಿ ಫೋಟೋ ತೆಗೆದು ಇಟ್ಕೊಂಡಿದ್ದ ಇದು ನನಗ್ ಗೊತ್ತೈತಿ ಅದ ನಿನ್ನ ಫೋಟೋನ ಐತು ನೀನು ಅಂದ ಅದ ಸೀರೆ ಉಟ್ಕೊಂಡು ಎಲ್ಲಾ ಹಿಂಗ ಹೆಣ್ಣು ಪಾತ್ರ ಎಲ್ಲಾ ಕೂದಲಪ್ಪ ಹಿಂಗೆಲ್ಲಾ ಮಾಡ್ಯಾರ ಆದ್ರ ಹೆಣ್ಣು ಅಲ್ಲದು ವೇಷಭೂಷ ಬದಲೈತ್ ಕೆರೆ ಆ ಪಾತ್ರ ಮಾಡಿದವ್ ನೀನ
ಮತ್ ನೀನ ಹುಡುಕ್ಯಾಡಿದ್ರೆ ಎಲ್ಲಿ ಸಿಗ್ಬೇಕಂತ ಹಂಗ ಹೇಳ್ದತ್ತ. ಆ ರೀತಿ ಇಲ್ಲಿ ಏನಾಗಿಬಿಟ್ಟಿದೆ ಅಂದ್ರ ಆ ಪರಮಾನಂದ ಸ್ವರೂಪರೇ ನಾಮಾದೇವಿ. ಅದ ತಾವೇ ಪರಮಾನಂದ ಸ್ವರೂಪರಿದ್ದು ಆ ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಹುಡುಕ್ಯಾಡ್ತೇವಿ ಅಂದ್ರ ಇದು ಭ್ರಾಂತಿ, ಹೌದಲ್ಲ? ಅದಕ್ಕಾಗಿ ಯಾತೆ ತಾಕಿ ಪ್ರಾಪ್ತಿಗೆ ಇಚ್ಛಾ ಬನೇನೆ, ಆದ್ರಿಂದ ಪರಮಾನಂದ ಪ್ರಾಪ್ತಿ ಇಚ್ಛಾ ಸಂಭವಿಸುವುದಿಲ್ಲ. ಜೋ ವಸ್ತು ಅಪ್ರಾಪ್ತ ಹೋವೆ ತಾಕಿ ಪ್ರಾಪ್ತಿಗೆ ಇಚ್ಛಾ ಬನೆ, ಯಾವುದು ನಮ್ಮಲ್ಲಿ ಇಲ್ಲ ಅದನ್ನು ಪಡ್ಕೋಬೇಕು ಅಂತೇಳಿ ಇಚ್ಛಾ ಮಾಡೋದು ಯೋಗ್ಯ. अपना जो स्वरूप है सो सदा प्राप्त. ನಮ್ಮ अपना स्वरूप, ಸ್ವರೂಪ ಅಂದ್ರೇನು? ಆತ್ಮ. अपना ಸ್ವರೂಪ ಅಂದ್ರೇನು? ನಮ್ಮ ಆತ್ಮ. ಸೊ ಸದಾ ಪ್ರಾಪ್ತ, ಅದು ಯಾವಾಗಲೂ ಐತೆ ಇಲ್ಲ ಆತ್ಮ ನಮ್ಮಲ್ಲಿ. ತಾಕಿ ಪ್ರಾಪ್ತಿ ವಿಷಯ ಜೋ ಇಚ್ಛಾ ಸೋ ಭ್ರಾಂತಿ ವಿನ ಬನೇನೆ. ಮತ್ತ ಅದು ಯಾವಾಗಲೂ ನಮ್ಮಲ್ಲಿ ಆತ್ಮ, ನನ್ನ ಆತ್ಮ ಯಾವಾಗಲೂ ಐತೆ, ಅದನ್ನ ಪಡ್ಕೋಬೇಕಂದ್ರೆ ಮತ್ತೆ ಈ ಭ್ರಾಂತಿ ಅಲ್ಲದ ಮತ್ತೇನ್ ಅನ್ಬೇಕು ಅದಕ್ಕ? ಅಂದ್ರೆ ಈಗ ಒಂದು ಕಸ್ತೂರಿ ಮೃಗ ಅಂದ್ರೆ ಒಂದು ಚಿಗರಿ ಅದ, ಅದ್ರ ನಾಭಿಯಲ್ಲಿ ಒಂದು ಕಸ್ತೂರಿ ಅಂತ ಉಳ್ಳಾಗಡ್ಡಿಗತ್ತೆ ಒಂದು ಗಂಟೆ ಹಾಕತ್ತೆ, ಅದು ಸುಗಂಧ ಬೀರ್ತೈತೆ. ಅದು ಚಿಗರಿಗೆ ಸುಗಂಧ ಬರ್ಲಾಕತ್ತು, ಅದು ಎಲ್ಲಿದ್ ಬರ್ತೈತೆ ಹಿಂಗ ಅಡಿವಿ ಎಲ್ಲ ತಿರುಗಾಡ್ತದ, ಯಾಕಡೆ ಬರ್ತೈತಿ ಎಲ್ಲಿ ಐತಿ ಅಂತೇಳಿ ಎಲ್ಲ ತಿರುಗಾಡಿ ಚಂದನ ತಿರುಗಿ ಸಾಕಾಗಿ ಬೇಸತ್ತು ಒಂದು ಗಿಡದ ನೆಳಿಗೆ ಬಂದು ಕೂತ್ ಹಿಂಗ ಮಾರಿ ಹಿಂಗ ತನ್ನ ಹೊಟ್ಟಿ ಕಡೆ ಹಿಂಗ್ ಮಾರ್ಕೊಂಡು ಹಿಂಗ ಜರ ಮಲ್ಕೋತು, ಅಲ್ಲೇ ತನ್ನ ಹೊಂಕಳಕ ಬರ ಸುಗಂಧ ಅಲ್ಲೇ ಐತಿ, ಅಲ್ಲ ಇಲ್ಲೇ ಐತಿಲ್ಲ, ನಾವು ಅಡವಿ ಎಲ್ಲ ಹುಡುಕ್ಯಾಡಿದ್ವಿ ಅಂತ ಹೇಳ್ತದ. ಹಂಗ ಆ ಪರಮಾನಂದ ಸ್ವರೂಪ ನಮ್ಮಲ್ಲಿ ಅಂದ್ರೆ ತಾನೇ ಅದಾನ, ಮತ್ತಿದು ಸುಮ್ಮ ಹೊರ ಹುಡುಕ್ಯಾಡೋದು ನಡುವೆ ಹಿಂಗಾಗಿ. ಆದ್ದರಿಂದ ಅದಕ್ಕ ಅದರ ಪ್ರಾಪ್ತಿಯಲ್ಲಿ ಏನ್ ಇಚ್ಛಾ ಆಗೈತೆ ಅದು ಭ್ರಾಂತಿ ಇಲ್ಲದ ಸಂಭವಿಸಂಗಿಲ್ಲ. जन्म से आदि लेके जो संसार है सो जो कदाचित होवे तो, ಈ ಜನ್ಮ ಮರಣಾದಿ ಸಂಸಾರ जो कदाचित होवे तो ಅಂದ್ರೆ ಆತ್ಮನಲ್ಲಿ ಇದ್ದಿದ್ದಾದ್ರೆ ತಾಕಿ ನಿವೃತ್ತಿ ವಿಶೇಷ ಮನೆ ಅದು ಇತ್ತು ಆತ್ಮನಲ್ಲಿ ಜನ್ಮ ಮರಣಗಳು, ಅದನ್ನ ನಿವೃತ್ತಿ ಮಾಡ್ಕೋಬೇಕಂತ ಇಚ್ಛಾ ಆಗುವುದು ಯೋಗ್ಯತ್ತು. जो जन्मादिक संसार का लेस भी तेरे विषय नहीं, ಆ ಜನ್ಮ ಮರಣಾದಿ ಸಂಸಾರ ಲೇಸ್ ಅಂದ್ರ ಅಲ್ಪಿ ಭಾವ, ಒಂದ್ ಸ್ವಲ್ಪ ಇಲ್ಲ. ಯಾತೆ ಅನುಹುವೆ ದುಃಖಕ್ಕೆ ನಿವೃತ್ತಿ ವಿಷಯ ಬಿ ಇಚ್ಛಾ ಭ್ರಾಂತಿ ವಿನ ಬನೆ. ಅನುಹುವೆ ಅಂದ್ರ ಇಲ್ಲದ್ದು, ಅದು ಎಂದೂ ಇಲ್ಲ. ಇಲ್ಲದ ದುಃಖವನ್ನ ನಿವೃತ್ತಿ ಮಾಡ್ಕೋತೇನೆ ಅಂದ್ರ ಅದು ಭ್ರಾಂತಿನ. ಯಾಕಂದ್ರ ಅದಕ್ಕೊಂದು ಇಲ್ಲದ್ದು ಅದ ಸುಮ್ಮನೆ ಕಲ್ಪನೆ ಮಾಡ್ಕೊಳ. ಒಬ್ಬ ಇಷ್ಟಿಲ್ ಚೆರಿಯಾಗ ನೀರ್ ತಗೊಂಡು ಹಿಂಗ್ ಕುಡಿಬೇಕಾದ ಹಿಂಗ್ ಬಾಯಾಗ ಹಾಕೊಂಡ ಅದು ಘಟಕ ಕೊಡ, ಆದ್ರ ಆ ಎಳೆದಾಗ ಆ ನೀರಾಗ ಹಲ್ಲಿ ಕಾಣ್ತಾವ. ಹಲ್ಲಿ ಗೊತ್ತಾಯ್ತಲ್ಲ, ಹಲ್ಲಿ ಕಾಣ್ತು ಕೂಡುದ ಆ ಹಿಂದಿಗಡೆ ನೋಡ್ತಾನೆ ಚೆರಿಯಾಗಿಲ್ಲ, ಬಟ್ಟ್ಯಾಗ ಹೋಯ್ತಾನ. ಎಲ್ಲ ಇವು ಹಲ್ಲಿ ಅಂದ್ರೆ ವಿಷ, ನಾ ಸಾಯ್ತೇನೆ ಇನ್ ಹೆಂಗ್ ಮಾಡ್ತೀನಿ, ಹಲ್ಲಿ ಬಟ್ಟ್ಯಾಗ ಹೋಗ್ಬಿಟ್ಟ. ಆ ಡಾಕ್ಟರ್ ಈ ಡಾಕ್ಟರ್ ಏನು ಊರೆಲ್ಲ ಎಲ್ಲಿ ತಿರುಗಾಡಿದ್ರು ಏನು ಬಗೆಹರಿಯೋದು ಕಡೆಗೆ ಹಿಂದಿಗಡೆ ಒಂದು ಕೂದಲು ಬಾಯಾಗ ಹೋದ್ರೂ ನಾಲಿಗೆ ಹಿಡಿತೈತೆ, ಅದನ್ನ ಏನೋ ಬಾಯಾಗ ಬಂದದಂತೆ. ಇಂತ ಹಳ್ಳಿ ಹೆಂಗ್ ಹೋಗ್ತಿರ್ತಾಯ್ತಾಯ್ತು ಒಳಗ ಅಂತ ಒಬ್ಬ ಮನುಷ್ಯ ಅವ ನಿನ್ ಹಲ್ಲಿ ನಾ ತೆಗಿತೇನಿ, ನಾಳೆ ಬಾ ನಮ್ಮ ಮನಿಗ್ ಬಾ, ಮುಂಜಾನೆ ಏನು ಕುಡಿಬೇಡ, ಆಳೋರ್ಸಿಲೆ ಬಾ ಅಂತ ಹೇಳುದು. ಹಿಂಗ ಬೇಷ್ ಆಯ್ತು ಮಾರೇ ಅಂತೇಳಿ ಅವ ಬಂದ. ಆ ಬರೋದಕ್ಕಿಂತ ಮೊದಲು ಇವೇನ್ ಬಂದ, ರಾತ್ರಿ ಒಂದು ಹಲ್ಲಿ ಹೊಡೆದವು.
ಮನ್ಯಾಗ ಇದು ಗಾಡಿ ಮೇಲೆ ಬಾರಿಗಿಲೆ ಹೊಡೆದ್ಕ ಅದನ್ನು ಇದು ಮಾಡಿ ಇಟ್ಟಿದ್ದ. ತಂಬಾಕ ತೋಸಿ ಅದನ್ನ ಅರಿಬ್ಯಾಗ ತೋಸಿ ನೀರು, ತಂಬಾಕದ ನೀರು ಒಂದು ತೆರಿಗೆ ಆಗಿಟ್ಟು ಮುಂದ್ ಬಾಂಧ ಇವ ಬಾಂದ್ ಕೊಳ್ಳೇನ ಆ ತೆರಿಗೆ ತಂಬಾಕದ ನೀರು ಕುಡಿಯ ಕುಡ್ದು ಕುಡ್ಲೇನ ಮತ್ತ ತಂಬಾಕದ ಮತ್ತ ಅದು ಉಲ್ಟಿ ವಾಂತಿ ಆಗೋಗ ಒಂದು ಕೆಬ್ಬಣ ಬುಟ್ಟಿ ತಂದಿಟ್ಟಿವ ಮೊದಲ ಮೇಜಿ ಎಲ್ಲ ರೆಡಿ ಇಟ್ಟಿದ್ದ. ಅಂದ ಇಲ್ಲಿ ಕೈಯಾಗ ಹಿಂಗ್ ಹಲ್ಲಿ ಹಿಡ್ಕೊಂಡನ ಸುಮ್ಮ ಬುಟ್ಟಿ ಎತ್ತಿದ ಹಿಂಗ್ ಕೈ ಇಟ್ಟಾನ. ಅದು ತಂಬಾಕ ನೀರ್ ಕುಡ್ದು ಓ ಮಾಡಿಕೆ ಹಿಂಗ್ ಮಾಡಿ ವಾಂತಿ ಮಾಡ್ಕೊಳಾಗ ಇವ್ ಕಣ್ಣು ಮುಚ್ತಾನ. ವಾಂತಿ ಮಾಡ್ಕೊಳ ತಿಳಿತಾನ. ಹಾಲು ಕುಡಿಯಾಗ ಬೆಕ್ಕ ಕಣ್ಣು ಮುಚ್ತತಿ, ವಾಂತಿ ಮಾಡ್ಕೊಳಾಗ ಇವ್ ಮನುಷ್ಯ ಕಣ್ಣು ಮುಚ್ತಾನ. ಕಣ್ಣು ಮುಚ್ಚಿ ವಾಂತಿ ಮಾಡ್ಕೊಳ್ಳೋ ಅಲ್ಲಿಂದ ಒಂದ್ ವಾಂತಿ ಆತು. ಅಲ್ಲಿಂದ ಮತ್ ಒಂದಿಟ್ಟು ನೋಡ್ದ, ಇನ್ನ ಏನ್ ಬಿದ್ದಿಲ್ಲ ಅಂದ. ಮತ್ ಎರಡನೇ ಸಲ ಬತ್ತಲ್ಲ ಓ ಮತ್ ಒಂದ್ ಬಡ ಬೀಳಕತ್ತದಾಗ ಕೈಯಾಗಿಂದ ಗಬಕನ ಅದ್ರ ಬಿಟ್ಬಿಟ್ಟಿವ್ ಆ ಹಲ್ಲಿ. ಬಿತ್ತ 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 ಅಂದ ಬುಟ್ಟ್ಯಾಗ ಬಿತ್ತ. ಹಿಂಗ ನೋಡ್ದ ಅಲ್ಲಿ ಒಳಗ ಈಗ ಹೊರಗ್ ಕಡ್ಯಾಕ ಆತಪ್ಪ ಸಮಾಧಾನ ಆಯ್ತು. ಬಾಳ ಚಲೋ ಮಾಡ್ಲಿ ಮಾರಾಯ ಅಂತೇಳಿ. ಅಂದ್ರ ಆಗಿತ್ತೇನು ಇದು ಭ್ರಾಂತಿ ಹೌದಲ್ಲ. ಆದದ್ದು ಅದು ಮ್ಯಾಲಿ ಹಲ್ಲಿತ್ತ, ಸ್ಲ್ಯಾಬ್ ಮ್ಯಾಲಿ ಅಲ್ಲಿ ಜಂತಿಗೆ ಹಲ್ಲಿ ಕೂತೈತಿ. ಇಷ್ಟಿಲ್ ಚೆರಿಗ್ಯಾಗ ಅದರ ಪ್ರತಿಬಿಂಬ ಬಿದ್ದೈತಿ. ಅವ ನೀರು ಕುಡಿಯಾಗ ಅದು ಇತ್ತ ಪ್ರತಿಬಿಂಬ ಬಿತ್ತಿದ್ರಾಗ ನೋಡ್ದ, ನೀರು ಕುಡಿಯೋದ್ರಾಗ ಅದು ಸರಿತದ. ಸರ್ದ ಕೂಡ್ಲೇನ ಮತ್ ಚೆರಿಗ್ಯಾಗ ನೋಡ್ತಾನು ಇಲ್ಲ ಯಾಕ ಸರ್ದಾಗ ಹೋಗೈತಿ, ಅದ ಪ್ರತಿಬಿಂಬ ಬಿದ್ದಿಲ್ಲ. ಇಲ್ಲ ಅಂದ್ರೆ ಹೊರಗೆ ಹೊಟ್ಯಾಗ ಹೋಗೈತೆ ಅಂತ ನೀವು ತಿಳ್ಕೊಂಡ. ಕತ್ತಿ ಹಿಂಗಾಗಿತ್ತು. ಅದಕ್ಕೆ ಹೆಂಗ ಹಲ್ಲಿ ನುಂಗಿಲ ಕರೆ ನುಂಗೇನತ್ತ ಹೆಂಗ ಭ್ರಾಂತಿ ಆಗೈತೋ ಹಂಗ ಇವನಿಗೂ ಕೂಡ ಇಲ್ಲಿ ಹೋಯ್ತಪ್ಪ ಅದು ಸ್ವಲ್ಪವೂ ಕೂಡ ನಿನ್ನಲ್ಲಿ ಇಲ್ಲ. ಆಯ್ತು. ಅದಕ್ಕೆ ಆತೆ ಅನಹುಯೇ ದುಃಖಕ್ಕೆ. ಅನಹುಯ ಅಂದ್ರೆ ಇಲ್ಲದ ದುಃಖದ ನಿವೃತ್ತಿಯಲ್ಲಿಯೂ ಕೂಡ ಇಚ್ಛಾ ಭ್ರಾಂತಿ ವಿನಾವಣೆ. ಅದ ಮತ್ತೆ ಇಲ್ಲ ಅದು ಹೌದಿಲ್ಲ. ಹಲ್ಲಿ ಇಲ್ಲ. ಅದರಂತೆ ಇಲ್ಲಿ ಏನಾಗೈತಿ, ಇದು ದುಃಖ ಜನ್ಮಾದಿ ದುಃಖ ನನಗೈತಿ. ಅದು ಇದ್ದದ ಬೇರೆ, ಅದು ಇದ್ದದ್ದು ದೇಹದಲ್ಲಿ ಐತಿ. ಇವ ತಾನೇ ಮೇಲೆ ಹಾಕೊಂಡಾನ. ಜನ್ಮ ಮರಣ ಇವೆಲ್ಲ ಅಂದ್ರ ಈಗ ಹೆಂಗ ಐತಿ ಇದು ಮಾತಂದ್ರೆ, ಈಗ ಒಬ್ಬ ಹೋಗ್ಲಕ್ ಹತ್ತಿದ್ದ, ಅವನಿಗೆ ಗೆಳೆಯ ಮತ್ತೊಬ್ಬ ಏನಪ್ಪಾ ಬಾಳ ದಿನಕ್ಕೆ ಭೇಟಿ ಆದೀವಿ, ಆರಾಮದಿಯಾ ಅಂತ ಕೇಳ್ದ. ಅದೊಂದು ರೂಢಿ ಐತೆ, ಆರಾಮದಿಯಾ? ಎಲ್ಲಿ ಆರಾಮು ಮಾರಯ್ಯ, ನಾನು ಗೋಳ ದೇವ್ರ ಬಲ್ಲಪ್ಪ. ಹಿಂಗ ಏನ್ ಹೇಳಾಕ್ ಬರ್ಲಾರ್ದಟ ದುಃಖ ಅಲ್ಲ. ಯಾಕೆ ಏನಾಗೈತಿ ಅಂತ ಕೇಳ್ದ. ಹೇಳ್ತಿ ಹೊಟ್ಟೆ ಗಂಟಾಗೈತಿ, ಆಪರೇಷನ್ ಮಾಡಿ ಅಕ್ಕಿ ದವಾಖಾನೆಗೆ ಅದಾಳ. ಈ ಮಗ ಇದ್ದಾವ ಮೋಟರ್ ಸೈಕಲ್ ಮೇಲೆ ಬಿದ್ದಕ್ಕೆ ಕಾಲು ಮುರ್ಕೊಂಡಾನ. ಹಿಂಗಾಗಿ ಬರೇ ದವಾಖಾನೆ, ಅವ ಅಲ್ಲಿ ಎಲ್ವಿನ ದವಾಖಾನೆಗೆ ಇಲ್ಲಿ ಹಿಂಗಾಗಿ ಬರೇ ಓಡಾಡಿ ನಾನು ಗೋಳದು ದೇವ್ರವಲ್ಲಪ್ಪ, ನಿನಗೇನಾಗೈತಿ ಅಂತ ಕೇಳ್ದ. ನನಗೇನು ಆಗಿಲ್ಲ ಅಂದ. ನಿನಗರ ಏನೂ ಆಗಿಲ್ಲ, ಮತ್ತೆ ನನ್ ಗೋಳ ದೇವ್ರ ಬಲ್ಲ ಅಂತೀವಿ, ಏನೇನ್ ಕತಿ? ನಿನಗೇನು ಏನೂ ಇಲ್ಲ, ನನಗೆ ಆಗೈತೆ ಅವ್ರಿಗೆ. ಯಾಕಂದ್ರೆ ನಾನು ಹೇಳಿ ಮಮಕಾರದಿಂದೇ ಮಿಕ್ಕಿನ ಬಂಧ ಮುಳ್ತೆ ಅಂತ ನಿಂತ್ಕೊಂಡ್ರೆ ಹೇಳ್ಯಾರ. ಹಂಗ ನನ್ನ ಮಗ ಅಂತೇಳಿ ಅವ್ರಿಗೆ ಆದ ದುಃಖ ತಾನೇ ಮೇಲೆ ಹಾಕೊಂಡು ಗೋಳ ಆಡ್ತಾನೆ. ಹೌದಾ? ಆ ರೀತಿ ಆಗೋದು ಜನ್ಮ ಮರಣ ಎಲ್ಲಿ? ದೇಹದಲ್ಲಿ. ಆ ದೇಹವೇ ನಾ ಅಂತ ಮಮಕಾರ ದೇಹದೊಡನೆ ಮಾಡಿದ್ದರಿಂದ
ನನಗ ದುಃಖದ ಒತ್ತು ಗೋಳಾಡ್ಲಕತ್ತೆ ನಾವು ಹೆಂಗು ಹಾಂಗ. ಅದಕ್ಕಾಗಿ ಈ ರೀತಿ ಈ ಇಚ್ಛಾ ಭ್ರಾಂತಿ ವಿನಾ ಬನೇನೆ. हे शिष्य, जन्म और नाश करके रहित जो चेतन रूप ब्रह्म सो तू है. हे शिष्य, जन्म ಮತ್ತು ಮರಣಗಳಿಂದ ರಹಿತನಾಗಲ್ಪಟ್ಟಂತ ಯಾವ ಚೇತನ ರೂಪ ಬ್ರಹ್ಮ ಐತಲ್ಲ ಆ ಬ್ರಹ್ಮವೇ ಸೋ ತೂ ಹೈ ಅಂದ್ರ ತತ್ವಂ ಅಸಿ, ಅದೇ ನೀನಿದ್ದಿ. ಯಾತೆ ಅಪನೆ ಹೃದಯ ಮೇ ವಿಷಯ ಜನ್ಮಾದಿಕ ಖೇದ್ ಮತ್ಮ. ಜನ್ಮ ಮರಣ ಈ ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಚಂದ್ಯರಗಿ ಭಿನ್ನೈಪೆ ಭೀತಿಗಳು ಅಂತ ಹೇಳ್ಯಾರ. ಆ ರೀತಿ ಈ ಯಾವ ದುಃಖ ಅದು ನಿನಗಿಲ್ಲೇ ಇಲ್ಲ. ನಿಜಗೊಂಡ್ರೆ ಹೇಳ್ತಾರೆ, ಜನಿಮೂರ್ತಿಯೊಡಲಿಂಗೆ ಹರಣಕ್ಕೆ ಕ್ಷುದತ್ರಶೇ ಪರಿಶೋಕ ಮೋಹವ ಬುದ್ಧಿಗೆ ಅರಿವರ್ಗವ ಮನಸ್ಸಿಗೆ ನಿಸ್ತರಂಗ ಚಿಚ್ಚರದಿಯೋಳ್ ಇವು ಜನ್ಮಾದಿಗಳು ತೋರಲರಿವವೇ. ಈ ಜನ್ಮಾದಿ ದುಃಖ ನಿನ್ನಲ್ಲಿ ಜನಿಮೃತಿ ಜನ್ಮ ಮರಣಗಳು ಒಡಲಿಂಗೆ ಅಂದ್ರೆ ಶರೀರಕ್ಕದಾವು ತಮ್ಮ. ಹರಣಕ್ಕೆ ಹಸಿವು ನೀರಡಿಕೆ ಪ್ರಾಣಕ್ಕದಾವು. ಪರಿಶೋಕ ಮೋಹವ ಬುದ್ಧಿಗೆ, ಹರಿವರ್ಗವ ಕಾಮಕ್ರೋಧಾದಿಗಳು ಮನಸ್ಸಿಗದಾವು. ಆದ್ರ ನೀ ಆತ್ಮಸ್ವರೂಪ ಹೆಂಗದಿ ಅಂದ್ರ ನಿಸ್ತರಂಗ ಚಿಚ್ಚರದಿಯೋ. ತರಂಗಗಳು ಇಲ್ಲದಂತ, ತೆರೆಗಳಿಲ್ಲದಂತ ಚಿಚ್ಚರದಿ ಅಂದ್ರೆ ಚೈತನ್ಯ ರೂಪ ಸಮುದ್ರ, ಅಪಾರವಾದ ಸಮುದ್ರ. ಹಂಗ ನಿನ್ನ ಆತ್ಮಸ್ವರೂಪ ಐತಿ. ಅದರಲ್ಲಿ ಈ ಜನ್ಮ ಮರಣಾದಿಗಳು ತೆರೆಗಳು ತೋರಲರಿವೇ, ತೋರ್ತಾವ. ಆತ್ಮನಲ್ಲಿ ಎಲ್ಲಿಂದ ಬರ್ಬೇಕು? ಆದ್ದರಿಂದ ನಾವು ಇದ್ದದ್ದು ಒಂದು ಜಾಗ, ಅದನ್ನ ಮೇಲೆ ಹಾಕೊಂಡು ಗೋಳಾಡ್ತೀವಿ. ಹೇಗೆ? ಅದಕ್ಕ ಇಲ್ಲಿ 116ನೇ ಪ್ರಶ್ನೆ, 16ನೇ ಅಂಕದಲ್ಲಿ ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಈ ಗುರುಗಳು ಹೇಳಿದ್ರು ಉತ್ತರ, ಈ ಶಿಷ್ಯ ಹೇಳ್ತಾನೆ, ಜೋ ಮೇರಾ ಆತ್ಮ ಆನಂದ ರೂಪ ಹೋವೇತೋ. ಒಂದು ವೇಳೆ ನನ್ನ ಆತ್ಮವೇ ಈತ ತೂ ಒತ್ತಡ ನೀನ ಆನಂದ ಸ್ವರೂಪದಿ ಅಂತ ಹೇಳಿದ್ರು, ಮತ್ತೆ ಅದನ್ನ ಭ್ರಾಂತಿ ಅಂತ ಹೇಳಿದ್ರು. ಅದಕ್ಕೆ ಅವ ಹೇಳ್ತಾನೆ, ಜೋ ಮೇರಾ ಆತ್ಮ ಆನಂದ ರೂಪ ಹೋವೇತೋ, ನನ್ನ ಆತ್ಮವೇ ಆನಂದ ಸ್ವರೂಪ ಆಗಿದ್ದಾದ್ರೆ ವಿಷಯ ಸಂಬಂಧ ಸೇ ಆತ್ಮ आनंद का विषय संबंध से आत्मा विषय भान नहीं हुआ चाहिए. अंद्रेनो ಒಂದು ವೇಳೆ ಮೇರಾ ಆತ್ಮ ಆನಂದ ರೂಪ, ನನ್ನ ಆತ್ಮವೇ ಆನಂದ ಸ್ವರೂಪ ಆಗಿದ್ರೆ ಶಿಷ್ಯ ಹೇಳ್ತಾನೆ, ಇದು 33ನೇದು ಕರೆಕ್ಟ್. ಇಲ್ಲ, ಇನ್ನ ದೋಕ್ ಬಂದೇ ಇಲ್ಲ ನಾನು. ಬೇರೆ ಅರಿವು ಈಗ ನಾನು ಹೇಳಿ 116ನೇ ಅಂಕ ಅಂತ ಹೇಳಿದೆ. ಅಲ್ಲೇನ ಮತ್ತ ಹೌದು, ಮತ್ತ ಅದು ಹೆಡ್ಡಿಂಗ್ ಬಿಟ್ಟು ಒಮ್ಮೆ ಅಲ್ಲಿ ಹೋಗ್ಲೆ. ಹೆಡ್ಡಿಂಗ್ ಏನೈತೆ ಅದಕ್ಕೆ ಹೋಗ್ಬೇಕಲ್ಲ. ನಾ ಹೇಳೋದಂದ್ರೆ ಒಂದೊಂದು ಶಬ್ದನೂ ಬಿಡೋಂಗಿಲ್ಲ ಅಲ್ಲಿ. ಅದು ಪ್ರತಿಯೊಂದು ಶಬ್ದದ ಅರ್ಥ ಹೇಳೇ ಹೋಗ್ತಿರ್ತೇನೆ. ಅಂದ್ರ ನಾ ಹುಲ್ಲು ಮಾಡ್ಕೊಂಡು ಹೋಗೋದಿಲ್ಲ, ಕಸ ತೆಗೆದು ಹೋಗ್ತೇನೆ. ಹೊಲ್ದಾಗ ಕಸ ತೆಗೆಯೋದು ಹುಲ್ಲು ಮಾಡೋದು ಬೇರೆ ಐತಿ. ಹೇಳಿತಾ? ಅದಕ್ಕೆ ಹೇಳೇನೆ, 116ನೇ ಅಂಕತ್ತು ಹೇಳೇನೆ. ಶಿಷ್ಯ ಪ್ರಶ್ನೆ ಮಾಡ್ತಾನತ್ತು ಹೇಳೇನೆ. ಮತ್ತ ಅಲ್ಲಿ ನೋಡೋದು ಬಿಟ್ಟಿಗೆ ನೀವು ಹೋಗಿ ಗೋವಾಕ್ ಹೊಚ್ಕೊಂಡ್ ಕೂತಾರ, ನಾ ಏನ್ ಮಾಡಿ? ಅದಕ್ಕೆ ಹಿಂಗ ಆಗೈತಿ. ಇದ್ದದ್ದು ನಾವು ಹುಡುಕಾಡೋದು. ಜೋ ಮೇರಾ ಆತ್ಮ ಆನಂದ ರೂಪ ಹೋವೇತೋ, ಒಂದು ವೇಳೆ ನನ್ನ ಆತ್ಮ ಸ್ವರೂಪವೇ ಆನಂದ ಸ್ವರೂಪ ಇದ್ದಿದ್ದಾದ್ರೆ ವಿಷಯ ಸಂಬಂಧ ಮೂಲಕವಾಗಿ ಈ ಆತ್ಮನಲ್ಲಿ ಈ ಆನಂದ
ಯಾಕೆ ತೋರ್ತೈತಿ ನೈ ಹುವಾ ಚೈಯ ತೋರ್ಬಾರ್ದು ವಿಷಯ ಸಂಬಂಧದಿಂದ ಆನಂದ ಆಕತಿಲ್ಲ ನಮಗೆ ಆತ್ಮನೇ ಆನಂದ ಸ್ವರೂಪ ಇದ್ರೆ ಮತ್ತೆ ವಿಷಯದಾಗ ಗೊಡವಿ ಹಾಕ್ಬೇಕ ಆ ವಿಷಯಗಳಿಂದ ಸುಖಾನ ಮನಸ್ಸಿಗೆ ಅಲ್ಲ ಆತ್ಮ ಆನಂದ ಸ್ವರೂಪ ಇದ್ದ ಮೇಲೆ ಅವ ಹೇಳ್ತಾನ ಶಿಷ್ಯ ವಿಷಯದ ಗೊಡಿಗೆ ವಿಷಯ ಹಾಕ್ಬೇಕಲ್ಲಿ ಯಾಕ ವಿಷಯ ಸಂಬಂಧದಿಂದ ಯಾಕೆ ತೋರ್ತೈತೆ ಅದು ಮತ್ತ ಆತ್ಮ ಅದನ್ನಂದ್ರೆ ಯಾವಾಗಲೂ ಅದನ್ನ ಮತ್ತೆ ಯಾವಾಗಲೂ ತೋರ್ಬೇಕಿಲ್ಲ ಮತ್ತೆ ವಿಷಯ ಪ್ರಾಪ್ತಿ ಆದಾಗ ತೋರೋದು ಅಂದ ಮೇಲೆ ಮತ್ತೆ ಇದು ನನಗೆ ಬರೋ ಸಂಶಯ ಹೌದಲ್ಲ ಆತ್ಮನೇ ಆನಂದ ಸ್ವರೂಪ ಆದ್ರೆ ಯಾವಾಗಲೂ ಆತ್ಮ ಐತಿ ಅವಾಗ ಯಾವಾಗಲೂ ತೋರ್ಬೇಕು ವಿಷಯ ಸಂಬಂಧಪಟ್ಟಾಗ ಆನಂದ ಆಕತಿ ಅಂದ ಮೇಲೆ ಮತ್ತ ನನಗ ವಿಷಯದಲ್ಲಿ ಆನಂದ ಇದ್ದ ಆಕತಿ ಮತ್ತೆ ಎಲ್ಲಾರು ತಿಳಿದದ್ದು ಅದನ್ನ ಹೌದಲ್ಲ ಹೇಗ ಅದಕ್ಕ ಬಾನ್ ನೈ ಹುವಾಚೈ ವಿಷಯದ ಮೂಲಕವಾಗಿ ತೋರ್ಬಾರ್ದು ಕೇವಲ ಆನಂದ ಸ್ವರೂಪ ಆತ್ಮ ಇದ್ರೆ ವಿಷಯದ ಕೊಡವಿನೇ ಬೇಡ ಅಂತೇಳಿ ಇಲ್ಲಿ ಪ್ರಶ್ನೆ ಮಾಡ್ತಾನೆ ಈಗ ದೋಹ ತತ್ವದೃಷ್ಟಿ ರುವಾಚ್ ತತ್ವದೃಷ್ಟಿ ಪ್ರಶ್ನೆ ಮಾಡ್ತಾನೆ ವಿಷಯ ಸಂಘ ಕ್ಯೂ ಭಾನು ಹೋಯ್ ಜೋ ಮೈ ಆನಂದ ರೂಪ್ ಹೇ ಗುರುವೇ ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಹೇ ಸದ್ಗುರುದೇವ ನಾನು ಒಂದು ವೇಳೆ ಆನಂದ ಸ್ವರೂಪನೇ ಆಗಿದ್ರೆ ಆನಂದ ಸ್ವರೂಪನೇ ನಾನು ಆಗಿದ್ರೆ ವಿಷಯ ಸಂಘದಿಂದ ನನಗೆ ಆನಂದ ಯಾಕೆ ಪ್ರತೀತಿ ಆಗ್ತೈತಿ ವಿಷಯ ಸಂಬಂಧಪಟ್ಟಾಗ ಆಗ್ತೈತಿ ನಾ ಆನಂದ ಸ್ವರೂಪ ಇದ್ರೆ ಮತ್ತ ವಿಷಯ ಆಗ್ಬೇಕಾಯ್ತು ಯಾಕೆ ಪ್ರತೀತಿ ಆಗ್ಬೇಕು ಎಂಬ ಅಬ ಉತ್ತರ ಯಾಕೋ ಕಹೋ ಶ್ರೀ ಗುರು ಮುನಿವರು ಭೂ ಆಯ್ತು ಪರವಾಗಿಲ್ಲ ಏನಿಲ್ಲ ಇಲ್ಲಿ ಒಂದು ಇದಕ್ ಹೆಡ್ಡಿಂಗ್ ಬಂದ್ಬಿಡ್ತೇನೆ ಇಲ್ಲೇನ ಗೌರ್ಮೆಂಟ್ ನೌಕರಿ ಇಲ್ಲಿದೆ ಕರೆಕ್ಟ್ ಟೈಮ್ ಆಗನ ಎದ್ದು ಹೇಳು ಏನು ಅಬ್ ಉತ್ತರ ಯಾಕೋ ಕಹೋ ಎಂಬ ಏನದು ಅಂದ್ರ ವಿಷಯ ಸಂಘದಿಂದ ನನಗೆ ಆನಂದ ಯಾಕೆ ಪ್ರತೀತಿ ಆಗತೈತಿ ಎಂಬ ಈ ನನ್ನ ಪ್ರಶ್ನೆಗೆ ಈಗ ಉತ್ತರವನ್ನು ಹೇಳ್ರಿ ಆನಂದ ಸ್ವರೂಪ ತೂ ಅಂತ ಹೇಳಿ ನೀನ ಆನಂದ ಸ್ವರೂಪದಿ ನಿನಗೆ ಆದದ್ದು ಭ್ರಾಂತಿ ಅಂತ ಹೇಳಿದ್ರೆ ಮತ್ ನಾನ ಆನಂದ ಸ್ವರೂಪ ಇದ್ರ ಯಾವಾಗ್ಲೂ ತೋರ್ಬೇಕು ಆತ್ಮ ಯಾವಾಗ್ಲೂ ಐತೆ ಮತ್ ವಿಷಯ ಸಂಬಂಧ ಆದಾಗ ಆನಂದ ಆಕತಿ ಇಲ್ಲದಾಗ ಇಲ್ಲ ಮತ್ ಹಿಂಗ ಯಾಕೆ ಆಕೈತಿ ಇದನ್ನ ನನಗೆ ತಿಳಿಸಿ ಹೇಳ್ರಿ ಶ್ರೀ ಗುರು ಮುನಿ ಆವಾಗ ಗುರಿಗಳಲ್ಲಿ ಅವ ಪ್ರಶ್ನೆ ಮಾಡುವಾಗ ಅವ್ರು ಸ್ತುತಿ ಮಾಡ್ತಾನೆ ಶ್ರೀ ಗುರು ಮುನಿವರು ಭೂಪ್ ಅಂದಾನೆ ಅಂದರೆ ಶ್ರೀ ಗುರು ಮುನಿವರ ಭೂಪ್ ಅಂದ್ರೆ ಮುನಿ ಮುನಿ ಅಂತ ಯಾರಿಗೆ ಅನ್ಬೇಕು ವೇದಾರ್ಥ ವೇದ ಶಾಸ್ತ್ರಾರ್ಥ ತತ್ವಾವಗಂತ ಮುನಿ ವ ನಿರಂತರ ಅದ್ವಿತೀಯಾರ್ಥ ಮನನಶೀಲತ್ವಂ ಮುನಿ ಹಿಂಗ ಲಕ್ಷಣ ಮುನಿ ಅಂತ ಯಾರಿಗೆ ಅನ್ಬೇಕು ಮುನಿ ವರ ಭೂಪತ್ ಹಿಂಗ ಗುರುವಿಗೆ ವಿಶೇಷಣ ಚೆನ್ನ ಮುನಿ ಅಂದ್ರೆ ಏನು ಹಿಂಗ ಅದ್ರ ಲಕ್ಷಣ ಇವು ಅಂದ್ರ ವೇದ ಶಾಸ್ತ್ರಾರ್ಥ ತತ್ವಾವಗಂತ ವೇದ ಶಾಸ್ತ್ರ ತತ್ವ ಎಲ್ಲವೂ ಅವುಗಳ ಅರ್ಥವನ್ನು ಬಲ್ಲಂತವನಿಗೆ ಮುನಿ ಅನ್ಬೇಕು ಮತ್ತ ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವ ಎಲ್ಲ ಬಿಟ್ಕೊಟ್ಟು ನಿರಂತರವಾಗಿ ಆ ಅದ್ವಿತೀಯವಾದ ಅರ್ಥ ಏನೈತಲ್ಲ ಆತ್ಮ ಅದನ್ನೇ ಮನನಶೀಲತ್ವ ಅದರ ಚಿಂತನವೇ ಅದರಲ್ಲೇ ಇದ್ದವನಿಗೆ ಮುನಿ ಅಂತ ಇಂಥ ಮುನಿಗಳಲ್ಲಿ ವರ ಅಂದ್ರೆ ಶ್ರೇಷ್ಠನಾದಂತ ಭೂ ಎಲ್ಲರ್ಕಿದೆ ನೀ ಗುರು ಇಂಥ ಆದ್ರಿಂದ ನನಗೆ ಇದನ್ನು ತಿಳಿಸ್ಯಾರ टीका भगवन जो मेरा आत्मा आनंद रूप होवे तो
विषय के संबंध से आनंद का आत्मा विषय भान नहीं हुआ। नाನೇ ಆನಂದ ಸ್ವರೂಪ ಇದ್ರ ಮರಿ ನನ್ನ ಆತ್ಮವೇ ಆನಂದ ಸ್ವರೂಪ ಇದ್ರ ಅಂದ್ರ ಇಲ್ಲಿ ಹೇ ಭಗವಾನ್ ಅಂತ ಇದು ಮಾಡ ಭಗವಾನ್ ಗುರುವಿಗೆ ಭಗವಾನ್ ಅಂದ್ರ ಶ್ರೀ ಗುರು ಮುನಿವರು ಭೂಪ ಅಂದಾಗ ಮುನಿ ಅಂದ್ರೆ ಸನ್ಯಾಸಿ. ಸನ್ಯಾಸಿಗಳಲ್ಲಿ ವರ ಅಂದ ಅಂದ್ರೆ ವಿದ್ವತ್ ಸನ್ಯಾಸಿ. ಅದ್ರಾಗೂ ಭೂಪ್ ಅಂದಾನ ಮುಂದ ಅಂದ್ರ ಮುನಿ ಅಂದ್ರ ಸನ್ಯಾಸಿ, ವರ ಅಂದ್ರ ವಿದ್ವತ್ ಸನ್ಯಾಸಿ, ಅದರಲ್ಲಿ ಭೂಪ್ ಅಂದ್ರ ಆಚಾರ್ಯ. ಅಂದ್ರ ಅಂತ ವಿದ್ವತ್ ಸನ್ಯಾಸಿಗೂ ಕೂಡ ನೀ ಗುರು ಆಚಾರ್ಯ ಅದ. ಅಂದ್ರ ದೊಡ್ಡ ಶಾಸ್ತ್ರ ಪಂಡಿತರಿಗೆ ಸಹಿತ ಗುರು ಹಿಂಗ. ಅದಕ್ಕೆ ಅಂತ ಗುರು ಅದಿ, ಅದಕ್ಕೆ ನನಗೆ ಇದನ್ನ ತಿಳಿಸ ಹಿಂಗ ಅರ್ಥ. हे भगवान जो मेरा आत्मा आनंद रूप होवे तो विषय संबंध से आनंद का प्रतीति नहीं हुआ चाहिए. ವಿಷಯ ಸಂಬಂಧದಿಂದ ನನಗರ ಸುಖ ಅನಿಸ್ತೈತಿ, ಅದ್ ಹಂಗ ಆಗ್ಬಾರ್ದು. ಯಾಕಂದ್ರೆ ಆನಂದ ವಿಷಯ ಇಲ್ಲದನ ತೋರ್ಬೇಕು. ಯಾತೆ ಆತ್ಮ ಆನಂದ ರೂಪ ನೈ, ವಿಷಯ ಇಲ್ಲ ಅಂದ್ರೆ ತೋರುದಿಲ್ಲ. ಅಂದ್ಮೇಲೆ ಮತ್ತ ಆತ್ಮ ಅಂದ್ರೆ ಆತ್ಮ ಆನಂದ ರೂಪ ಇದ್ರೆ ಮತ್ತೆ ಈ ವಿಷಯ ಇಲ್ದಿದ್ರು ತೋರ್ಬೇಕು. ಅದರ ತೋರುದಿಲ್ಲ. ಅವಾಗ ವಿಷಯ ಬಂದಾಗ, ವಿಷಯ ಸಂಬಂಧ ಆದಾಗ ತೋರ್ತತೆ. ಅಂದ್ಮೇಲೆ ನನಗೇನ್ ಅನಿಸ್ತದೆ, ವಿಷಯದಾಗ आनंद रूप नहीं, किंतु विषय के संबंध से आत्मा विषय आनंद होवे हैं. ಅದಕ್ಕ ಇನ್ನೂ ಒಂದು ಲೆಕ್ಕ ಹಾಕ್ಬೇಕಂದ್ರ ನೈಯಾಯಿಕರ ಮತಾನುಸಾರ ನ್ಯಾಯಶಾಸ್ತ್ರದಲ್ಲಿ ಈ ಆನಂದ ಅನ್ನೋದು ಅವ್ರ ಆತ್ಮನನ್ನು ಜಡ ಹೋಗ್ತಾರ. ಯಾರು? ನೈಯಾಯಿಕರು. ಆತ್ಮ ಹೇಗದನು? ಜಡ ಅಂದ್ರ ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ತನ್ನ ಅರುಣು ಇಲ್ಲ, ಇನ್ನೊಬ್ಬರ ಅರುಣು ಇಲ್ಲ. ಈ ಕೂರ್ಚೈತೆ, ಇದು ನಾ ಕೂರ್ಚಿದೇನು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಮೇಲೆ ಒಬ್ರು ಕೂತಾರ ಅನ್ನೋದು ಗೊತ್ತಿಲ್ಲ. ಹಿಂಗ ಜಡ ಆಯ್ತು. ಹಂಗ ಆತ್ಮ ಅವರಲ್ಲಿ ಜಡ ಅದ. ಮತ್ ಚೇತನ ಹೆಂಗ ಧ್ಯಾನ ಅದ, ಮತ್ತ ಅವ್ನ ಧ್ಯಾನ ಅದ ಹೆಂಗ ಯಾರಿಗ ಗೊತ್ತ ಹೆಂಗ ಹೇಳಿ. ಅಂದರೆ ಅವ್ರ ಶಾಸ್ತ್ರದಲ್ಲಿ ಏನ್ ಹೇಳಿದಂದ್ರ ಮನಸ್ಸಿನಲ್ಲಿ ಕ್ರಿಯೆ ಆಕೈತಿ. ಮನಸ್ಸಿನಲ್ಲಿ ಕ್ರಿಯೆ ಆಗಿ ಆ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆಕೈತಿ. ಹೆಂಗ ಕರೆಂಟ್ ಹೋಗಿ ಪಂಕಾಕ ಅಥವಾ ಬಲ್ಪಿಗೆ ಸಂಬಂಧ ಆಯ್ತು. ಕರೆಂಟ ಬಲ್ಪಿಗೆ ಸಂಬಂಧ ಆದ ಕೂಡಲೇ ಲೈಟ್ ಬೆಳಕು ಬೀಳ್ತದೆ, ಹೌದಿಲ್ಲ? ಹಂಗ ಆ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆದಾಗ ಆ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಉತ್ಪನ್ನ ಆಕ್ಕಾವು ಅಥವಾ ಪ್ಯಾರ. ಆ ಜ್ಞಾನಕ್ಕೆ ಗುಣ ಅಂತಾರ. ಅದಕ್ಕೆ ಶಾಸ್ತ್ರ ಹೇಳ್ತಿದ್ವಿ, ಗುಣ ಹೋವೆ ಸೋ ಅನಿತ್ಯ ಹಿ ಹೋವೆ. ಯಾವ್ದು ಗುಣ ಇರ್ತೈತಿ ಅದು ಅನಿತ್ಯ ಇರ್ತೈತಿ. ಆದ್ರೆ ನಮ್ಮ ಜ್ಞಾನ ಆತ್ಮ ಜ್ಞಾನ ಸ್ವರೂಪದ ನಿತ್ಯ ಇದೆ. ಅದು ಆಗಮ ಪಾಯಿನೋ ಅನಿತ್ಯ ಗೀತೆಯಲ್ಲಿ ಹೇಳ್ತಾನೆ. ಬರೋದು ಹೋಗೋದು ಮಾಡ್ತಿತ್ತಂದ್ರ ಅನಿತ್ಯ ಇರ್ತೈತಿ. ಮನುಷ್ಯನ ಸಂಯೋಗ ಆದಾಗ ಬರ್ತೈತಿ, ಇಲ್ದಾಗ ಹೋಗ್ತೈತಿ. ಆಗಮ ಪಾಯಿ ಅಂತ ಒಪ್ಪ್ಯಾರ ಅವರು. ಆದ್ರಿಂದ ಅನಿತ್ಯದ ನಮ್ದು ಹಂಗಿಲ್ಲ. ಆತ್ಮನ ಜ್ಞಾನ ಸ್ವರೂಪದನು ಅದು ಯಾವಾಗಲೂ ಇರ್ತೈತೆ. ಅದಕ್ಕಾಗಿ ಆನಂದವು ಆತ್ಮನ ಗುಣ ಅಂತ ನೈಯಾಯಿಕರು ಒಪ್ಪಿದ್ರೆ ನಾವು ಗುಣ ಒಪ್ಪುದಿಲ್ಲ, ಅದು ಸ್ವರೂಪ ಅಂತ ಒಪ್ತೇವೆ. ಇಟ್ ಫರಕ್ ಐತಿ. ಲೌಕಿಕ ಅಜ್ಞಾನಿಗಳು ಆತ್ಮನಲ್ಲಿ ಗುಣನೂ ಇಲ್ಲ, ಸುಖನೂ ಇಲ್ಲ, ವಿಷಯದಲ್ಲಿ ಸುಖ ಐತೆ ಅಂತ ಇವ್ರು ಹೋಗ್ತಾರೆ. ಹೌದಾ ಇಲ್ಲ? ಇಟ್ ಫರಕ್ ಐತಿ. ಆದ್ರೆ ಇನ್ನ ಮುಂದೆ ದಿಲ್ಲಿ ದೂರ. ಅದಕ್ಕೆ ಇಲ್ಲಿ ಹೆಡ್ಡಿಂಗ್ ಬಂದೇವಿ, ಇಲ್ಲಿಗೆ ಇರ್ಲಿ. ಏನು ಈಗ 117ನೇ ಅಂತೂ 12 ಆಗಿ ಹೋಗೈತಿ. ಆಗಲೇ ನೀ ಸಿಗ್ನಲ್ ಕೊಟ್ಕರಿ ಆಯ್ತು, ಗಂಟಿ ಬೆಲ್ಲ ಆಯ್ತು ಈಗ.
ಆಯ್ತು ಇಲ್ಲಿಗೆ ಇಲ್ಲಿ ಇನ್ನು 117ನೇ ಅಂಕದಿಂದ ಈಗ ಅವ ಶಿಷ್ಯ ಪ್ರಶ್ನೆ ಮಾಡ್ಯಾನ, ಉತ್ತರ ನಾವು ಮುಂದಿನ ಸಂಡೇ ಹೇಳುತ್ತೇವೆ. ನೆಕ್ಸ್ಟ್ ಸಂಡೇ. ಜಯ ಮಂಗಲಂ, ಜಯ ನಮ ಪಾರ್ವತಿ ಶಿವ, ಹರ ಹರ ಮಹಾದೇವ್.